ನಮಸ್ಕಾರ. ಮೊದಲಿಗೆ ಆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ ಎಲ್ಲರನ್ನು ಒಳಗೊಂಡಂತೆ. ಯಾಕಂದ್ರೆ ನನ್ನಿಂದ ಈ ಕಾರ್ಯಕ್ರಮ ಸುಮಾರು 2 ಗಂಟೆ ತಡ ಆಗಿದೆ. ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಮತ್ತು ತುರ್ತು ಕಾರಣದಿಂದ ಮತ್ತೆ ಎರಡೆರಡು ಸಲ ಪೋಸ್ಟ್ಪೋನ್ ಬೇರೆ ಆಗಿದೆ. ಅದು ಬೇರೆ, ಅದೇನೋ ಶುಕ್ರವಾರ ದಿನ ಏನೋ ಡಿಸೈಡ್ ಮಾಡತ್ತಿದ್ರು. ಅವತ್ತು ಮೋಸ್ಟ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಇರೋದ್ರಿಂದ ಅವತ್ತು ಡೇಟ್ ಹೊಂದಾಣಿಕೆ ಆಗ್ಲಿಲ್ಲ. ಸೊ ಇವತ್ತು ಕಾರ್ಯಕ್ರಮದ ಸಮಯ ಕೊಟ್ಟಿದ್ದು, ಬಟ್ ಏನೋ ಕಾರಣಕ್ಕಾಗಿ ನಾನು ತಡವಾಗಿ ಬಂದೆ. ಈ ಒಂದು 2024-25ನೇ ಸಾಲಿನ ಹೊಸ ವಿದ್ಯಾರ್ಥಿಗಳ 2000 ಏನು ನಮ್ಮ MCOMಗೆ ಹೊಸದಾಗಿ ಅಡ್ಮಿಷನ್ ಅನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಆಯೋಜಿಸುವ ಈ ಫ್ರೆಷರ್ಸ್ ಡೇ ಕಾರ್ಯಕ್ರಮ ಮತ್ತು ಕಾಮರ್ಸ್ ಅಸೋಸಿಯೇಷನ್ ನ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ವಿಶ್ವವಿದ್ಯಾಲಯದ ಕಾಮರ್ಸ್ ವಿಭಾಗದ ವಾಣಿಜ್ಯ ವಿಭಾಗದ ಡೀನರು ಹಾಗೂ ನಮ್ಮ ಸಿಂಡಿಕೇಟ್ ನ ಸದಸ್ಯರು ಮತ್ತು ನಮ್ಮ ಬಹುಶಃ ಏನು ಸದ್ಯದಾಗ ಸೀನಿಯರ್ ಆಗ್ತಿರ್ಕಂದ್ರೆ ಸೀನಿಯರ್ ಬಂದಿದೆ ಅನ್ಸರ್ ಹಿರಿಯ ನಮ್ಮ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಆಕಾಶ್ ಅವರೇ, ಹಾಗೂ ಈ ಒಂದು ವಾಣಿಜ್ಯ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮತ್ತು ಈ ಹಿಂದೆ ವಿಜಯಪುರದ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರಾಗಿ ಕಾರ್ಯನಿರ್ವಹಿಸುವ ಡಾಕ್ಟರ್ ನಮ್ಮ ಪ್ರೊಫೆಸರ್ ನಾವಿ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಇರುವ ಡಾಕ್ಟರ್ ಸಚ್ಚಿಂದ್ರ ಜಿ ಆರ್ ಅವರೇ, ಡಾಕ್ಟರ್ ಅಶ್ವಿನಿ ಜಾಮುನಿ ಅವರೇ ಮತ್ತು ವಿದ್ಯಾರ್ಥಿಗಳ ಪ್ರತಿನಿಧಿಯಾದ ಶ್ರೀ ಸಿದ್ಧಲಿಂಗ ಹಾಗೂ ಚೈತ್ರ ಅವರೇ, ಹಾಗೂ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರತಕ್ಕಂಥ ಎಲ್ಲ ರಿಸರ್ಚ್ ಸ್ಕಾಲರ್ ಅವರೇ, ನಾನ್ ಟೀಚಿಂಗ್ ಸಿಬ್ಬಂದಿ ಮತ್ತು ಎಲ್ಲ ಆತ್ಮೀಯ ವಿದ್ಯಾರ್ಥಿನಿಯರೇ. ಮೊದಲು ಅಧಿಕೃತವಾಗಿ ಮೊದಲ ವರ್ಷಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾನು ವಿಶೇಷವಾಗಿ ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಹಾರ್ದಿಕವಾಗಿ ಸ್ವಾಗತವನ್ನ ಮತ್ತೆ ಬಯಸ್ತಾ ಇದ್ದೀನಿ. ಮತ್ತು ಅವ್ರು ಬಂದಿರೋದ್ರಿಂದ ಇಮಿಡಿಯೇಟ್ಲಿ ಸೀನಿಯರ್ ಆದಂತಹ ನಮ್ಮ ಹಿರಿಯ ಏನು ಸೆಕೆಂಡ್ ಇಯರ್ ಹೋದಂತ ಎಲ್ಲ ಸೀನಿಯರ್ಸ್ ಏನಾಗಿದ್ರಿ, ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ವಿಶೇಷವಾಗಿ ಅಭಿನಂದನೆಗಳು. ಸೊ ಫ್ರೆಷರ್ಸ್ ಡೇ ಅಂದಾಗ ಸಾಕಷ್ಟು ನಾನು ಅದನ್ನೇ ಹೇಳಿದೆ, ಸಮಯವನ್ನ ಸದ್ಬಳಕೆ ಮಾಡ್ಕೊಡ್ರಿ, ನನ್ನ ಸಲುವಾಗಿ ವೇಸ್ಟ್ ಆಗ್ಬಾರಂತೆ ಸಾಕಷ್ಟು ಆಕ್ಟಿವಿಟೀಸ್ ಕೂಡ ಏನೇನೋ ಇಟ್ಕೊಂಡಿದ್ರಿ ಅಂತ ಅನಿಸ್ತದೆ. ಕೆಲವೊಂದು ಚಟುವಟಿಕೆಗಳು ಈಗಾಗಲೇ ಹಮ್ಮಿಕೊಂಡಿದ್ರಿ. ಕಾಮರ್ಸ್ ಅಂತ ಬಂದಾಗ ನನಗೆ ಸ್ವಲ್ಪ ಪರ್ಸನಲ್ ಅಟ್ಯಾಚ್ಮೆಂಟ್ ಇದೆ. ಬಿಕಾಸ್ ನಾನು ಕೂಡ ಕಾಮರ್ಸ್ ವಿದ್ಯಾರ್ಥಿ ಮತ್ತು ಬಿಕಾಮ್ ಮಾಡಿಕೊಂಡು ಬಿಕಾಮ್ ಮಾಡಿದ್ದು ಬಿಕಾಮ್ ಆಗಿದ್ದು ಸಿವಿಲ್ ಸರ್ವೆಂಟು ಮಾಡ್ತಾ ಇದ್ದೀನಿ ಇಲ್ಲಿ ಕರ್ನಾಟಕ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಓದುವಾಗೆಲ್ಲ ನಾವೆಲ್ಲ ಒಂದು ಉದಾಹರಣೆ ಕೊಡ್ತಿದ್ವಿ. ಕಾಮರ್ಸ್ ಬೋಧಕರನ್ನು ಒಳಗೊಂಡಂತೆ ನೀವು ಅಧ್ಯಯನ ಮಾಡ್ತಕ್ಕಂಥ ನಾವೆಲ್ಲ ಹೆಂಗಂತಂದ್ರೆ, ನಮಗೆ ಯಾವ ಕೆಲಸ ಕೊಟ್ರು ನಾವು ಇಲ್ಲ ಅನ್ನೋದಿಲ್ಲ, ಬೇಡ ಅನ್ನೋದಿಲ್ಲ, ಎಲ್ಲಾ ಕೆಲ್ಸಕ್ಕೂ ಸಿದ್ಧನೆ, ಯಾವ್ದು ಬೇಕಾದಿಲ್ಲ ಅದ್ ಕೆಲಸ ಮಾಡ್ಲಿಕ್ಕೆ ನಾವು ತಯಾರಿದೀವಿ ಅಂತ. ಹಂಗೆ ಒಂದು ಜೋಕ್ ಹೇಳ್ತಾ ಇದ್ರು, ಇಲ್ಲ ಒಂದ್ ಕಡೆ ಹುಲಿ ಗಂತಿ ಮಾಡೋದು ಬಂತಂದು ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರಂತೆ. ಕೆಮಿಸ್ಟ್ರಿ ಅವ್ರಿಗೆ ಹೇಳಿದ್ರು, ಅವ್ರು ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ರು, ಯಾರು ಹೇಳಿದ್ರು ಸ್ವಲ್ಪ ಮುಂದೆ ಬರ್ಲಿಲ್ಲ ಅಂತ ಯಾರು ಮಾಡ್ಲಿಕ್ಕೆ. ಕೊನೆಗೆ ಯಾರಿಗೆ ಹೇಳೋದು ಅಂತ ಹೇಳಿದ್ರೆ, ಈ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಒಳಗೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಇರ್ತಾವ, ಅವ್ರು ಒಂದ್ಸರಿ ಕೇಳಿ ನೋಡ್ರಿ ಅಂತ. ಅವ್ರಂದ್ರೆ ಬೈ ಆಲ್ ಮೀನ್ಸ್ ನಾವು ರೆಡಿ ಇದೀವಿ, ಮಾಡಿ ಕೊಡ್ತೀವಿ. ಹೋಗಿ ಅವರು ಸರ್ವೆನೂ ಮಾಡಿದ್ರು ಮತ್ತು ರಿಪೋರ್ಟ್ ಸಬ್ಮಿಟ್ ಮಾಡಿದ್ರಂತ. ಏನ್ ಎಷ್ಟು ಕಾನ್ಫಿಡೆನ್ಸ್ ಆಗಿ ಡೀನ್ ಅವರು ಎಷ್ಟು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ, ಏನ್ ಸರ್ ಏನು ನೋಡ್ರಿ ಮತ್ತೇನಾದ್ರು ನಂಬರ್ ಸುಲಿ ಸಂಖ್ಯೆ ಇದಕ್ಕಿಂತ ನೀವು ಕೊಟ್ಟದಕ್ಕಿಂತ ಹೆಚ್ಚಿದ್ರೆ ಸರ್ ಬಂದಿರ್ಬೇಕ್ರಿ. ಒಂದು 100 ಅದಾವಂದ್ರೆ ಸರ್ 120 ಇದ್ದು ಅಂದ್ರೆ ಹೆಂಗಂದ್ರೆ ಬಂದಿರ್ತಾವ, ಮತ್ತೆ ಹೊಸ ಯಾರು ಬಂದಿರ್ತಾವ. ಇಲ್ಲ ಒಂದ್ 20 ಕಡಿಮೆ ಆಗಿದ್ರ ಹುಲಿ ಹೋಗಿರ್ಬೋದು ಹೊರಗಡೆ. ಸೊ ನಾವ್ ಕೆಲಸ ಮಾಡೋದಂತ ಪಕ್ಕ ಮಾಡೋರ, ನಾವ್ ಏನ್ ಕೆಲಸ ಕೊಟ್ರು ಒಟ್ಟು ನಾವ್ ಮಾಡೋರ. ಸೊ
ಸೊ ಹಿಂಗೆ ನಾನು ಕಾಮರ್ಸ್ ಮಾಡಿದ್ದೆ. ಯಾಕಂದ್ರೆ ಈ ಸೈನ್ಸ್ ಮಾಡುವಷ್ಟು ನನಗೆ ಅವಾಗ ನನ್ನ ಪ್ರಾಕ್ಟಿಕಲಿ ನಾನ್ ಮಾಡಿದ್ದೆ. ಸೈನ್ಸ್ ಮಾಡ್ಬೇಕಂದ್ರೆ ಅಷ್ಟು ಚೆನ್ನಾಗಿ ನಾನು ಇರ್ಲಿಲ್ಲ. ಮತ್ತೆ ಇನ್ನು ಆ ಕಡೆ ಎಲ್ಲರೂ ಆರ್ಟ್ಸ್ ಮಾಡೋ ಟೈಮ್ದಾಗ ನಾನು ಆರ್ಟ್ಸ್ ಮಾಡ್ರೆ ಏನೂ ಆಗ್ಲಿಲ್ಲ, ಉಪಯೋಗ ಆಗ್ಲಿಕ್ಕಿಲ್ಲ ಅಂತ ಹೇಳಿ ವಿಚಾರ ಮಾಡಿ ಅವಾಗ ಕಾಮರ್ಸ್ ಮಾಡಿದೆ. ಯಾಕಂದ್ರೆ ನನಗೆ ಬೇಸಿಕಲಿ ಕಾಮರ್ಸ್ ಆದ್ಮೇಲೆ ಮತ್ತೆ BBA ಮಾಡ್ಬೇಕು ಅದು ಇದು ಅಂತ ಬಾಳ ಕನಸುಗಳಿದ್ವು. ಈ ಬ್ಲೇಸರ್ ಹೊಲ್ಸ್ಕೊಳಕ್ ಅವಾಗ ದುಡ್ಡು ಇರ್ಲಿಲ್ಲ, ಲಿಟ್ರಲಿ ಫೀಸ್ ಇರ್ಲಿಲ್ಲ, ಅವಾಗ ದುಡ್ಡು ಕೊಡುವಷ್ಟು ನಮಗೆ ಶ್ರೀಮಂತಿಕೆ ಇರ್ಲಿಲ್ಲ. ಇದೆಲ್ಲ ಬಹಳ ಕಷ್ಟ ಆಯ್ತಲ್ಲ ಅಂತ ಹೇಳಿ ಏನೋ ಮಾಡ್ಬೇಕಂತೇಳಿ ಮತ್ತೆ ಕಂಟಿನ್ಯೂಷನ್ ಅಂತ ಹೇಳಿ ನಾನು ಇಮಿಡಿಯೇಟ್ಲಿ PUC ಆದ ತಕ್ಷಣ ನನಗೆ ಸರ್ವಿಸ್ ಬಂತು, ನಾನು ಜಾಯ್ನ್ ಆದೆ. ನಿಮ್ಮ ಏಜ್ ಅಲ್ಲಿ ನನಗೆ ಆಗ್ಲೇ 4 ವರ್ಷ ಸರ್ವಿಸ್ ಮಾಡಿದ್ದೆ. ನಾನು PUC 19 ಏಜ್ಗೆ ನಾನು ಸರ್ವಿಸ್ ಜಾಯ್ನ್ ಆಗಿದೆ. ಈಗ ಆಲ್ಮೋಸ್ಟ್ ನಾನು ಒಂದು 15-16 ವರ್ಷ ಆಯ್ತು ನಾನು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದು. ವೇರಿಯಸ್ ಕೆಪಾಸಿಟಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಒಬ್ಬ ಏನು ಕ್ಲರಿಕಲ್ ಹುದ್ದೆಯಿಂದ ಹಿಡ್ಕೊಂಡು ಅದಕ್ಕಿಂತ ಮುಂಚೆ ಹೇಳ್ಬೇಕಾದ್ರೆ ಒಂದು ಖಾಸಗಿ ಕಾರ್ಖಾನೆಯಲ್ಲಿ ಪ್ರೈವೇಟ್ ಕಂಪನೀಸ್ ಏನಿರ್ತಾವ, ಏನು ಫ್ಯಾಕ್ಟ್ರೀಸ್ ಏನಿರ್ತಾವ, ಅಲ್ಲೂ ಕೂಡ ಕೆಲಸ ಮಾಡ್ಬೇಕ್ರಿ. ಏನಾದ್ರು ದುಡಿಬೇಕು, ಏನಾದ್ರು ಮಾಡ್ಕೋಬೇಕಂತ ಹೇಳಿ ಸ್ಟಾರ್ಟ್ ಆದಂತಹ ಜರ್ನಿ ಇವತ್ತು ಕರ್ನಾಟಕದ ಅತ್ಯುನ್ನತ ಸೇವೆ ಅಂತ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಜಾಯಿನ್ ಆಗಿ ಇದರಲ್ಲಿ ಕೂಡ ಈಗ ನೀವು ಸಚಿಂದ್ರ ಅವ್ರು ಹೇಳುವಾಗ ನೋಡಿರ್ಬೋದು, ನನ್ನ ಸರ್ವಿಸ್ಗಿಂತ ಹೆಚ್ಚು ಟ್ರಾನ್ಸ್ಫರ್ಸ್ ಪೋಸ್ಟಿಂಗ್ಸ್ ಜಾಸ್ತಿ ಇದಾವೆ. ಯಾಕಂದ್ರೆ ನಾನು ಇಲ್ಲಿ ಮಾಡಿದ 7 ವರ್ಷ ಸರ್ವಿಸ್ ಆಗಿದೆ ನಾನು ಇದರಲ್ಲಿ ಆಸ್ ಎ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಬಂದ ಮೇಲೆ. ಬಟ್ ಆಗ್ಲೇ ನನಗೆ ಇದು ಇಲ್ಲಿ ಬಂದಿರೋದು 9ನೇ ಜಾಗ ನಾನು. ಸೊ ಹೀಗೆ ನಡೀತಾ ಇದ್ದ ಜರ್ನಿ. ಇದ್ರ ಜೊತೆಗೆ ನಿಮಗೆ ನಾನು ಇವತ್ತು ಏನು ಕಿವಿ ಮಾತನ್ನ ಹೇಳ್ಬೇಕು, ನಿಮ್ ಜೊತೆಗೆ ಒಂದಷ್ಟು ಹಂಚ್ಕೋಬೇಕಾದ್ರೆ ಏನ್ ಹಂಚ್ಕೋಬೇಕು, ಯಾವುದು ಬಹಳ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ ಅಂದ್ರೆ ದ ಏಜ್ ಈಗಿದೆಯಲ್ಲ ನಿಮ್ಗೆ ಇರ್ತಕ್ಕಂಥ ಈಗೇನ್ ನೀವು ಈ ಪೊಟೆನ್ಶಿಯಲ್ ಟೈಮ್ ಅಲ್ಲಿ ನೀವೇನು ಕಲಿತಾ ಇದ್ರಲ್ಲ, ಬಹಳ ಚೆನ್ನಾಗಿ ಅಧ್ಯಯನ ಮಾಡ್ಲಿಕ್ಕೆ ಅಂತ ಏನೋ ಡಿಸಿಷನ್ ತಗೊಂಡು ಬಂದಿದಿರಲ್ಲ, ಆ ಡಿಸಿಷನ್ ಏನಾಗಿರ್ಬಾರ್ದು ಅಂದ್ರೆ ಬಹಳ ಸ್ವಲ್ಪ ಲೈಟ್ ಆಗಿ ಹೇಳ್ಬೇಕಂದ್ರೆ ಮನ್ಯಾಗ ಮದ್ವಿ ಮಾಡ್ತಾರ ಅಂತ ಹೇಳಿ ಬಂದು ಇಲ್ಲಿ ಡಿಗ್ರಿ ಏನೋ ಪೋಸ್ಟ್ ಗ್ರಾಜುಯೇಷನ್ ನೀವು ಜಾಯ್ನ್ ಆಗಿರ್ಬೋದು. ಹೌದಲ್ಲ? ಆ ಮೈಂಡ್ ಸೆಟ್ ದಿಂದ ದಯವಿಟ್ಟು ಹೊರಗೆ ಬರ್ರಿ. ಮತ್ತೆ ಹಂಗೇನೋ ಆಗದೆ 2 ವರ್ಷ ಹೆಂಗಿದ್ರೆ ತಳಿದ್ರೆ ಆಯ್ತು, ಆಮೇಲೆ ಹೆಂಗಿದ್ರು ಮದ್ವಿ ಮಾಡ್ಕೊಂಡು ಹೋಗೋದು ಸ್ವಲ್ಪ ಹುಡುಗರಿಗೆ ಕಷ್ಟ ರೀ. ಹುಡುಗರ ಸಂಖ್ಯೆ ಕಡಿಮೆ ಇತ್ತು, ನಿಮ್ಗೆ ಲಗುಟ್ ಹೆಣ್ಣು ಸಿಗಂಗಿಲ್ಲ ಈಗ ಸದ್ಯಕ್ಕೆ. ಯಾಕಂದ್ರೆ ಏನಾಗಿಬಿಟ್ಟಿದೆ ಅಂದ್ರೆ ಈ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಏನಂದ್ರೆ ಫ್ಯಾಕ್ಟ್ರಿ ಒಳಗ್ 3,000 ರೂಪಾಯಿ ಕೆಲಸ ಆಯ್ತಂದ್ರು ಸಾಕು, ನೌಕರಿನ ಬೇಕಂತಾರ. ನಿಮ್ದೇನ್ ಒಂದ್ 20 ಎಕರೆ ಹೊಲ ಐತಿ, ನಾನೊಂದು 500 ಟನ್ ಕಬ್ಬು ಕಳಿಸ್ತೀನಿ, 1,000 ಟನ್ ಕಬ್ಬು ಕಳಿಸ್ತೀನಿ, ನಂದು ವರ್ಷಕ್ಕೆ 30 ಲಕ್ಷ ರೂಪಾಯಿ ಬರ್ತದಂದ್ರ ಕೇರ ಮಾಡಲ್ರಿ ಅವ್ರು. ನೌಕರಿ ಬೇಕಷ್ಟೇ. ಒಂದ್ 5,000 ಪಗಾರ ಇರ್ಲಿ, 6,000 ಪಗಾರ ಇರ್ಲಿ, ಒಂದು ನೌಕರಿ ಬೇಕು ಅಂತ ಹೇಳ್ತಾರೆ. ಇವನ್ನೆಲ್ಲ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿದೆ. ನಾವ್ ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಇವುಗಳ ಬಗ್ಗೆ. ಯಾವ್ದು ಸಕ್ಸಸ್ಫುಲ್ ಲೈಫ್, ಏನ್ KS ಆಗಿ ಆಫೀಸರ್ ಆಗೋದು ಸಕ್ಸಸ್ಫುಲ್ ಲೈಫ್, ಪ್ರೊಫೆಸರ್ ಆದ್ರೆ ಸಕ್ಸಸ್ಫುಲ್ ಲೈಫ್, ಅಗ್ರಿಕಲ್ಚರ್ ಮಾಡಿದ್ರೆ ಕೆಟ್ಟ, ಬೇರೆ ಬೇರೆ ಹಿಂಗೆಲ್ಲ ಸಾಕಷ್ಟು ವಿಷಯಗಳಿದಾವ. ಬಟ್ ಅವೆಲ್ಲಕ್ಕಿಂತ ಮುಖ್ಯವಾಗಿ ನಾನು ಏನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಒಂದ್ ಕಡೆ ನಾನು ಬಹಳ ಸರಿ ಇದನ್ನ ಪ್ರಸ್ತಾಪ ಮಾಡಿದ್ದೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರು, ಇದನ್ನ ನಾನು ಲಿಟ್ರಲಿ ನಾನು ಅದನ್ನ ಬಹಳ ಮನಸ್ಸಿನಿಂದ ತಗೊಂಡು ಆ ತರ ಅದನ್ನ ಫಾಲೋ ಮಾಡ್ತೀನಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಹೇಳಿದ್ದಾರೆ, ಏನ್ ಹೇಳಿದಾರೆ ಅಂದ್ರೆ, ನೀವು ಯಾವುದೇ ಕೆಲಸ ಮಾಡ್ರಿ. ಯಾಕಂದ್ರೆ ನಾನು ಇಲ್ಲಿ ಇದೇ ನನಗೆ ಗೊತ್ತಿರುವ ಹಾಗೆ ನೀವು ಕೆಲವೊಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಆಗ್ಬೇಕಂತ ಅಂದ್ಕೊಂಡಿರ್ತೀರಿ, ಕೆಲವೊಬ್ರು ಏನೋ ICWA ಮಾಡಿ ಮುಂದೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀರಿ, ಕೆಲವೊಬ್ರು ಕಾಮರ್ಸ್ ಅಲ್ಲಿ ಲೆಕ್ಚರ್ ಆಗ್ಬೇಕಂತ ಅಂದ್ಕೊಂಡಿರ್ತೀರಿ, ಕೆಲವೊಬ್ರು ಏನದು ಕಂಪ್ನಿ ಸೆಕ್ರೆಟರಿ ಆಗ್ಬೇಕಂತ ಅಂದ್ಕೊಂಡಿರ್ತೀರಿ, ಇಲ್ಲ ಒಂದು ಒಳ್ಳೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕು, ಏನಾದ್ರು ಒಂದು ಎಂಟರ್ಪ್ರೈಸ್ ಹೋಗ್ಬೇಕು ಅಂತ ಈ ತರ ಎಲ್ಲ ಏನೇನೋ ಪ್ಲಾನ್ ಮಾಡ್ಕೊಂಡಿರ್ತೀರಿ. ಬಟ್ ಈ ಯಾವುದೇ ನೀವು ಗುರಿಯನ್ನ ನಿರ್ಧಾರ ಮಾಡ್ರಿ, ಬಿ ಸ್ಪೆಸಿಫಿಕ್ ಆಗಿ ಅದನ್ನ ನೀವೇ ಡಿಸಿಷನ್ ತಗೋಬೇಕು. ಅದನ್ನ ಯಾರೋ ಒಬ್ರು ಹೊರಗಿಂದ ನಿಮಗೆ ಅದನ್ನ ನಿಮ್ಮ ತಲೆಯಲ್ಲಿ ಹಾಕಿ ಇದನ್ನೇ ಆಗ್ರಿ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮನಸ್ಸಿನೊಳಗೆ ಬರ್ಬೇಕು. ನನ್ನ ಮನಸ್ಸಿನಲ್ಲಿ ನಾನು ಹೀಗಾಗ್ಬೇಕು, ನಾನು ಒಂದು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು, ಇಂಥ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದನ್ನ ಫಸ್ಟ್ ನೀವೇ ಡಿಸೈಡ್ ಮಾಡ್ಬೇಕು. ಹಾಗೆ ಡಿಸೈಡ್ ಮಾಡಿದ್ಮೇಲೆ ನೀವು ತಯಾರಿಯನ್ನ ಮಾಡ್ಕೋತಾ ಇದ್ದಾಗ ಏನಾಗ್ತಿರ್ತದೆ ಅಂದ್ರೆ, ಹೊರಗಿನ ಜಗತ್ತು ಬಹಳ ನೀವು ಅಂದ್ಕೊಂಡಷ್ಟು ಬಹಳ ಒಳ್ಳೆಯದಾಗಿಲ್ಲ, ಕಾಲ ಎಳಿತಿರ್ತದ. ಏನು ಎಲ್ಲರೂ ಕೂಡ ನಿಮ್ಗೆ ಹೆಂಗ್ ಮಾಡ್ತಿರ್ತಾರ ಅಂದ್ರೆ ನೆಗೆಟಿವ್ ಎನರ್ಜಿನ ಜಾಸ್ತಿ ತುಂಬ್ತಿರ್ತಾರ. ನಾವೇ ಓದಿದೀವಿ ಸಿಕ್ಕಾಪಟ್ಟೆ, ನಾವೇನು ಮಾಡಕ್ಕಾಗಲ್ಲ, ನೀವೇನ್ ಮಾಡ್ತಿರ್ ಬಿಡಪ್ಪ, ಏನ್ MCOM ಮಾಡ್ರಿ ಏನ, MBA ಮಾಡ್ರಿ ಏನ, ಏನ್ ಮಾಡಿದ್ರಿ ಏನೈತಿ, ನೌಕರಿ ಸಿಗಲ್ಲ, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಬಟ್ ಎಲ್ಲೂ ಕೂಡ ನೀವು ಅಂತಹ ನೆಗೆಟಿವ್ ಎನರ್ಜಿಗಳಿಗೆ ನೀವು ಒಳಗಾಗ್ಬಾರ್ದು. ಸರ್ ಎಂ ವಿಶ್ವೇಶ್ವರಯ್ಯನವ್ರು ಹೇಳಿದ ಮಾತಿಗೆ ವಾಪಸ್ ಹೇಳ್ತೀನಿ. ಏನಂತಂದ್ರೆ, ಅವ್ರು ಹೇಳಿದಾರೆ, ನೀವು ನನಗೆ ಜಗತ್ತಿನೊಳಗ ನನಗೊಂದು ಕಸ ಹುಡುಗೋ ಕೆಲಸ ನೀವೇನಾದ್ರು ನನಗೆ
ಕೊಡ್ತೀರಿ ಅಂತ ತಿಳ್ಕೊರಿ. ಅಪ್ಪಿ ತಪ್ಪಿ ನನಗೆ ಅದೇ ಕೆಲಸ ಕೊಟ್ರಿ ಅಂತ ತಿಳ್ಕೊಡ್ರಿ. ಒಂದ್ ವೇಳೆ ನನಗೆ ನೀವು ಕಸ ಹುಡುಗು ಕೆಲಸ ಕೊಟ್ರು ನಾನು ಈ ಜಗತ್ತಿನಾಗ ನನ್ನಂಗ ಸ್ವಚ್ಛ ಶಿಸ್ತಿನಿಂದ ನೀಟಾಗಿ ಇನ್ನೊಬ್ರು ಯಾರು ಕಸನ ಹುಡುಗಿರ್ಬಾರ್ದು ಅಷ್ಟು ಚೆನ್ನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಇದನ್ನ ನಾವೀಗ ಅಪ್ಲೈ ಮಾಡ್ಕೋಬೇಕು. ಎಲ್ಲಿಗೆ ಅಪ್ಲೈ ಮಾಡ್ಕೋಬೇಕು? ಬಸವೇಶ್ವರರು ಏನ್ ಹೇಳಿದ್ದಾರೆ? ಕಾಯಕವೇ ಕೈಲಾಸ ಅಂತ ಹೇಳಿ. ಯಾವ್ದಾದ್ರು ಒಂದು ವೃತ್ತಿಯನ್ನ ಅವರು ಕೈಲಾಸ ಅಂತ ಹೇಳ್ಯಾರ ನೋಡ್ರಿ. ಪರ್ಟಿಕ್ಯುಲರ್ ಒಂದು ವೃತ್ತಿಯನ್ನು ಮಾಡಿದ್ರೆ, ಒಂದು ಏನೋ ದೇವರ ಸೇವೆಯನ್ನು ಮಾಡಿದ್ರೆ, ಅರ್ಚಕರು ಮಾಡಿದ್ರೆ ಮಾತ್ರ ಕೈಲಾಸಕ್ಕೆ ಹೋಗ್ತಾರ, ಅಥವಾ ಬೇರೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಕೃಷಿ ಮಾಡಿದ್ರೆ ಮಾತ್ರ ಕೈಲಾಸಕ್ಕೆ ಹೋಗ್ತಾರ, ಬಿಸ್ನೆಸ್ ಮಾಡಿದ್ರೆ ಮಾತ್ರ, ಹಿಂಗೇನು ಹೇಳಿಲ್ಲ. ಅಥವಾ ರೊಕ್ಕ ಬಾಳ ಇದ್ರೆ ಇದ್ರ ಹೋಗ್ತಾರ ಅಂತ ಹೇಳಿಲ್ಲ. ಯಾವ್ದು ಶ್ರೇಷ್ಠಪ್ಪ ಅಂತಂದ್ರೆ ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸು ಕೊಟ್ಟು ಅದರಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸಿಕೊಂಡು ಕೆಲಸ ಮಾಡಿದ್ರೆ ಅದು ಕೈಲಾಸವಾಗುತ್ತದೆ. ಕೈಲಾಸ ಅಂದ್ರೆ ನಾವು ಲಿಟ್ರಲ್ ಮೀನಿಂಗ್ ಅಲ್ಲಿ ಏನಂತೇವೆ, ಕೈಲಾಸಕ್ಕೆ ಹೋಗಿ ನೋಡೋದೇನು ಇರಂಗಿಲ್ಲ. ಈ ಮಾಡುವ ಕೆಲಸವನ್ನು ನಾವು ಖುಷಿ ಒಳಗೆ ಇದ್ವಿ ಅಂದ್ರೆ ಇರುವ ಸ್ಥಳದಲ್ಲಿ, ಕಾರ್ಯಸ್ಥಳದಲ್ಲಿ, ನಾವು ಬದುಕುವ ಸ್ಥಳದಲ್ಲಿ, ನಾವು ಜೀವಿಸುವ ಸ್ಥಳದಲ್ಲಿ, ನಮ್ಮ ನೆರೆಯವರವರ ಮಧ್ಯೆ ನಾವು ಖುಷಿಯಾಗಿ ಸಂತೋಷವಾಗಿದ್ವಿ ಅಂದ್ರೆ ಅದೇ ಸ್ವರ್ಗ. ಇದಕ್ಕೆಲ್ಲ ನಾವು ಹುಡುಕಾಡಕ್ ಹೋಗ್ಬೇಕಾಗಿಲ್ಲ. ಹಾಗೆ ನಾವು ನಮ್ಮ ಇರ್ತಕ್ಕಂಥ ವಾತಾವರಣವನ್ನ ನಮ್ಮ ಜೀವಿತ ನಮ್ಮ ಈ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ನಾವು ಒಳ್ಳೆಯ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ನಾವು ಬದುಕಬೇಕಾದ್ರೆ, ನಮ್ಮ ಒಂದು ಲೆವೆಲ್ ಆಫ್ ಸ್ಟ್ಯಾಂಡರ್ಡ್ ಲಿವಿಂಗ್ ಏನಂತ ಅಂತೀವಿ ನಾವು, ಅದು ಚೆನ್ನಾಗಿರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಅದಕ್ಕೆ ತಕ್ಕಂತೆ ಏನ್ ತಯಾರಿ ಮಾಡ್ಬೇಕು? ಇನ್ನು ಈಗ ನಿಮ್ಗೆ ಒಂದು 22-23 ಏಜ್ ಇದ್ದೀರಿ, ಇನ್ನು 10 ವರ್ಷದ ನಂತರ ನಿಮ್ ಲೈಫ್ ಸ್ಟೈಲ್ ಹೇಗಿರ್ಬೇಕು? ಇನ್ನು 5 ವರ್ಷದ ನಂತರ ನಿಮ್ ಲೈಫ್ ಸ್ಟೈಲ್ ಹೇಗಿರ್ಬೇಕು? ನಿಮ್ಮ ರಿಕಗ್ನಿಷನ್ ಹೇಗಿರ್ಬೇಕು ಸೊಸೈಟಿಯಲ್ಲಿ ಅನ್ನೋದನ್ನ ಡಿಸೈಡ್ ಮಾಡುವಂತಹ ಪರ್ಟಿಕ್ಯುಲರ್ ಸಮಯ ಈಗ ಬಂದಿದೆ. ಆ ಸಮಯದಲ್ಲಿ ನೀವು ಏನ್ ಮಾಡ್ಬೇಕು? ಬಹಳ ಹೇಳ್ತಾರೆ, ನಿಮ್ಗೆಲ್ಲ ಗೊತ್ತಿದೆ, ಎಕನಾಮಿಕ್ಸ್ ಅಲ್ಲಿ ನೀವು ಓದಿದಿರಿ. ಯಂಗ್ ಏಜ್ ಗ್ರೂಪ್ ಏನಂತೀವಿ ನಾವು, ಭಾರತದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ನಮ್ಮಲ್ಲಿ ಇರೋದ್ರಿಂದ ಏಜ್ ಗ್ರೂಪ್ ಆಫ್ ಬಿಟ್ವೀನ್ 18 to 35-40 ಏನಾದ್ರೂ ಹಿಡ್ಕೋಬಹುದು ನಾವು. ಆ ಒಂದು ದುಡಿಯೋ ವಯಸ್ಸು, ಕೆಲಸ ಮಾಡುವ ವಯಸ್ಸಿನ ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಇದೆ. ಅದಕ್ಕಾಗಿ ನಮಗೆ ಡೆಮೋಗ್ರಫಿಕಲ್ ಡಿವಿಡೆಂಡ್ ಇರತಕ್ಕಂತ ದೊಡ್ಡ ದೇಶ ಭಾರತ ಅಂತ ಹೇಳ್ತಿರ್ತಾರೆ. ಆ ಜನಸಂಖ್ಯಾ ಲಾಭಾಂಶ ಅಂತ ಹೇಳಿ ಬದಲಾಗಬೇಕಾದ್ರೆ, ಆ ಲಾಭಾಂಶವನ್ನ ನಾವು ಪಡಿಬೇಕಾದ್ರೆ ನಾವು ಎಷ್ಟು ಶ್ರಮ ಪಡಬೇಕು, ಎಷ್ಟು ಗಂಟೆ ನಾವು ಕೆಲಸ ಮಾಡ್ಬೇಕು, ಎಷ್ಟು ಗಂಟೆ ನಾವು ನಮ್ಮನ್ನ ತೊಡಗಿಸಿಕೊಳ್ಬೇಕು, ಅದ್ರ ಮೇಲೆ ನಿಮ್ಗೆ ನಿರ್ಧಾರ ಆಗ್ತದ. ನೋಡ್ರಿ, ನಾನು ಈ ಮಾತನ್ನ ಯಾಕೆ ಹೇಳ್ತೀನಂದ್ರೆ, ಬೇಸಿಕಲಿ ಅವರು ನನ್ನ ಇಂಟ್ರೊಡಕ್ಷನ್ ಹೇಳ್ರು. ಪಕ್ಕಾ ನಿಮಗ್ ಪರಿಚಯ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ, ನಮ್ಮವ್ವ ಅಪ್ಪ ಅಗ್ರಿಕಲ್ಚರ್ ಫ್ಯಾಮಿಲಿ. ಹೌದಾ? ಅಗ್ರಿಕಲ್ಚರ್ ಫ್ಯಾಮಿಲಿ ಅಂದ್ರೆ ಕೃಷಿಯಲ್ಲಿ ದೊಡ್ಡ ಫ್ಯಾಮಿಲಿ ಅಲ್ಲ. ಕೃಷಿ ಒಳಗೆ ನಂದಿರೋದು 75 ಗುಂಟೆ ಹೊಲ. ಎಷ್ಟ್ ಹೇಳ್ರಿ? ಎಷ್ಟ್ ಎಕರೆ? 1.5 ಎಕರೆ 2 ಎಕರೆ ಸ್ವಲ್ಪ ಕಡಿಮೆ. ಆ 2 ಎಕರೆ ಒಳಗೆ ಬರೀ ಒಣ ಮಡ್ಡಿ ಅದ, ಏನು ಬೆಳೆಯಂಗಿಲ್ಲ. ಈಗ್ಲೂ ಹೋಗಿ ಗುದ್ದಾಡಿದ್ರೆ ಏನು ಆಗಲ್ಲ. ಹಾಗಾದ್ರೆ ಏನ್ ಮಾಡ್ತೀರಿ ನಮ್ಮ ತಂದೆ ತಾಯಿ ಅಂದ್ರೆ, ಎಲ್ಲಾ ನಮ್ ಊರೊಳಗಿನ ಬೇರೆ ಬೇರೆ ಚಲೋ ಗೌಡ್ರು, ಸಾವುಕಾರರು, ಶ್ರೀಮಂತರು ಅಂತ ಏನಿರ್ತಾರೋ ಅಂತವ್ರೆಲ್ಲ ಹೊಲ ಪಾಲಿಗೆ ಹಚ್ಕೊಳ್ಳೋದಂತಲ್ಲ, ಹಂಗ ಪಾಲಿಗೆ ಹಚ್ಕೊಳ್ತಿದ್ರು. ಆ ಪಾಲಿಗೆ ಹಚ್ಕೊಂಡು ಅವ್ರು ಇಲ್ಲಿ ದುಡಿತಿದ್ರು. ನನಗೂ ಸಮಯ ಸಿಕ್ಕಾಗೆಲ್ಲ ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ, ಇದನ್ನ ಮಾಡ್ಕೊಳ್ತಾ ಬರ್ತಿದ್ದೆ. ಸೊ ನಮ್ಮ ಮೋಟಿವ್ ಆಫ್ ಲೈಫ್ ಏನಪ್ಪಾ, ನಮ್ಮ ಜೀವನದಲ್ಲಿ ನಮ್ಗೆ ಸಿಕ್ಕಿದ್ದೇನಪ್ಪಾ, ನಮ್ಮ ಮದರ್ ಹೇಳಿದ್ರು, ನೋಡಪ್ಪ ನೀನು ಚೆನ್ನಾಗಿ ಅಭ್ಯಾಸ ಮಾಡಿ, ಅಧ್ಯಯನ ಮಾಡಿ, ಏನಾದ್ರೂ ಒಂದು ಸಣ್ಣ ನೌಕರಿ ಹಿಡಿದ್ರ ನಮ್ಗಿದು ಬೇರೆದವ್ರೆಲ್ಲ ಹೊಲದಲ್ಲಿ ಹೋಗಿ ಪಾಲನೆ ಮಾಡೋದು ಇವೆಲ್ಲ ಬಿಡ್ತಾವ. ಅಟ್ಲೀಸ್ಟ್ ನೀನೇನೋ ಅಂತ ತಂದಾಕ ನಾವು ಅದ್ರಲ್ಲಿ ಆರಾಮ್ ಇರ್ತೀವಿ. ಇಲ್ಲ ಅಂತಂದ್ರೆ ನಾವು ಹಿಂಗೆ ಈ ಹೊಲ ಬಿಡಿಸ್ತಾರ, ಆಮೇಲೆ ಆ ಹೊಲ ಮಾಡ್ತೀವಿ, ಹೊಲ ಬಿಡಿಸ್ತಾರ, ಆಮೇಲೆ ಇನ್ನೊಂದ್ ಕಡೆ ಮಾಡ್ತೀವಿ, ಇಲ್ಲಾಂದ್ರೆ ಇನ್ನೊಂದ್ ಕಡೆ ಕೂಲಿ ಮಾಡ್ಕೊತ ಹೋಗ್ತೀವಿ, ಹಿಂಗೆ ಹೇಳಿ. ಸೊ ಅವಾಗ ಈ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ನಾನು ತಗೊಂಡೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, 5 ಬೆರಳುಗಳು ಹೇಗೆ ಸಮಾನ ಇಲ್ವೋ ಹಾಗೆ ಇಲ್ಲಿ ಕೂತಂತವ್ರ ಎಲ್ಲರ ನಾಲೆಜ್ ಕೂಡ ಸಮನಾಗಿಲ್ಲ. ನೀವೆಲ್ಲರೂ ಕೂಡ ಇದೇ ಹುದ್ದೆಗೆ ಹೋಗ್ತೀರಿ, ನೀವೆಲ್ಲರೂ ಹೀಗೆ ಆಗ್ತೀರಿ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ, ಅದು ನೀವು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದಂತೂ ಸತ್ಯ. ಯಾವುದು ಸತ್ಯ ಅಂತಂದ್ರೆ, ಹುಟ್ಟಿನಿಂದ ನಾನು ಬುದ್ಧಿವಂತನಲ್ಲ ಅನ್ನೋದು ಸತ್ಯ. ನೀವು ಕೂಡ ಇಲ್ಲಿವರೆಗೂ ಬುದ್ಧಿವಂತರಾಗಿರದೇ ಇದ್ರು ಕೂಡ ಬದಲಾಯಿಸಿಕೊಳ್ಳಿಕ್ಕೆ ಈಗ ಸಮಯ ಬಂದಿದೆ ಅನ್ನೋದು ಸತ್ಯ. ಶ್ರಮ ಪಟ್ರೆ, ಪ್ರಯತ್ನ ಪಟ್ರೆ ಬಹಳ ಆಗ್ಲಿಕ್ಕಿಲ್ಲ. ನಾವು ಏನು ನಮ್ಮ ಅಂದ್ಕೊಂಡಷ್ಟು ಹೈಯೆಸ್ಟ್ ಹೈಟ್ ಅನ್ನ ನಾವು ರೀಚ್ ಆಗ್ಲಿಕ್ಕೆ ಇಲ್ಲ ಬಹುಶಃ. ಆದ್ರೆ ಒಂದು ಸಮರ್ಥವಾದ ಸ್ಥಾನಕ್ಕಂತೂ ನೀವು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ನೀವೇ ಡಿಸೈಡ್ ಮಾಡ್ಬೇಕು. ಇದನ್ನ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾರು ಇನ್ನೊಬ್ರು ನಿಮ್ ಮೇಲೆ ಇಂಪೋಸ್ ಮಾಡ್ಲಿಕ್ಕೆ, ನಿಮ್ಮ ಮೇಲೆ ಹೇರಿ ಅದರಿಂದ ಫಲವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಮ್ಮ ಜೀವನವನ್ನ ಯಾರು ಒಬ್ರು ನಿರ್ಧಾರವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನೀವೇ ದೊಡ್ಡ ನಿರ್ಮಾತೃಗಳು.
ನಿಮ್ಮ ಜೀವನವನ್ನ ಕಟ್ಟಿಸಿಕೊಳ್ಳುವ ನಿರ್ಮಾತೃಗಳು ಯಾರಂದ್ರೆ ನೀವು ಅನ್ಬಹುದು. ಪ್ರೊಫೆಸರ್ಸ್ ಇದಾರೆ, ಯೂನಿವರ್ಸಿಟಿ ಇದೆ, ನಮಗೆ ಇದನ್ನಿದೆ, ಸಾಕಷ್ಟು ಮೆಟೀರಿಯಲ್ ಇದೆ, ಆನ್ಲೈನ್ ಸೋರ್ಸ್ ಇದೆ, ಅದಿದೆ, ಇವೆಲ್ಲ ಇದ್ರೂ ಕೂಡ ಕೊನೆಗೆ ಕೊನೆಗೆ ಮಾಡ್ಬೇಕಾಗಿರೋರು ಯಾರು? ವೈಯಕ್ತಿಕವಾಗಿ ನಾವೇ ಅಲ್ಲ. ನಾನು ಹಾಗೆ ಆರಂಭ ಆದಂತ ನನ್ನ ವೈಯಕ್ತಿಕ ಜರ್ನಿಯಲ್ಲಿ ನಾನು PUC ವರೆಗೆ ವೆರಿ ಆರ್ಡಿನರಿ ಸ್ಟೂಡೆಂಟ್. ಇನ್ನು ಜೋಕಾಗಿ ಹೇಳ್ಬೇಕಂದ್ರೆ ನನ್ನ ಶಾಲ್ಯಾಗ ಆಕ್ಚುಲಿ ನಾನು 5th 6th ಸರಿಯಾಗಿ ಓದ್ದೇ ಇರೋದಕ್ಕೆ ನಮ್ಮ ಮನ್ಯಾಗಿಂದ ಆಕ್ಚುಲಿ ನಮ್ಮ ಅಜ್ಜಿ ಮನೆಗೆ ಕಳಿಸ್ಬಿಟ್ರು ನನಗೆ. ಇವು ಊರಾಗ ಬಿಟ್ರೆ ಹಾಳಾಗ್ತಾರೆ, ನೀವು ಬರೇ ಅವಾಗ ಬಂಕ್ ಮಾಡ್ತಿದ್ದೆ ನಾನು 6th ಅಂತ. ಸಾಲಿ ಕಲಿಯಕ್ ಹೋಗ್ತಿಲ್ಲ. ನಮ್ಮ ಊರಾಗ ಆ ವರ್ಷ ಜಾತ್ರೆ ಇತ್ತು, ನನಗೆ ನೆನಪಿದೆ, ತ್ಯಾಮೋನ್ ಜಾತ್ರೆ. ತ್ಯಾಮೋನ್ ಜಾತ್ರೆ ಅಂದ್ರೆ ಒಂದ್ ದಿನ ಇರಂಗಿಲ್ಲ, ಒಂದು ವಾರ 15 ದಿನ, ಒಂದ್ ತಿಂಗಳ ಗಂಟ್ಲೆ ಇರ್ತದೆ. ನಾನು ಒಂದ್ ತಿಂಗಳ ಗಂಟ್ಲೆ ಬರೀ ಜಾತ್ರೆನ ಮಾಡ್ತಿದ್ದೆ. ಮನ್ಯಾಗರೆ ಸಾಲಿ ಹೋಗ್ಯಾರ ಅಂತ ತಿಳ್ಕೊತಿದ್ರು. ಅವ್ರು ಹಿಂಗ ಊರಾಗೆಲ್ಲ ಸುತ್ತಾಕೋದ್ ನೋಡಿ ಯಾರೊಬ್ರು ಹೇಳ್ಬಿಟ್ರಿ, ಇಲ್ಲ ನಿಮ್ ಹುಡುಗ ಸಾಲಿಯನ್ ಕಲಿಯಾಕ್ತಿಲ್ಲ, ಅವ ಈಗಾಗ್ಲೇ ಒಂದ್ ತಿಂಗಳ ಜಾತ್ರೆನ ಮಾಡ್ತಾನ. ಅವಾಗ ಸೀರಿಯಸ್ ಆಗಿ ತಗೊಂಡು, ಇಲ್ಲಪ್ಪ ಇಲ್ಲಿದ್ರೆ ಹಾಳಾಗ್ತಾನ ಅಂತ ಹೇಳಿ ಅವಾಗ ನಮ್ಮ ಅಜ್ಜಿ ಮನೆಗೆ ಕಳಿಸಿದ್ರು. ಅಲ್ಲಿ ಅಜ್ಜಿ ಮನೆಯಲ್ಲಿ ಎಲ್ಲ ಚೆನ್ನಾಗಿ ಕೆಲ್ಸಾನು ಹಚ್ತಿದ್ರು, ಅಭ್ಯಾಸ ಮಾಡಕ್ ಹೋಗ್ಬಿಡ್ತಿರು. ಏನಾಗಿತ್ತಂದ್ರೆ ವಾಸ್ತವ ಇಷ್ಟೇ, ಇರೋರ್ 4-5 ಜನ ಇದ್ವಿ ಅಲ್ಲಿ. ಒಬ್ಬ ಸ್ವಲ್ಪ ಇವ್ರು ಕಾಕನ್ ಮಕ್ಕಳು ಮತ್ತೆ ಇನ್ನೊಬ್ರು ಮಾಮನ್ ಮಕ್ಕಳು ಅವ್ರೆಲ್ಲ ಇರ್ತಿದ್ರು. ಅವ್ರ ಏನಂದ್ರ ಅವ್ರಿಗೆ ಒಟ್ಟ ಓದಾಕ್ ಬರ್ತಿರ್ಕಿಲ್ಲ, ನನಗ್ ಸ್ವಲ್ಪ ಓದಾಕ್ ಬರ್ತಿರ್. ಅವ್ರಿಗೆ ಏನೂ ಬರೆಯಕ್ ಬರ್ತಿರ್ಕಿಲ್ಲ, ನನಗ್ ಸ್ವಲ್ಪ ಬರೆಯಕ್ ಬರ್ತಿತ್ತು. ಅವ್ರ ಏನಂತಿದ್ರು ಹೇಳ್ರಿ, ನೋಡು ಕಲಿ ಸಂತೋಷ, ನೋಡು ಓದ್ತಾನ ಅವ್ನು. ನನಗೆ ಎಷ್ಟು ಓದಾಕ್ ಬರ್ತಿತ್ತು, ಈಗ ಓದಾಕ್ ಸ್ಟಾರ್ಟ್ ಮಾಡ್ರಿ ಯಾವಾಗ ಮುಗಿತಿತ್ತು ಅದು, ಹಂಗ ಓದೋದು, ನಾವು ಬರೆಯೋದು ಹಂಗೆ. ಆದ್ರೆ ಸ್ವಲ್ಪ ಏನ್ ಆ ನಾಲೆಜ್ ಇತ್ತಲ್ಲ, ಅವಾಗ ನನ್ಗೆ ಏನ್ ಮಾಡ್ರಿ, ಅಪ್ರಿಸಿಯೇಟ್ ಮಾಡಕ್ ಚಾಲು ಮಾಡ್ರಿ, ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿ ನೋಡ್ರಿ. 4 ಜನರೊಳಗೆ ಇವ್ ಶಾನೆ, ನಾ ಸೀರಿಯಸ್ ತಗೊಂಡ್ಬಿಟ್ಟೆ ಅಂದ. ಏನ್ ಹೇಳ್ರಿ, ನಾ ಶಾನೆ ಅದೇನಂತೆ. ಅವಾಗ ಅನ್ಸಕತ್ತಿದ್ ನನಗೆ. ಅವಾಗ ಈ ಮಾತು ನಿಮಗೆ ನಾನು ಯಾಕೆ ಹೇಳತ್ತೀನಂದ್ರೆ, ಇದಕ್ಕೊಂದು ರೀಸನ್ ಇದೆ. ಈ ಮಾತು ನಿಮ್ಗೆ ಯಾಕೆ ಹೇಳತ್ತೀನಂದ್ರೆ, ಇದು ಹೇಗಿದೆ ಅಂದ್ರೆ ನಮ್ಮ ಮನಸ್ಥಿತಿ ಮತ್ತು ನಮ್ಮ ಬುದ್ಧಿವಂತಿಕೆ ಆಗ್ಲಿ, ನಾವು ಒಬ್ಬೊಬ್ರದ್ದು ಹೇಗಿರ್ತದಂದ್ರೆ ವೈಯಕ್ತಿಕವಾಗಿ, ಇದು ಮಕ್ಕಳ ಮೇಲೆ ಎಲ್ಲರ ಮೇಲೆ ಪ್ರಭಾವ ಬೀರುವಂತ ಇದು ವಸ್ತು. ನೀವು ಒಳ್ಳೆಯ ವಿಷಯಗಳನ್ನ ಹೇಳತ್ತೀರಿ, ನೀವು ಒಳ್ಳೆಯದನ್ನ ಅವ್ರ ಮೇಲೆ ಹೇಳತ್ತೀರಂದ್ರ ಅದನ್ನ ಅವರು ಪಾಸಿಟಿವ್ ಆಗಿ ಅದನ್ನ ಟರ್ನ್ ಮಾಡ್ಕೊತ ಹೋಗ್ತಾರೆ. ನೀವು ನೆಗೆಟಿವ್ ಹೇಳಕತ್ರಿ ಅಂತ ತಿಳ್ಕೊರಿ. ನೀವು ಬೇಕಾದ್ರೆ ಕಂಪೇರ್ ಮಾಡಿ ನೋಡ್ರಿ, ಊರಾಗ ನಿಮ್ ಮನ್ಯಾಗ ನೋಡ್ರಿ, ಒಂದ್ಸರಿ ಸಣ್ಣ ಹುಡುಗಿರ್ತ ನಾವು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್, ಏನ್ ಉಡಾಳದಿಲ್ಲ ನೀನು, ಎಷ್ಟು ಉಡಾಳ್ತನ ಮಾಡ್ತೀವಿ, ಹೆಂಗ್ ಬೇಕಾದಂಗ ಮಾತಾಡ್ತಿದ್ರೆ ಅವ ಅದನ್ನ ಮತ್ತೆ ಅದನ್ನ ಪಾಸಿಟಿವ್ ತಗೋತಾನ, ಹಂಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನ. ಇನ್ನಷ್ಟು ಉಡಾಳ್ತನ ಮಾಡಕ್ ಸ್ಟಾರ್ಟ್ ಮಾಡ. ಈಗ ಏನು ಶಾನೆ ಆಗಿದಿಲ್ಲ, ಪುಸ್ತಕ ಹಿಡ್ಕೊಂಡ್ ಕೂತಿ ಅಂತ ತಕ್ಷಣ ನಾವು ಒಂಥರ ಬಂದ್ಬಿಡ್ತಾವ, ನಾನೇನೋ ಚೇಂಜ್ ಆಗಿನ. ಸೊ ಹೀಗೆ ಆ ಬದಲಾದಂತಹ ಆಟಿಟ್ಯೂಡ್ ಇಂದ ನಾನು SSLC ವರೆಗೆ ಒಂದು ಆರ್ಡಿನರಿ 75-80 ಪಾಸ್ ಮಾಡ್ಕೊಂಡೆ. ಈ ನಮ್ಮ ಮದರ್ ಎಲ್ಲ ಚಂದಂಗ್ ಬುದ್ಧಿ ಹೇಳುವಷ್ಟು ಮತ್ತಿಗೆ PUC ಬಂದ್ಬಿಟ್ಟಿದೆ. ಅವಾಗ ನಾನು ಸೀರಿಯಸ್ ಆಗಿ 3 ಗಂಟೆಗೆ ಎದ್ದು ಓದೋದು, 4 ಗಂಟೆಗೆ ಎದ್ದು ಓದೋದು, ಹಿಂಗೆಲ್ಲ ಓದ್ಲಿಕ್ಕೆ ಆರಂಭ ಆಯ್ತು. ಅವಾಗ ಅನಿಸ್ತು ನನಗೆ, ಪ್ರಾಕ್ಟೀಸ್ ಮಾಡ್ತಿದೆ, ಅಕೌಂಟೆನ್ಸಿ ಎಲ್ಲ ಬರೀಬೇಕು, ಬರೀ ಅದನ್ನೇನು ಓದಿದ್ರೆ ನೆನಪುಳಂಗಿಲ್ಲ, ಬರೇ ಪ್ರಾಕ್ಟೀಸ್ ಮಾಡ್ಬೇಕು, ಬ್ಯಾಲೆನ್ಸ್ ಶೀಟ್ ತೆಗಿಬೇಕು ಅಷ್ಟೇ, ಅದನ್ನೆಲ್ಲ ಓದಿ ಕಂಠಪಾಠ ಅಂತೂ ಮಾಡಕ್ ಆಗಲ್ಲ. ಹೀಗೆ ಸ್ಟಾರ್ಟ್ ಆಯ್ತು ಬಿಸ್ನೆಸ್ ಸ್ಟಡೀಸ್, ಅವು ಇವೆಲ್ಲ ಓದಿ ಅವಾಗ ನಾನು ನಮ್ಮ ಕಾಲೇಜಿಗೆ ಒಂದು ಬೋರ್ಡ್ ಹಚ್ಚಿರ್ತಾರೆ, ಟಾಪರ್ಸ್ ಬೋರ್ಡ್, PUC ಅಲ್ಲೆಲ್ಲ. ಅಲ್ಲಿ ಹೋಗಿ ನೋಡ್ತಿದ್ದೆ ನಾನು, ಈ ಬೋರ್ಡ್ ಹೆಂಗಾರೆ ಮಾಡಿ ಹೆಸರು ಬರ್ಸ್ಬೇಕಲ್ಲ. ಅವಾಗ ಬಹಳ ಜನ ದೋಸ್ತರು ಇರ್ತಾರಲ್ಲ, ಅವ್ರೆಲ್ಲ ಹೆಂಗೆ ಅಪ್ರಿಸಿಯೇಟ್ ಮಾಡ್ತಾರೆ ಹೇಳ್ರಿ, ಓದ್ ಮಗನ ನಿಂದ ಹೆಸರು ಬರ್ತಿದ್ ಅಂತಾರ. ನಾವು ಹಂಗನಾಗಿಲ್ಲ, ಏನಂತಾರೆ ಹೇಳ್ರಿ, ಈಗ ಏನು ಬೋರ್ಡ್ ಮೇಲೆ ಹೆಸರು ಬರ್ಸಿದ್ರೆ ಬಾರಿ ಆಯ್ತು ಬಿಡಿ, ಈ ಸಲ ಏನ್ ಕಾಲೇಜ್ ಟಾಪರ್ ಆಯ್ತು, ಕಾಲ ಎಳಿತಾರಲ್ರಿ. ಹಿಂಗ ಕಾಲ್ ಎಳೆಯವ್ರದೆಲ್ಲೂ ಏನ್ ಮಾಡ್ಬೇಕಂದ್ರೆ ಅವ್ರಿಗೊಂದು ಏನ್ ಮಾಡ್ಬೇಕು ಹೇಳ್ರಿ, ಇಮಿಡಿಯೇಟ್ಲಿ ಏನ್ ಮಾಡ್ಬೇಕು ಹೇಳ್ರಿ, ಪಡ ಅವ್ರಿಗೊಂದ್ 4 ಬಡಿಬೇಕಾ? ಇಲ್ಲ, ಏನ್ ಮಾಡ್ಬೇಕು ಹೇಳ್ರಿ, ಒಂದು ಒಳ್ಳೆ ಸ್ಮೈಲ್ ಬಿಡ್ಬೇಕು ಅವ್ರಿಗೆ. ಹೌದಾ? ಆಯ್ತು, ನಾವೆಲ್ಲ ಇಲ್ಲಿ ಬರ್ಸಕ್ಕಾಯ್ತ್ರಿ ಇಲ್ಲ ಅನ್ನೋದು, ಈ ಬೋರ್ಡ್ ಮೇಲೆ ನನ್ನ ಹೆಸರು ಇಲ್ಲಿ ಬರ್ಸಕ್ಕಾಯ್ತ್ರಿ ಅನ್ನೋದು. ಅಲ್ಲಿ ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಏನ್ ವಿಚಾರ ಮಾಡಿದ್ರೆ, ಇಲ್ಲಿ ಬರ್ಸೇತಿರ್ಬೇಕು ಹೆಸರು. ಇವ ಇಷ್ಟು ಕಾಲ್ ಎಳತನಲ್ಲ, ಇಲ್ಲಿ ಹೆಸರು ಬರ್ಸೇತಿರ್ಬೇಕಂತ ಮಾಡೋದು. ಸೊ ಹೀಗೆ ನಂದು ಜರ್ನಿ ಸ್ಟಾರ್ಟ್ ಆಯ್ತು. ಅವಾಗ 1971 ಕಾಲೇಜ್ ಸ್ಟಾರ್ಟ್ ಆಗಿತ್ತು. ನಾನು 2006 PUC ಮುಗಿಸಿದಾಗ ಅಷ್ಟು ವರ್ಷದಲ್ಲಿ ಆಗಿರೋ ಮೆರಿಟ್ ಅನ್ನ ಬ್ರೇಕ್ ಮಾಡಿ ಡಿಸ್ಟಿಂಕ್ಷನ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದಿನ ಆ ಕಾಲೇಜ್ಗೆ. ಆ ಕಾಲೇಜಲ್ಲಿ ನನ್ನ ಬೋರ್ಡ್ ಮೇಲೆ ಹೆಸರು ಬರ್ಸ್ಬಿಟ್ಟೆ. ಇದೇ ಬರ್ತೇಶ್ ಬಾಗಿಬಿಡಿ, ಬಹಳ ದೂರ ಇಲ್ಲ, ನೀವು ಆ ಕಡೆ ಹೋದಾಗ ಒಂದ್ಸರಿ ನೋಡ್ಕೊಂಡು ಬರ್ಬೇಕಾರೆ ಹೆಸರು ಐತೆ. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಮನಸ್ಸು ಕೊಟ್ಟು ಚಾಲೆಂಜ್ ಮಾಡಿ ಓದ್ಲಿಕ್ಕೆ ಆರಂಭ ಮಾಡಿದ್ರಂದ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದೇ ಬರ್ತದ. ಇದಕ್ಕೇನೋ ದೊಡ್ಡ IQ ಬಹಳ ಶಾನೆ ಇರ್ಬೇಕು, ಬುದ್ಧಿವಂತರ ಇರ್ಬೇಕಂತ ಹಂಗಿಲ್ಲ, ಮನ್ಸ್ ಕೊಟ್ಟು ಓದ್ಬೇಕಷ್ಟೇ. ಒಂದ್ ಕಡೆ ಹೇಳ್ತಾರ, ಇಫ್ ಯು ರಿಯಲಿ ವಾಂಟ್ ಟು ಡೂ ಸಮಥಿಂಗ್, ದ ಯೂನಿವರ್ಸ್ ಇಟ್ ಸೆಲ್ಫ್ ಕನ್ಸ್ಪೈರ್ಸ್ ಯು ಟು ಡೂ ದ್ಯಾಟ್ ಅಂತ. ಹೌದಾ? ಮನಸ್ಸಾರೆ ಏನಾದ್ರೂ ನೀವು ಮಾಡ್ಲೇಬೇಕಂತ ಹಠ ತೊಟ್ರಿ ಅಂತ ತಿಳ್ಕೊರಿ, ಡೆಫಿನೆಟ್ಲಿ ನಿಮ್ಗೆ ಈ ವಿಶ್ವದ ಚರಾಚರಗಳು
ಒಂದು ಒಂದು ಏನು ನಿರ್ಜೀವ ವಸ್ತುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ನೀವು ಮನಸ್ಸು ಕೊಟ್ಟು ಕೆಲಸ ಮಾಡ್ತಿರ್ಬೇಕು. ಇದು ಎಷ್ಟೋ ಪ್ರಸಂಗಗಳಲ್ಲಿ ನಿಮ್ಗೆ ಆಗ್ತಿರ್ತದೆ ನೋಡ್ರಿ. ನೀವು ಈ ಸುಮ್ನೆ ಒಬ್ರನ್ನ ಯಾರೋ ನೀವು ಮನೇಲಿ ಯಾರೋ ತಂದೆ ತಾಯಿನೋ ಯಾರೋ ಮಿಸ್ ಮಾಡ್ಕೋತಿರ್ತೀರ, ಅಥವಾ ಯಾರೋ ಒಬ್ರು ರಿಲೇಟಿವ್ಸ್ ಫ್ರೆಂಡ್ಸ್ ನ ಮಿಸ್ ಮಾಡ್ಕೋತಿರ್ತೀರಿ. ಅದು ಯಾವ್ದೋ ಒಂದು ಸಂದರ್ಭದಲ್ಲಿ ನಿಜವಾಗಿಯೂ ನೀವು ಅನ್ಕೊಂಡ್ರೆ ಅದೇ ಟೈಮ್ದಾಗ ಅವ್ರ ಫೋನ್ ಬಂದ್ಬಿಡ್ತಾರೆ, ಅಥವಾ ಅವರ ಅಲ್ಲಿ ಬಂದೇ ಬಿಡ್ತಾರೆ. ನೀವು ನಿಜವಾಗಿ ಹಂಗೆ ನೆನ್ಸ್ಕೊಂತೀರಿ. ಈ ಎಷ್ಟೋ ಜನಕ್ಕೆ ಆಗಿರ್ತದೆ ಇದು. ನೀವು ಒಂದು ಕೆಲಸದ ಮೇಲೂ ಕೂಡ ನೀವು ಹಿಂಗ್ ಮಾಡಕತ್ತೀರಂದ್ರ, ನಾನು ಈ ಸಿವಿಲ್ಸ್ ಓದ್ಬೇಕಾದ್ರೆ ನಾನು ಒಂದು ಪೊಲಿಟಿಕಲ್ ಇದರಲ್ಲಿ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ವಲ್ಪ ನನಗೆ ಫೇವ್ರೇಟ್ ಸಬ್ಜೆಕ್ಟ್. ಬಹಳ ಚೆನ್ನಾಗಿ ಒಂದು ಮೇರುನಂದನ್ ಅಂತ ಒಂದು ಬುಕ್ ಇತ್ತು. ಬರೀ ಅದು ಯಾಕೆ ಆ ಬುಕ್ ಅಷ್ಟು ಹಚ್ಕೊಂಡ್ರೆ ಅಂದ್ರೆ ಎಲ್ಲಾ ಪುಸ್ತಕವನ್ನು ಓದೋದಕ್ಕಿಂತ ಆ ಪುಸ್ತಕ ಓದೋದು ಸ್ವಲ್ಪ ಬಹಳ ಕಠಿಣ. ಕನ್ನಡದಲ್ಲೇ ಬರ್ದಾನ, ಆದ್ರೆ ಒಟ್ಟ ಅರ್ಥನ ಆಗುದಿಲ್ಲ ಅದು. ನಿಮ್ಗೆ ಗೊತ್ತಲ್ಲ, ಗೌರ್ಮೆಂಟ್ ಸರ್ಕ್ಯುಲರ್ ಎಲ್ಲ ಓದಿರ್ಬೇಕಾರೆ ಗೌರ್ಮೆಂಟ್ ಗೆಜೆಟ್ಸು, ಗೆಜೆಟಿಯರು ಮತ್ತು ಯೋಜನಾ ಅಂತಕ್ಕಂಥ ಕೆಲವೊಂದು ಮ್ಯಾಗಝಿನ್ಸ್ ಎಲ್ಲ ಬರ್ತಾವ. ಓದ್ರೆ ನೀವು ಒಟ್ಟ ಅರ್ಥ ಆಗೋದಿಲ್ಲ. ಒಂದೇ ಸಾಲಿಂದ ಚಾಲೂ ಮಾಡಿ ಲಾಸ್ಟ್ ಹೋಗ್ತಕ್ಕ ಅರ್ಥ ಆಗತ್ತೈತೆ ಅನಿಸ್ತದ. ಲಾಸ್ಟ್ ಹೋಗಿ ಮುಗಿಸ್ಮೇಲೆ ಏನ್ ಓದೇನಂತ ನೆನಪೇ ಇರಂಗಿಲ್ಲ ನಿಮ್ಗೆ. ಅಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಅಪ್ ಏನು ರೈಟಿಂಗು ಅಥವಾ ಅದ್ರದ್ದು ಕಂಟೆಂಟ್ಸು, ಆಮೇಲೆ ವೆಕ್ಯಾಬ್ಲರಿ ಅವ್ರು ಬಳಸೋದು ಅವೆಲ್ಲರೂ ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ ಇರ್ತಾವ. ಬೇಗ ನಮಗೆ ಡೈಜೆಸ್ಟ್ ಆಗುದಿಲ್ಲ. ಹಾಗೆ ಇದ್ದಂತಹ ಪುಸ್ತಕವನ್ನ ನಾನು ಓದ್ತಿದ್ದೆ. ಬಹಳ ಮನ್ಸು ಕೊಟ್ಟು ಓದಿದ್ರೆ ಹೇಗೆ ನಂಗೆ ಪರ್ಫೆಕ್ಟ್ ಆಗಿರ್ತದೆ. ಈಗಲೂ ಆ ಬುಕ್ ಅನ್ನು ನಾನು ಪ್ರಿಸರ್ವ್ ಮಾಡಿದ್ದೀನಿ. ಈಗ ನೀವು ಮುಂದ್ ಕೂತವ್ರು ಸುಮ್ಮನೆ ಹೇಳ್ಬಿಡೋದು ಆರ್ಟಿಕಲ್ 324 ತೆಗೀರಂದ್ರೆ, ನಾನು ಆ ಬುಕ್ 324 ಆರ್ಟಿಕಲ್ಗೆ ನನ್ನ ಪೇಜ್ ಬರ್ತಿತ್ತು. ಬಹಳ ಸರಿ ಪ್ರೂವ್ ಆಗೋದು ಇದು. ಒಂದ್ಸರಿ ಅಲ್ಲ, ಎರಡ್ ಸರಿ ಅಲ್ಲ, ಬಹಳ ಸರಿ ಆಗೋದು ನನಗೆ. ಇಲ್ಲ ನೀವು 71 ಆರ್ಟಿಕಲ್ ತೆಗಿ, 124 ಆರ್ಟಿಕಲ್ ತೆಗಿ, ಸುಪ್ರೀಂ ಕೋರ್ಟ್ ತೆಗಿ, ಹೈಕೋರ್ಟ್ ತೆಗಿ ಅಂದ ತಕ್ಷಣ ಅದನ್ನೇ ತೆಗೆದು ಕೊಡ್ತಿದ್ದೆ. ಇದು ನಾನು ಹೇಳಕತ್ತೀನಿ, ಇದು ಜಾದು ಅಲ್ರಿ ಇದು. ಇದು ಯಾರು ಬೇಕಾದವರು ನಾನು ಹೇಳಕತ್ತಿದ್ ಇಷ್ಟೇ, ಮನಸ್ಸು ಕೊಟ್ಟು ಕೆಲಸ ಮಾಡ್ರಿ. ಏನ್ ಮಾಡ್ಬೇಕಂತ ಅಂದ್ಕೊಂಡಿರ್ಲಿ ಜೀವನದಾಗ, ಅದನ್ನ ನೀವು ಮನಸ್ಸಾರೆ ಆ ವಿಷಯದ ಮೇಲೆ, ಆ ಸಂಗತಿಯ ಮೇಲೆ, ಆ ಕೆಲಸದ ಮೇಲೆ ನೀವು ಶ್ರದ್ಧೆ ಇಟ್ರಂದ್ರೆ, ಭಕ್ತಿ ಇಟ್ರಂದ್ರೆ ಡೆಫಿನೆಟ್ಲಿ ಯು ವಿಲ್ ರೀಚ್ ಏನು ನೀವು ಅಂದ್ಕೊಂಡದಕ್ಕಿಂತನೂ ಒಮ್ಮೊಮ್ಮೆ ಬಹಳ ಎತ್ತರದ ಮಹೋನ್ನತ ಸ್ಥಾನಗಳನ್ನ ಏರ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಶ್ರಮ ಪಡ್ಬೇಕಾಗ್ತದೆ. ಬಟ್ ಈ ಏಜ್ ಇದೆಲ್ಲ 20ರಿಂದ 30-35 ವಯಸ್ಸಿನಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ಏಜ್ ಇದೆಯಲ್ಲ, ಇದು ಹೈಯೆಸ್ಟ್ ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನ, ಬುದ್ಧಿವಂತಿಕೆಯನ್ನ ಬಳಸಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ. ಈ ಅವಕಾಶವನ್ನು ನೀವು ಯಾವತ್ತೂ ಕೂಡ ಕಳ್ಕೋಬಾರದು, ಮತ್ತು ಎಲ್ಲೂ ಕೂಡ ಡೈವರ್ಟ್ ಕೂಡ ಆಗ್ಬಾರ್ದು. ಇಷ್ಟೇ ನೋಡ್ರಿ, ಒಂದು 4-5 ಪ್ರಿನ್ಸಿಪಲ್ಸ್ ಹೇಳ್ತೇವೆ. ಒಂದನೇದು ಏನು ಸಿಂಪಲ್ ಆಗಿ, ಮೊದಲನೇದು ತಂದೆ ತಾಯಿಗೆ ಗೌರವ ಕೊಡೋದು ಕಲ್ಕೊಡಿ. ನೀವು ಅವ್ರಿಗೆ ಗೌರವ ಪ್ರೀತಿ ಆಧಾರದಿಂದ ನಡ್ಕೊಂಡ್ರಿ, ಗುರು ಹಿರಿಯರು ಮನೆಯಲ್ಲಿ ಇರ್ತಕ್ಕಂಥ ಅಜ್ಜ ಅಜ್ಜಿ ಎಲ್ಲರನ್ನು ಸೇರಿಸಿ ಇರ್ತಾರೆ. ನೀವು ಅವ್ರಿಗೆ ಎಷ್ಟು ಗೌರವ ಕೊಡ್ತಿರಲ್ಲ ಅಷ್ಟು ನಿಮ್ಗೆ ಒಳ್ಳೇದಾಗ್ತದೆ. ಇದು ನನ್ನ ಪರ್ಸನಲ್ ನನಗೆ ಆಗಿರ್ತಕ್ಕಂಥ ಅನುಭವ ಮತ್ತು ನಿಮ್ಗೆ ಹೇಳ್ತಕ್ಕಂಥ ಕಿವಿಮಾತು. ಎರಡನೇದು ಗುರುಗಳು, ಟೀಚರ್. ಅವ್ರು ಹೇಗೆ ಇರ್ಲಿ, ನೀವು ಅವ್ರನ್ನ ಒಪ್ಕೊಂಡು ಅವ್ರು ಹೇಳಿದ್ದೆಲ್ಲ ಚಾಚು ಚಪ್ಪಲ್ದೆ ಪಾಲ್ಸಕತ್ತಾರೆ, ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗ್ತದೆ. ಯಾವುದೇ ಗುರು ಕೂಡ ನಿಮ್ಗೆ ಕೆಟ್ಟ ದಾರಿಯನ್ನ ತೋರ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎರಡನೇದು ಗುರು. ಇನ್ನು ಮೂರನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಸಮಯ. ತಂದೆ ತಾಯಿಗೆ ಗುರುಗಳಿಗೆ ಎಷ್ಟು ಸಮಯ ಕೊಡ್ತಿರ್ಲಿ, ಬೆಲೆ ಕೊಡ್ತಿರ್ಲಿಲ್ಲ, ಗೌರವ ಕೊಡ್ತೀರ, ಅಷ್ಟೇ ಒಂದು ಇದನ್ನ ಆ ಸಮಯಕ್ಕೂ ಕೂಡ ನೀವು ಗೌರವವನ್ನು ಕೊಟ್ಟು ಅದಕ್ಕೆ ತಕ್ಕಂತೆ ನೀವು ನಿಮಗೆ ಒಂದು ಕಿವಿಮಾತು ಹೇಳ್ಬೇಕಂದ್ರೆ, ನೀವು ಇದೆಲ್ಲ ಮುಗಿದ್ಮೇಲೆ, ಕ್ಲಾಸಸ್ ಎಲ್ಲ ಮುಗಿದ್ಮೇಲೆ ಒಂದು ಟೈಮ್ ಟೇಬಲ್ ಮಾಡ್ಕೊಡಿ. ಎಂತ ಟೈಮ್ ಟೇಬಲ್ ಮಾಡ್ಕೊಡ್ರಿ ಅಂದ್ರೆ, ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಟೈಮ್ ಲೀಕೇಜ್ ಟೈಮ್ ಟೇಬಲ್ ಮಾಡ್ರಿ. ಇಲ್ಲಿ ಕ್ಲಾಸ್ ಅಲ್ಲಿ ಅಂತೂ ಅವರು ಡೀನ್ ಸಾಹೇಬ್ ಮಾಡ್ಕೊಟ್ಟಿರ್ತಾರೆ ನಿಮ್ಗೆ ಯಾವ್ಯಾವ ಕ್ಲಾಸ್ ಅಲ್ಲಿ ಯಾವಾಗ ಇರ್ಬೇಕು, ಏನಿರ್ಬೇಕು ಅನ್ನೋ ಟೈಮ್ ಟೇಬಲ್ ಇರ್ತದೆ. ಇನ್ನೊಂದು ನೀವು ಮಾಡ್ಬೇಕಾಗಿದ್ದು ಟೈಮ್ ಲೀಕೇಜ್. ಎಲ್ಲೆಲ್ಲಿ ನಿಮ್ಮ ಸಮಯ ಹಾಳಾಗತ್ತೈತಿ, ನೀವು ಯಾವ ಮೊಬೈಲ್ಗೆ ಎಷ್ಟು ಟೈಮ್ ಕೊಟ್ಟಿರಿ, ಯಾರಿಗೆ ಪಾಲ್ತು ಮಾತಾಡ್ಲಿಕ್ಕೆ ಎಷ್ಟು ಸಮಯ ಕೊಟ್ಟಿರಿ, ಎಲ್ಲಿ ಬೇರೆ ಬೇರೆ ಯಾವ್ಯಾವ ಕಾರಣ, ಅದು ಯಾವ್ದಾದ್ರು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಒಮ್ಮೊಮ್ಮೆ ಟ್ರಾನ್ಸ್ಪೋರ್ಟೇಷನ್ಗೆ ಇರ್ತದ, ಒಮ್ಮೊಮ್ಮೆ ಬೇರೆ ಒಳ್ಳೆ ವಿಚಾರಗಳಿಗೆ ಡಿಸ್ಕಷನ್ ಟೈಮ್ ಕೊಟ್ಟಿರ್ತೀರಿ. ಯಾವ್ಯಾವ ಟೈಮ್ ಅನ್ನ ಎದ್ ಕೊಟ್ಟಿ ಅಂತ ಒಂದ್ಸರಿ ಬರೀರಿ. ಇದನ್ನೊಂದು 15 ದಿನ ಬರೀರಿ. 15 ದಿನ ಆದ್ಮೇಲೆ ನಿಮ್ಗೆ ಯಾರು ಕೂಡ ನಿಮ್ಮ ಜೀವನ ಹಿಂಗ ನಡೀರಿ, ಹಿಂಗ ಓದ್ರಿ, ಹಿಂಗ ಮಾಡ್ರಿ ಅಂತ ಅಷ್ಟೊಂದು ನಿಮ್ಗೆ ಹೇಳಕ್ಕಾಗಿಲ್ಲ. ಪದೇ ಹೇಳ್ತೀನಿ, ನೀವೇ ಮಾಡ್ಕೋಬೇಕು. ಇದನ್ನ ಹೆಂಗ್ ಮಾಡ್ಬೇಕಾದ್ರೆ ಈ ತರ ಒಂದು ಸ್ಟ್ರಾಟಜಿ ಮಾಡ್ಬೇಕು. ಅವಾಗ ನಿಮ್ಗೆ ಗೊತ್ತಾಗ್ತದೆ ನಂದು ಕ್ವಾಲಿಟೇಟಿವ್ ಟೈಮ್ ಎಷ್ಟು, 24 ಗಂಟೆ ಒಳಗೆ ನಾನು ಎಷ್ಟು ಸಮಯವನ್ನು ನಾನು ಒಳ್ಳೆ ಕೆಲಸಕ್ಕಾಗಿ, ನನ್ನ ಮುಂದಿನ ಜೀವನದ ಉಜ್ವಲ ಭವಿಷ್ಯದ ನಿರ್ಮಾಣಕ್ಕಾಗಿ ಅದ್ರಲ್ಲಿ ನನ್ನ ಸಮಯವನ್ನು ಎಷ್ಟು ಕಳೆಯತೀನಿ, ಮತ್ತು ಅದರಲ್ಲಿ ಎಷ್ಟು ವೇಸ್ಟ್ ಸಮಯ, ಅದು ಎಂದೂ ಉಪಯೋಗ ಆಗಲಂತ ಸಮಯವನ್ನು ಎಷ್ಟು ಕಳೆಯತೀನಿ, ಮನರಂಜನೆ ಅದು ಇದು ಎಷ್ಟು ಕಳೆದ್ರೆ ಅದನ್ನು ಮಾಡಿ. ನೀವು ಏನು ಪೂರ್ತಿ ಗಂಭೀರವಾಗಿರ್ಬೇಕಂತ ನಾನೇನು ಬಯಸುದಿಲ್ಲ. ಎಂಟರ್ಟೈನ್ಮೆಂಟ್ ಇರಬೇಕು, ಕಾಲೇಜ್ ಇರ್ತದೆ, ಕಾಲೇಜ್ ಲೈಫ್ ಅಲ್ಲಿ ಸ್ವಲ್ಪ ನೀವು ಖುಷಿಯಾಗಿರ್ಬೇಕು, ಅದೆಲ್ಲ ಓಕೆ. ಬಟ್ ಆ ಎಂಟರ್ಟೈನ್ಮೆಂಟ್ ಕಾಲೇಜ್ ಲೈಫ್ ಇರ್ತಾವ. ಇದು 3. 4ನೇದು, ನೀವು ಪ್ರತಿದಿನ ಕಾಲೇಜಿಗೆ ಬಂದ ತಕ್ಷಣ ನನ್ನ ತಂದೆ ತಾಯಿ ಈ ಕಾಲೇಜ್ಗೆ ಯಾಕೆ ಕಳಿಸಿದಾರೆ ಇಷ್ಟ ವಿಚಾರ ಮಾಡಿ ಬರ್ರಿ.
ಯಾವ್ದಕ್ ಕಳಿಸ್ಯಾರ? ಯಾವ ತಂದೆ ತಾಯಿ ಆದ್ರೂ ಹೋಗ್ಲಿ ನನ್ನ ಮಗ ಕಾಲೇಜ್ಗೆ ಹೋಗಿ ತಿರುಗಾಡಿ ಆರಾಮ್ ಮಜ್ಜಾ ಮಾಡಿ ಬರ್ಲಿ 2 ವರ್ಷ ಅಂತ ಯಾರಿಗಾರು ಕಳಿಸ್ಯಾರ? ಮತ್ತೆ ಯಾರಿಗೂ ಕಳಿಸಿಲ್ಲ. ಯಾಕೆ ಕಳಿಸ್ಯಾರ? ಏನೋ ಒಂದು ಜೀವನದಲ್ಲಿ ಆಸರೆ ನೀವು ನಿಮ್ಮ ಜೀವನವನ್ನ ರೂಪಿಸ್ಕೊಂಡ್ರೆ ಸಾಕಂತ ಇರ್ತಾರೆ ಕೆಲವೊಬ್ರು. ಹೊಳ್ ನೀವೇನು ಅವ್ರಿಗೆ ಹೆಲ್ಪ್ ಮಾಡೋದು ಬೇಡ, ಅವರೊಂದ್ ಏನಾದ್ರು ಜೀವನದಾಗ ಅವ್ರು ನಿಂತ್ರೆ ಸಾಕಪ್ಪ. ಅದನ್ನ ನಿರ್ಧಾರ ಮಾಡಿ, ನಾನು ಯಾಕೆ ಇಲ್ಲೇ ಬಂದಿದ್ದೀನಿ, ಮತ್ತೆ ಇನ್ನ ಇದೇನು ನಾನು ಏನ್ ಮಾಡಾಕತ್ತೀನಿ, ನಾನ್ ಮಾಡುವ ಕೆಲಸ ಇದರಿಂದ ಏನಾದ್ರೂ ಆ ಗಮ್ಯ ಗುರಿ ಏನ್ ನಾನು ಹೋಗ್ಬೇಕಂತಿದ್ದಿಲ್ಲ ಅದಕ್ಕೆ ತಕ್ಕಂತೆ ನಾನು ಮಾಡ್ತಾ ಇದ್ದೀನೋ ಇಲ್ವೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಇಷ್ಟು ಬೇಸಿಕ್ ಪ್ರಿನ್ಸಿಪಲ್ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಸಾಧ್ಯ ಆಗೇ ಆಗ್ತದ. ಯಾಕೆ ನಾವು ಈ ಸ್ಪಷ್ಟತೆ ಇರ್ಬೇಕಂದ್ರೆ, ಸಾಮಾನ್ಯವಾಗಿ ಇರ್ತಕ್ಕಂಥ ಎಲ್ಲಾ ಜನರಲ್ಲಿ 3 ವಿಧದಲ್ಲಿ ಜನ ಇರ್ತಾರೆ. ಒಂದು ಗ್ರೇಟ್ ಮೈಂಡ್ಸ್, ಎವರೇಜ್ ಮೈಂಡ್ಸ್, ಸ್ಮಾಲ್ ಮೈಂಡ್ಸ್. ಹೌದಾ? ಇಷ್ಟು ಡಿವಿಷನ್ ದಲ್ಲಿ ನೀವು ಒಂದ್ ಕಡೆ ಕ್ಯಾಟಗರಿ ಒಳಗೆ ಒಂದ್ ಕಡೆ ಶಿಫ್ಟ್ ಆಗಿಬಿಡ್ರಿ. ಅವಾಗ ನಿಮ್ಮ ಲೈಫ್ದು ಟರ್ನಿಂಗ್ ಪಾಯಿಂಟ್ ಅನ್ನು ನೋಡಿಬಿಡ್ರಿ ನೀವು ಹೇಗಾಗ್ತದೆ. ಒಂದು 15 ದಿನ, ಒಂದು ತಿಂಗಳಲ್ಲೇನೆ ಬದಲಾವಣೆಗಳನ್ನ ನೋಡ್ತೀವಿ ನಾವು. ಈ ಗ್ರೇಟ್ ಮೈಂಡ್ಸ್ ಅಂದ್ರೆ ಇಲ್ಲಿದ್ದಾರೆ ನೋಡಿ, ಮತ್ತೆ ಅಲ್ಲಿದ್ದಾರೆ. ಇವರೆಲ್ಲ ಗ್ರೇಟ್ ಮೈಂಡ್ಸ್. ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದರು, ಗಾಂಧೀಜಿ ಎಲ್ಲ ಇದಾರಲ್ರಿ. ಇವರೆಲ್ಲ ದೊಡ್ಡ ಇವರೆಲ್ಲ ಬಹಳ ಇನ್ನು ವಿಶ್ವವಿಖ್ಯಾತರಾದಂತಹ ದೊಡ್ಡ ಸೈಂಟಿಸ್ಟ್ಗಳಾಗಿರ್ಬೋದು. ಅವರೆಲ್ಲ ದೇ ಆಲ್ವೇಸ್ ಡಿಸ್ಕಸ್ ಅಬೌಟ್ ದ ಐಡಿಯಾಸ್, ಒಳ್ಳೆ ಇನೋವೇಷನ್ಸ್, ರಿಸರ್ಚ್. ಇನ್ ದೊಡ್ಡ ಏನಾದ್ರೂ ಮಾಡ್ಬೇಕು, ಜಗತ್ತಿಗೆ ಏನಾದ್ರೂ ನನ್ನಿಂದ ಕೊಡುಗೆ ಸಿಗ್ಬೇಕಂತ ಕೇಳ್ತಾರ. ಅವ್ರು ವೈಯಕ್ತಿಕವಾಗಿ ಏನೂ ಇರಂಗಿಲ್ಲ. ಅವ್ರು ವೈಯಕ್ತಿಕ ಆಶೆ ಆಮಿಷಗಳು ಏನೂ ಇರಂಗಿಲ್ಲ. ತಮ್ಮ ಜೀವನದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಸಾಧನೆ ಮಾಡ್ಬೇಕು, ಮುಂದೆ ಹೋಗ್ಬೇಕು, ನನ್ನ ಒಂದು ಏನೋ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಾ ಹೇಳಕ್ತಿದ್ದಲ್ಲ ಅದು ಆಗ್ಬೇಕು, ಹೀಗೆ ಅವ್ರದ್ದೇನು ಇರಂಗಿಲ್ಲ. ಅವ್ರು ಮಾಡುವಂತಹ ವಿಚಾರಗಳು, ಆಚಾರಗಳು, ಪಾಲನೆಗಳು ಎಲ್ಲರೂ ಬಹಳ ಮಹೋನ್ನತವಾಗಿರ್ತಾವ. ಬಹುಶಃ ಅದನ್ನ ನಾವು ರೀಚ್ ಆಗ್ಲಿಕ್ಕೆ ಬಹಳ ಸಮಯ ತುಳುತ್ತದೆ. ಅದನ್ನ ನಾವು ಆದ್ವಿ ಅಂದ್ರೆ ಅದು ದೊಡ್ಡ ಭಾಗ್ಯ. ಅದು ಗ್ರೇಟ್ ಮೈಂಡ್ಸ್. ಎರಡನೇದು ಎವರೇಜ್ ಮೈಂಡ್ಸ್. ಇದು ಕ್ವಾಲಿಟೇಟಿವ್ ಟೈಮ್ ಬಗ್ಗೆ ವಿಚಾರ ಮಾಡ್ತಕ್ಕಂತಹ ಗುಂಪು. ಇದು ಯಾವಾಗ್ಲೂ ದ ಎವರೇಜ್ ಮೈಂಡ್ಸ್ ಡಿಸ್ಕಸ್ ಅಂಡ್ ಟಾಕ್ ಅಬೌಟ್ ಓನ್ಲಿ ಇವೆಂಟ್ಸ್, ಘಟನೆಗಳ ಬಗ್ಗೆ, ಒಳ್ಳೆ ವಿಚಾರಗಳ ಬಗ್ಗೆ ಅವರು ಸಮಯವನ್ನ ಕಳಿತಿರ್ತಾರ. ಇನ್ನು ಬರೋದು 3ನೇದು ನೋಡಿ, ದಟ್ ಈಸ್ ವೆರಿ ಸ್ಮಾಲ್ ಮೈಂಡ್ಸ್. ಅವ್ರದ್ದೇನ್ ಹೇಳ್ರಿ, ಏನ್ ಮಾಡ್ತಾರೆ ಹೇಳ್ರಿ ಅವ್ರು 3ನೇದವ್ರು? ದೇ ಆಲ್ವೇಸ್ ಡಿಸ್ಕಸ್ ಅಬೌಟ್ ಪೀಪಲ್. ಅದು ಹಂಗಾಯ್ತು, ಇದು ಹಿಂಗಾಯ್ತು, ಇನ್ನೊಬ್ರ ಬಗ್ಗೆ ಮಾತಾಡೋದ್ರಿ. ನೀವು ಅದಕ್ಕೆ ಹೇಳಿದ್ ನಿಮಗೆ ಟೈಮ್ ಲೀಕೇಜ್, ಟೈಮ್ ಟೇಬಲ್ ಮಾಡ್ರಿ ಅಂತ ಹೇಳಿದ್ದೇನೆ. ಅದ್ರ ಸಲುವಾಗಿ ನನ್ನ ಬಗ್ಗೆ ನಾನೇನು ಮಾತಾಡಲ್ಕೊಳತೀನಿ, ಅದ್ರಲ್ಲಿ ಒಂದ್ಸರಿ ಅನಲೈಸ್ ಮಾಡ್ರಿ ಒಂದು ವಾರದಲ್ಲಿ. ನನ್ನ ಬಗ್ಗೆ ನಾನು ಎಷ್ಟು ಸಮಯವನ್ನು ಕೊಟ್ಟೆ, ಮತ್ತೊಬ್ಬರ ಬಗ್ಗೆ ನಾವು ಎಷ್ಟು ಸಮಯ, ನನ್ನ ಸಮಯನ, ಇದು ಅವ್ರದನ್ನ ಸಮಯದ, ನನ್ನ ಸಮಯನ ಅವರ ಬಗ್ಗೆ ಮಾತಾಡ್ಲಿಕ್ಕೆ ಎಷ್ಟು ಸಮಯವನ್ನ ನಾನು ಕೊಟ್ಟೆ. ಈ 3ನೇ ಕೆಟಗರಿಯಿಂದ ಏನೇನೂ ಆಗೋದಿಲ್ರಿ, ಏನೇನು ಆಗೋದಿಲ್ಲ. ನಾವ್ ಎಲ್ಲಿರ್ತೀವಿ ಅಲ್ಲಿ ಇರ್ತೀವಿ ಅಷ್ಟೇ, ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ವಿಚಾರ ಮಾಡ್ರಿ, ನಾನು ವಿಚಾರ ಮಾಡಿ, ನಾನು 1ನೇ ಸ್ಥಾನಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತೀನಿ, ಅನ್ಕೊಳತ್ತೀನಿ ಅಷ್ಟೇ, ಇನ್ನೂ ಹೋಗಕ್ಕಾಗಿಲ್ಲ. ಬಟ್ ಐ ವಾಂಟ್ ಟು ಫಿಟ್ ಇನ್ ದ ಎವರೇಜ್ ಮೈಂಡ್ಸ್ ಗ್ರೂಪ್. ನೀವು ಎಲ್ಲಿ ಇರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ರಿ. ಅದಕ್ಕೆ ತಕ್ಕಂತೆ ನಿಮ್ಮ ಕಾರ್ಯಗಳು, ಚಟುವಟಿಕೆಗಳು, ನಿಮ್ಮ ಎಲ್ಲಾ ಒಂದು ವಿಧಾನಗಳು ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾಗಿ ಇದಾವ ಇಲ್ಲ ಅಂತ ಹೇಳಿ ನೋಡ್ಕೊಡ್ರಿ. ನೋಡ್ರಿ, ಏನಾದ್ರೂ ನೀವು, ನಾನು ಒಂದು ನಿಮಗೆ ಕಿವಿಮಾತು ಅಂತ ಹೇಳ್ಬೇಕಾದ್ರೆ, ಒಂದು ಸ್ಥಾನಕ್ಕೆ ನಾವ್ ಏನಾದ್ರೂ ಹೋಗ್ಬೇಕಾದ್ರೆ, ಯಾವ್ದೋ ಒಂದು ಸ್ಥಾನ, ನಾನು ಇದೇ ಪರ್ಟಿಕ್ಯುಲರ್ ಆಗಿ ಯಾವ್ದನ್ನು ಯಾವಾಗ್ಲೂ ಇನ್ಸಿಸ್ಟ್ ಮಾಡಿ ಹೇಳೋದಿಲ್ಲ. ನೀವು ಹೀಗೆ ಮಾಡ್ರಿ, ನೀವು ಕಾಂಪಿಟೇಟಿವ್ ಹೋದ್ರಿ, ನೀವು CA ಆಗ್ರಿ, ಕಂಪನಿ ಸೆಕ್ರೆಟರಿ ಆಗ್ರಿ, ನೀವು ಯಾವ್ದಾರ ಆಗ್ರಿ. ಬಟ್ ನಾನ್ ಹೇಳ್ತೀನಿ, ಅದಕ್ಕೆ 2 ಇದೆ ಇದರಲ್ಲಿ. ಒಂದು ಗುರಿ ಮತ್ತು ಉದ್ದೇಶ ಅಂತಕ್ಕಂಥ ಇದೆ. ಈ ವಿಷಯದಲ್ಲಿ ಬಹಳ ಮುಖ್ಯವಾಗಿದ್ದು ಸ್ವಲ್ಪ ಡಿಫ್ರೆನ್ಸ್ ಅನ್ನ ಅರ್ಥ ಮಾಡ್ಕೊಡ್ರಿ. ಏಮ್ ಅಂಡ್ ಪರ್ಪಸ್. ವಾಟ್ ಈಸ್ ಏಮ್ ಅಂಡ್ ವಾಟ್ ಈಸ್ ಪರ್ಪಸ್? ಕಂಪನಿ ಸೆಕ್ರೆಟರಿ ಆಗೋದು ಏಮ್, ಚಾರ್ಟರ್ಡ್ ಅಕೌಂಟೆಂಟ್ ಆಗೋದು ಏಮ್, ಲೆಕ್ಚರರ್ ಆಗೋದು, ಪ್ರೊಫೆಸರ್ ಆಗೋದು ಏಮ್. ಪರ್ಪಸ್ ಏನ್ ಹೇಳ್ರಿ? ಆ ವೃತ್ತಿಗೆ ಹೋದ ಮೇಲೆ 20 ವರ್ಷ, 30 ವರ್ಷ, 40 ವರ್ಷ ಅಥವಾ ಕೊನೆ ಉಸಿರು ಎಳುವವರೆಗೂ ಅದ್ರೊಳಗನ ಖುಷಿಯಿಂದ ಇರ್ಬೇಕು ನೋಡ್ರಿ, ಸಂತೋಷವಾಗಿರ್ಬೇಕು. ಆ ಕೆಲಸವನ್ನ ಮನಸ್ಸಲ್ಲೇ ಕೊಟ್ಟು ಮಾಡ್ಬೇಕು ನಾವು. ಅದು ಉದ್ದೇಶ. ಸೊ ನೀವು ಮೊದಲು ಉದ್ದೇಶ ಮತ್ತು ಗುರಿ ಎರಡರ ಬಗ್ಗೆ ಸ್ಪಷ್ಟತೆ ನಿಮ್ಮಲ್ಲಿ ಇರ್ಬೇಕು. ನಾವು ಬಹಳ ಸರಿ ಏನ್ ಮಾಡಿರ್ತೀವಿ, ಬೈ ಚಾಯ್ಸ್ ಆರ್ ಬೈ ಚಾನ್ಸ್ ಎಲ್ಲೋ ಒಂದ್ ಕಡೆ ಹೋಗ್ಬಿಡ್ತೀವಿ. ಅಲ್ಲಿ ನಮಗೆ ಸರ್ವೈವ್ ಆಗ್ಲಿಕ್ಕೆ ಆಗೋದೇ ಇಲ್ಲ. ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡೋದು ಅಂತ ಇರ್ತದೆ. ನೀವೇನಂತೀರಿ, ಸರಿ ಎಲ್ಲರೂ ಒಂದು ಚಾಯ್ಸರ್ ಆಗ್ಲಿ, ಚಾನ್ಸರ್ ಆಗ್ಲಿ, ಒಂದ್ ಕಡೆ ಸಿಕ್ಕರೆ ಸಾಕಂತೀರಿ. ಹಾಕ್ಬೇಡ. ಒಂದು ಡೆಫಿನೆಟ್ಲಿ ಇಟ್ ಶುಡ್ ಬಿ ಯುವರ್ ಚಾಯ್ಸ್. ಬೈ ಚಾನ್ಸ್ ಹೋಗೋದ್ ಬೇಡ. ಆ ಚಾಯ್ಸ್ ಯಾವ್ದು ಅನ್ನೋದನ್ನ ಡಿಸೈಡ್ ಮಾಡ್ರಿ. ಇಟ್ ಟೇಕ್ ಸಮ್ ಟೈಮ್. ಅದನ್ನ ನೀವು ನಿರ್ಧಾರ ಮಾಡ್ಲಿಕ್ಕೆ
ಸ್ವಲ್ಪ ನೀವೆಲ್ಲ ಏನಂದ್ರೆ ಮೋಟಿವೇಟ್ ಆಗ್ಬೇಕಾಗ್ತದ, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಪಷ್ಟತೆಗಳು ಬರ್ಬೇಕಾದ್ರೆ ಸಮಯ ತಗೊಳ್ತದ, ಡೆಫಿನೆಟ್ಲಿ ಟೈಮ್ ತಗೊಳ್ತದ. ನಾನು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಮೊದಲು ನೋಡಿದ್ದ ಯಾರು, ನಾವು ಸರ್ಕಾರಿ ನೌಕರ ನೋಡಿದ್ದು, ನಾವೆಲ್ಲ ನೋಡಿದ್ಯಾರು ಪ್ರೈಮರಿ ಟೀಚರ್. ನೀ ಏನಾಗ್ತೀವಿ ಮ್ಯಾಲ ದೊಡ್ಡ ಆದ್ಮೇಲೆ ಕೇಳ್ರಿ ಏನ್ ಹೇಳ್ತಿದ್ವಿ ನಾವು, ಟೀಚರ್ ಆಗ್ತೀವಿ ಅಂತ ಹೇಳ್ತಿದ್ವಿ. ಆಮೇಲೆ ಊರಾಗ ತಿರುಗಾಡಕ್ ಗೊತ್ತಾಯ್ತು ಯೂನಿಫಾರ್ಮ್ ಹಾಕೋ ಪೊಲೀಸ್ ದೊಡ್ಡವ ಅಂತ ಅನ್ಸಾಕೈತಿ ನಮಗೆ. ಆ ದೊಡ್ಡವ ಸಣ್ಣವ ಅದ್ ಮಾತ್ ಬೇರೆ. ಅವಾಗ ಏನಂದ್ವಿ, ಏನಾಗ್ತಿವಿ ಪೊಲೀಸ್ ಆಗ್ತೀವಿ. ಹೌದಿಲ್ರಿ, ಬದಲಾಗ್ಬಿಡ್ತು ಇಮಿಡಿಯೇಟ್ಲಿ ಗುರಿ. ಆಮೇಲೆ ಇವಾಗ 3 ತಿಂಗಳಿಗೆ 6 ತಿಂಗಳಿಗೆ ಆರ್ಮಿ ಒಬ್ಬ ಬಂದ, ಅವ್ ಶೂಟಿಂಗ್ ಬರ್ತಿದ್ಲ ಊರಿಗೆ. ಅವ್ನ್ ನೋಡಿದ್ವಿ, ಅವನ್ ಡ್ರೆಸ್ ನೋಡ್ರಿ, ಈ ಪೊಲೀಸ್ ಡ್ರೆಸ್ ನ ಅವ್ನ್ ನೋಡಿದ್ರೆ ಸ್ವಲ್ಪ ಚಂದ ಅನ್ಸಾಕೈತಿ ಅಲ್ಲ, ಸ್ವಲ್ಪ ಕಲರ್ಫುಲ್. ಅವಾಗ ಇಲ್ಲಿ ಬ್ಯಾಡ್ಜ್ ಎಲ್ಲ ಜಾಸ್ತಿ ಇದ್ದು, ಇವ್ ಬರೀ ಒಂದ ಸ್ಟಾರು ಅಥವಾ ಸ್ಟಾರು ಇರ್ತಿರ್ಲಿಲ್ಲ. ಅವಾಗ ಏನ್ ಅನ್ಸಕೈತು, ಏನಾಗ್ತೀವ, ಇಲ್ಲ ನಾ ಆರ್ಮಿಗೆ ಹೋಗ್ತೀನಿ, ನೇವಿಗೆ ಹೋಗ್ತೀನಿ, ಅದು ಬಂದಾಯ್ತಲ್ಲಿ. ಹೀಗೆ ನಾನು ಮೊದ್ಲು ಫಸ್ಟ್ ನೋಡ್ರಿ, ನಾನು ಫಸ್ಟ್ ಎಕ್ಸಾಮ್ ಬರೋದು ಪೊಲೀಸ್ ಕಾನ್ಸ್ಟೇಬಲ್. ಇದೇ ಬೆಳಗಾವಿ ಒಳಗೆ ಸಿಪೇಟ್ ಗ್ರೌಂಡ್ ನಾಗ ಓಡಿಸಿದ್ರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರದೆ ಫೇಲ್ ಆಗ್ಬಿಟ್ಟೆ. PC ಆಗ್ಲಿಲ್ಲ ಅಂದ್ರೆ AC ಆಗ್ಬಿಟ್ಟೆ. ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಲ್ಲ ನಾನು. ಅವಾಗ ಏನ್ ಅನಿಸ್ತದ, ಒಮ್ಮೆ ನೀವು ಜೀವನದಲ್ಲಿ ಬರ್ದಿರ್ತೀರಿ, ಎಲ್ಲ ಡಿಗ್ರಿ ಬರೋಕ್ಕಿಂತ ಮುಂಚೆ ಯಾವ್ದಾರು ಒಂದು ಎಕ್ಸಾಮ್ ಬರ್ದಿರ್ತೀರಿ, ಏನೋ ಆಗಿರ್ತಾವ, ಕೆಲವೊಂದು ಫೇಲ್ ಆಗಿರ್ತೀರಿ, ಏನು ಒಟ್ಟೆ ಮನ್ಸಿಗೆ ಹಚ್ಕೊಳಂಗಿಲ್ಲ. ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕಾಂಕ್ರೀಟ್ ಆಗಿ ನೀವು ತಯಾರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂದ್ರೆ ಡೆಫಿನೆಟ್ಲಿ ರಿಸಲ್ಟ್ ಬಂದೇ ಇರ್ತದೆ. ಅವಾಗ ಇಷ್ಟೇ ಯಾಕೆ ಆಗಿಲ್ಲ ಅಂತಂದ್ರೆ ಅದಕ್ಕೆ ತಕ್ಕಂತೆ ತಯಾರಿ ನಾವು ಮಾಡಿರಂಗಿಲ್ಲ ಅಷ್ಟೇ. ತಯಾರಿ ಎಲ್ಲಿ ಹೋಗ್ಬೇಕು, ಯಾವ ಗುರಿಗೆ ಹೋಗ್ಬೇಕು, ಅದ್ರ ಬಗ್ಗೆ ಸ್ಪಷ್ಟವಾದ ತಯಾರಿ ನಮಗೆ ಇರಬೇಕು. ಬೆಳಗಾವಿಗೆ ಹೋಗ್ಬೇಕಾದ್ರೆ ಏನಾದ್ರು ತಯಾರಿ ಮಾಡ್ಕೊಳ್ತೀರಾ ನೀವೆಲ್ಲರೂ? ಮಾಡ್ಕೊಳ್ತೀರಾ? ಏನ್ ತಯಾರಿ ಮಾಡ್ಕೊಳ್ತೀರೇನ್ರಿ? ನಿಮ್ಗಂತೂ ಫ್ರೀ ಬಸ್ ಐತಿ, ನಿಮ್ಗೇನು ತಯಾರಿನೇ ಬೇಕಾಗಿಲ್ಲ. ನಿಮಗ್ ಬಹಳ ಆದ್ರೆ ಒಂದು ಟಿಕೆಟ್ ಎಷ್ಟು ರೂಪಾಯಿ? ಟಿಕೆಟ್ ಎಷ್ಟದ? ಆಧಾರ್ ಕಾರ್ಡ್ ನಿಮಗೆ 20 ರೂಪಾಯಿ. 20 ರೂಪಾಯಿ ಇದ್ರೆ ಬೆಳಗಾವಿ ಹೋಗುದು. ಹೌದಾ? ಇದು 20 ರೂಪಾಯಿದ ಒಂದು ಗುರಿ. ಇದು ಬೆಳಗಾವಿಗೆ ಹೋಗೋದು ಒಂದು ಗುರಿ. ಇದಕ್ಕೆ ತಯಾರಿ ಅಷ್ಟಿದೆ ಅಂದ್ರೆ 20 ರೂಪಾಯಿ ಜೋಬಲ್ಲಿ ಇದ್ರೆ ಆಯ್ತು. ಡೆಲ್ಲಿಗೆ ಹೋಗ್ಬೇಕಂದ್ರೆ 2000, ಅದು ಬೈ ಫ್ಲೈಟ್, ಬೈ ಏರ್, ಬೈ ಏನೋ ರೇಲು ಅಥವಾ ಬೇರೆ ಬೈ ಪ್ರೈವೇಟ್ ಕಾರ್, ಹೆಂಗ್ ಹೋಗ್ತೀರ ಅನ್ನೋದ್ರ ಮೇಲೆ ಅದಕ್ಕೆ ತಕ್ಕಂತೆ ಲಗೇಜ್, ಅದಕ್ಕೆ ತಕ್ಕಂತೆ ಹಣಕಾಸಿನ ತಯಾರಿ, ಎಷ್ಟು ದಿನ ಅಲ್ಲಿ ಇರ್ಬೇಕು, ಅಲ್ಲಿ ಅಕಾಮಿಡೇಷನ್ ಏನು, ಇದಕ್ಕೆ ತಯಾರಿ ಜಾಸ್ತಿ ಬೇಕಾತಿಲ್ರಿ. ಯೋಜನೆಗಳು ಬಹಳ ಮಾಡ್ಬೇಕಾಯ್ತಿಲ್ರಿ. ಇಷ್ಟ ಇದೆ ಜೀವನದಲ್ಲಿ. ನೀವ್ ಏನ್ ಮಾಡಕ್ ಹೊಂಟೇರಿ, ಏನ್ ಆಗಕ್ ಹೊಂಟೇರಿ, ಅದಕ್ಕೆ ತಕ್ಕಂತೆ ತಯಾರಿ ಆಗ್ಬೇಕಷ್ಟೇ. ತಯಾರಿ ಆಗಲ್ದೆ ನಾವು ಹೋಗಿ ಅಲ್ಲಿ ನಾನು ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳಿ ಬರೆದ್ರೆ ಏನೂ ಆಗೋದಿಲ್ಲ. ಕರ್ನಾಟಕ ನಾನು ಬರ್ದಿರೋ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳ್ಬೇಕಾದ್ರೆ, ಈ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ ಅನ್ನ ಕರೆಯೋದು 200 ಇಂದ 300 ಪೋಸ್ಟ್ ಕರೀತಾರೆ. ಅಪ್ಲೈ ಮಾಡೋರ ಸಂಖ್ಯೆ 2 ಲಕ್ಷದಿಂದ 3 ಲಕ್ಷ ಇರ್ತದೆ. ಆದ್ರೆ ಸೀರಿಯಸ್ ಆಗಿ ಓದುವರ ಸಂಖ್ಯೆ ಬರೀ 20,000 ಇರ್ತದೆ. ಅದರಲ್ಲಿ 1:20 ಪ್ರಿಲಿಮ್ಸ್ ಅಲ್ಲಿ ಮಾಡಿ ಮೇನ್ಸ್ ತೊಳ್ತಾನೆ, ಅಲ್ಲಿ ಮೇನ್ಸ್ ಅಲ್ಲಿ ಇದು ತೊಳ್ದ 1:20 ತೊಳ್ತಾನೆ, ಅಲ್ಲಿ 1:3 ತಗೊಂಡ್ಬಂದಿರ್ತಾನೆ. ಎಲ್ಲಿ ಮೇನ್ಸ್ ಆದ್ಮೇಲೆ ಇಂಟರ್ವ್ಯೂದಲ್ಲಿ 1:1 ಸೆಲೆಕ್ಷನ್ ಮಾಡ್ತಾನೆ. ದ ಸೀರಿಯಸ್ ರೀಡರ್ಸ್ ಏನ್ ನಂಬರ್ಸ್ ಇದೆಯಲ್ಲ, ಇಟ್ ಇಸ್ ವೆರಿ ಲೆಸ್. ಎಲ್ಲೇ ಹೋಗ್ರಿ ನೀವು, ಇದನ್ನ ನಿಮ್ದ ಗುಂಪು, ನಾವು ನಿಜವಾಗಿ ಅಸೆಸ್ ಮಾಡಕತ್ತೀವಿ ಅಂದ್ರೆ ಓದುವವರ, ನಿಜವಾಗಿ ಮನಸಾರಿ ಓದುವರ ಸಂಖ್ಯೆ ಬಹಳ ಕಡಿಮೆ ಆಗ್ತದೆ. ಓದ್ಬೇಕು ಎಲ್ಲರೂ ಅದನ್ನ ಹೇಳ್ತೀವಿ. ಡಾಕ್ಟರ್ ಆಕಾಶ್ ಸರ್ ಅದನ್ನ ಹೇಳ್ತಾರ, ನಾವೇ ಸರ್ ಹೇಳ್ತಾರ, ಇಲ್ಲಿ ಇರ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ ಅದನ್ನ ಹೇಳ್ತಾರ. ನಾನು ನಿಮ್ಗೆ ಓದ್ರಿ ಅಂತ ಹೇಳ್ತೀನಿ. ಸ್ವಲ್ಪ ನಿಮ್ಗಿಂತ ಸೀನಿಯರ್ಸ್ ಆಗಿರೋ ರಿಸರ್ಚ್ ಸ್ಕಾಲರ್ ಚಂದ ಓದ್ರು ಅಂತಾರಲ್ರಿ, ಬೇಟ ಅಂದ್ರೆ ಹೇಳ್ತಾರೆ ಹಿಂಗ್ ಓದ್ರಿ, ಹಿಂಗ ಚಲೋ ಆಗ್ತದೆ ನಿಮ್ಗೆಲ್ಲ ಅಂತಾರ. ಈಗ ಸೀನಿಯರ್ ಆಗಿರಲ್ಲ ನೀವು ಜೂನಿಯರ್ಗೆ ಹೇಳ್ತೀರಿ ಓದ್ರು ಅಂತೀರಿ. ಹೊರಗೆ ಯಾರಿಗಾರ ಮನೆಗೆ ಹೋದ್ರಿ ಅಂದ್ರೆ ಮನ್ಯಾಗ ಏನಂತಾರ, ಅವಪ್ಪ ಒಟ್ಟ ಓದ್ಬೇಡ ಅಂತಾರನ, ಏನಂತ ಓದ್ರಿ ಅಂತಾರ. ದೋಸ್ತರು ಸಿಕ್ಕಿರ್ತಾರ, ಫೇಲ್ ಆಗಿ ಹೊರಗೆ ಹೋಗಿರ್ತಾರ, ಮನ್ಯಾಗ ಕೂತಿರ್ತಾರೆ, ಅವ್ರ ಏನಂತಾರ ಬೇಟ ಆದ್ರೆ ಚೆನ್ನಾಗಿ ಓದ್ರಿ ಅಂತಾರಲ್ಲ. ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು, ಯಾಕೆ ಬರೀ ಎಲ್ಲರೂ ಓದ್ರಿ ಅಂತಾರ ಹೇಳ್ರಿ? ಯಾಕೆ ನಿಮಗೆ ಓದ್ರಿ ಅಂತ ಹೇಳಿ ನಾನು ಹೇಳ್ತೀನಿ, ಇವರು ಹೇಳ್ತಾರ, ನಾವೆಲ್ಲರಿಗೂ ಯಾಕೆ ನಿಮ್ಗೆ ಹೇಳ್ತೀವಿ ಅಂದ್ರೆ ಇದ್ರದ್ದು ಹಿಂದೆ ಒಂದು ಸಣ್ಣ ಕಾರಣ ಇದೆ. ಆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಯಾರು ಕೂಡ ಕೋಟ್ಯಾಧೀಶ್ವರರ ಮಕ್ಕಳು ಅಲ್ಲ. ನಮ್ಮ ತಂದೆ ತಾಯಿ MLA, MP, MLC, IAS ಆಫೀಸರು ಅಂತ ಇಂಥ ದೊಡ್ಡವ್ರು ಯಾರು ಅಲ್ಲ. ಯಾವುದೇ ರೀತಿ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮಲ್ಲಿ ಇಲ್ಲ. 100 ಎಕರೆಯಷ್ಟು ಹೊಲ ಇಲ್ಲ. ಬೇರೆ ಏನಕ್ಕೆ ಒಂದು ಫ್ಯಾಕ್ಟ್ರಿ, ನಮ್ಮ ಅಪ್ಪಂದ ಏನ್ರ ಫ್ಯಾಕ್ಟ್ರಿ ಇಲ್ಲ. ಏನ್ ಕೇಳಿದ್ರು ಇಲ್ಲ. ಹಾಗಾದ್ರೆ ನಮ್ಮ ಹತ್ರ ಇರೋದು ಯಾವ ಅಸ್ತ್ರ? ಇಷ್ಟ ಇದೆ. ನಾವು ಓದಿದ್ರೆ ನೋಡ್ರಿ ಲೈಫ್ ಸೆಟ್ಲ್ ಆಗ್ತದೆ. ಓದಿದ್ರೆ ಡೆಫಿನೆಟ್ಲಿ ಲೈಫ್ ಸೆಟ್ಲ್ ಆಗ್ತದೆ. ಈಗ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನಾನು
ನಾನ್ ಏನಾದ್ರು PUC ಅವು ಎಲ್ಲ ಸೀರಿಯಸ್ ಆಗಿ ತಗೊಂಡು ಓದಿರ್ಲಿಲ್ಲ ನಾನು ಏನು ಆಗ್ತಿಲ್ಲ. ನಾನು ನಮ್ಮ ಊರಾಗ ಕಬ್ಬೂರಾಗ ಯಾವ್ದಾರ ಒಂದು ಬಹುಶಃ ಈ ಕಬ್ಬು ಸೀಸನ್ ಅದ ಬಹುಶಃ ಕಬ್ಬು ಕಡೆಕ್ ಹೋಗ್ತಿದ್ದೆ ನಾನು. ನನಗೇನು ಅದು ಇದಿಲ್ಲ. ನಾನು ಎಲ್ಲ ಕೆಲಸ ಮಾಡಿದೀನಿ ಆಕ್ಚುಲಿ ಅಗ್ರಿಕಲ್ಚರ್ ಕೆಲಸದಲ್ಲಿ ಪ್ರತಿಯೊಂದು ಕೆಲಸ ಮಾಡಿದೀನಿ. ಗಳೆ ಹೊಡೆಯೋದು, ಕುಂಟಿ ಹೊಡೆಯೋದು, ಕಬ್ಬು ಹಚ್ಚೋದು, ಕಬ್ಬು ಹರಗೋದು, ಔಷಧ ಹೊಡೆಯೋದು, ಲಾಗುಡ್ ಹಾಕೋದು, ಪ್ರತಿಯೊಂದು ಈಗಲೂ ಬಿಟ್ರೆ ಈಗಲೂ ಮಾಡ್ತೀನಿ. ಅಷ್ಟು ಕೆಪಾಸಿಟಿ ಮಾಡಿದ್ದೀನಿ, ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಏನಂದ್ರೆ ನಾನು ಒಂದೇ ಇಷ್ಟ ವಿಚಾರ ಮಾಡಿದೆ, ಅಗ್ರಿಕಲ್ಚರ್ ಯಾವಾಗ ಬೇಕಾದಾಗೂ ಮಾಡ್ಬೋದು, ಕೂಲಿ ನಾಲಿ ಯಾವಾಗ ಇದು ಎಲ್ಲೂ ಸಿಗ್ಲಿಲ್ಲ ಅಂತ ತಿಳ್ಕೊರಿ, ಏನೂ ಆಗ್ಲಿಲ್ಲ ಅಂದ್ರೆ ಕೊನೆಗೆ ಅದರಂತೂ ನಾವು ಮಾಡೇ ಮಾಡ್ಬೋದು, ಬೇರೆ ಏನೋ ಅವಕಾಶ ಇಲ್ಲ. ಆದ್ರೆ ನನಗೆ ಮನಸ್ಸಿಗೆ ಬಂದಾಗ ನಾವು ಓದಿ, ಮನಸ್ಸಿಗೆ ಬಂದದ ಸಮಯದಲ್ಲಿ ಓದಿ ನಾನು ಏನಾರ ಆಗ್ಬೋದು ಸಾಧ್ಯತೆನ್ರಿ. ಅದಕ್ಕೆ ಹೇಳಿದ್ವಿ ಏಜ್ ಗ್ರೂಪ್, ದಿಸ್ ಇಸ್ ದ ಏಜ್ ಗ್ರೂಪ್. ನಿಮ್ದೇನ್ ಏಜ್ ಐತ್ಲ ಈಗ, ಈ 5 ವರ್ಷ 10 ವರ್ಷದ ಅವಧಿಯೊಳಗೆ ನೀವೇನ್ ಮಾಡ್ಬೇಕಾಗಿಲ್ಲ. ಇವಾಗ ಏನಾದ್ರೂ ಮಾಡಿದ್ರಿ, ಇಲ್ಲ ಅಂತಂದ್ರೆ ಏನಿಲ್ಲ, ಲೈಫ್ ಅಲ್ಲೇ ಮತ್ತೆ ಹೋಗಿ ನಾವು ಹುಡುಕ್ಬೇಕಾಗ್ತದೆ. ನಮ್ಮ ಊರಲ್ಲಿ ಏನ್ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು, ಏನು ಕಿರಾಣಿ ಅಂಗಡಿ ಇಡ್ಲ, ಏನಾದ್ರು ಏನು ಯಾವ್ದಾದ್ರು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ಲ, ಏನಾದ್ರೂ ಒಂದು ಮಾಡ್ಲೇಬೇಕಲ್ಲ ನಾವೆಲ್ಲರೂ. ಅಲ್ಲಿ ಹೋಗಿ ಅವಾಗ ಹುಡುಕಾಡೋಕ್ಕಿಂತ ಈಗ ನಿಮ್ ಕೈಯಾಗೈತಲ್ಲಪ್ಪ, ಈಗ ಹೋದ್ರಿ. ನಾನು ಹಾಗೆ ಸ್ಟಾರ್ಟ್ ಆದಂತ ಜರ್ನಿ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆ ನಾನು ಅಪ್ಲಿಕೇಶನ್ ಹಾಕಿದೆ, ಎಕ್ಸಾಮ್ ಬರೆದೆ. ಎಕ್ಸಾಮ್ ಅಲ್ಲಿ ಸ್ವಲ್ಪ ಜನರಲ್ ನಾಲೆಜ್ ಚೆನ್ನಾಗಿರೋದಕ್ಕೆ ಸೆಲೆಕ್ಷನ್ ಆಯ್ತು, ಮನೆಗ್ ಕರೆದು ನೌಕರಿ ಕೊಟ್ರು. ಹೌದಾ? ಹಾಗೆ ನೌಕರಿ ಸ್ಟಾರ್ಟ್ ಮಾಡಿ ಆ ನೌಕರಿಗೆ ಹೋದ್ಮೇಲೆ ನಾನು ಹೇಳ್ತಾ ಇದ್ದೆ ನೋಡ್ರಿ, ಗುರಿ ಮತ್ತು ಉದ್ದೇಶದ ಬಗ್ಗೆ ಹೇಳ್ತಾ ಇದ್ದೆ. ನನಗೆ ಇನ್ನೂ ಎಷ್ಟು ಸರ್ವಿಸ್ ಇದೆ ಅಂತ ವಿಚಾರ ಮಾಡಿದಾಗ, ಜಾಯಿನ್ ಮಾಡಿದಾಗ 41 ವರ್ಷ ಸರ್ವಿಸ್ ಇತ್ತು. ನಾನ್ ಅನ್ಕೊಂಡೆ ಈ 40 ವರ್ಷ ನಾನು ಪೋಸ್ಟ್ ಆಫೀಸ್ ಹೆಂಗ್ ಜೀವನ ಮಾಡೋದು, ಬಾಳ ಜೀವನ ಎಲ್ಲ ಹಿಂಗ ಹೊಡಿತಲ್ಲ ಅಂತ. ಕ್ಲರ್ಕ್ ಆಗಿ ಜಾಯ್ನ್ ಆಗಿ ಅದು ಪ್ರಮೋಷನ್ಸ್ ಎಲ್ಲ ಚೆಕ್ ಮಾಡಿದೆ. ಆ ಪ್ರಮೋಷನ್ ಏನೂ ಬರೀದೇ ಇದ್ರೆ ಪ್ರಮೋಷನ್ ಆಗೋದಿಲ್ಲ, ಇದು ಒಂದ್ 20-30 ವರ್ಷ ಆಗಿದ್ರೆ ಕ್ಲರ್ಕ್ ಆಗಿ ಇರ್ಬೇಕಾಯ್ತು, ಹಂಗೆ ಹಿಂಗಂತ ವಿಚಾರ ಮಾಡಿ. ಇದು ನಂದು ಅಲ್ಲ, ನಾನು ಕೆಲಸ ಮಾಡ್ಬೇಕು, ಏನಾದ್ರು ಮುಂದೆ ಹೋಗ್ಬೇಕು. ಹಾಗಾದ್ರೆ ಎಕ್ಸಾಮ್ಸ್ ಎಲ್ಲ ಬರೀಬೇಕಾದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಅಂತ ಇತ್ತು, ನಾನು ಅಪಾಯಿಂಟ್ಮೆಂಟ್ ಆಗಿದ್ದು ಅಸಿಸ್ಟೆಂಟ್, ಪೋಸ್ಟಲ್ ಅಸಿಸ್ಟೆಂಟ್ ಅಂತೇಳಿ, ಅದು ಸಿಸ್ಟಮ್ ಅಡ್ಮಿನ್ ಅಂತ ಕೆಲಸ ಮಾಡ್ತಿದ್ದೆ. ಸೊ ಅವಾಗ ಈ ಇಷ್ಟು ವರ್ಷ ನಾನು ಇಲ್ಲಿದ್ರೆ ಭಾಳ ಆದ್ರೆ ಒಂದು 5 ವರ್ಷ ಆದ್ಮೇಲೆ ಇನ್ಸ್ಪೆಕ್ಟರ್, ಅದಾದ್ಮೇಲೆ 10 ವರ್ಷಕ್ಕೆ ಅಸಿಸ್ಟೆಂಟ್ ಏನೋ ಸೂಪರ್ಡೆಂಟ್ ಆಫ್ ಪೋಸ್ಟ್, ಅದಾದ್ಮೇಲೆ ಮತ್ತೆ ಒಂದು 10 ವರ್ಷ ಕೆಲಸ ಮಾಡಿದೆ SP ಅಂತ, ಸೂಪರ್ಡೆಂಟ್ ಆಫ್ ಪೋಸ್ಟ್ ಅಂತ ಒಂದು ಕೆಲಸ ಇತ್ತು. ಇದು ಯಾಕೋ ನಂಗೆ ಬಹಳ ಲಾಂಗ್ ಜರ್ನಿ ಅನ್ಸಾಕೈತಿ. ಇಷ್ಟೆಲ್ಲ ಹೋಗಿ SP ಆಗ್ಬೇಕಾರೆ ನಾನು ಡಿವಿಷನಲ್ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡೋದು ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು, ಕಣ್ಣಿಡೋದು ಮಾತ್ರ ದೊಡ್ಡ ಕುರ್ಚಿ ಮೇಲೆ ಕಣ್ಣಿಡ್ತಿದ್ದೆ. ಏನ್ ಆಗ್ಬೇಕು, ಏನ್ ಮಾಡೋದು ಅಂದ್ರೆ ಯಾರೇ ಇಲ್ದಾಗ ಹೋಗಿ ಕುರ್ಚಿ ಮೇಲೆ ಕೂತ್ ಬರೋದಲ್ಲ, ಕುಂತ್ರ ಅಧಿಕೃತವಾಗಿ ಕುಂಡ್ಬೇಕು. ಹಾಗೆ ಸ್ಟಾರ್ಟ್ ಆದಂತ ಜರ್ನಿ ಸೀರಿಯಸ್ ಆಗಿ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 2011 ಬ್ಯಾಚ್ ಬರ್ದೆ. 2011 ಬ್ಯಾಚ್ ಅಲ್ಲಿ ತಹಸೀಲ್ದಾರ್ ಸೆಲೆಕ್ಷನ್ ಆದ. ಹೇಗಾಗ್ಬೇಕು ಕೇಳ್ರಿ, ನಿಮ್ಗೆ ಅದ್ರ ಒಳಗಿಂದ ಸ್ಟೋರಿ ಗೊತ್ತಿಲ್ಲ. ಸೆಲೆಕ್ಷನ್ ಆದ, ಅಪಾಯಿಂಟ್ಮೆಂಟ್ ಆಯ್ತು, ಅಪಾಯಿಂಟ್ಮೆಂಟ್ ಆರ್ಡರ್ ಆಯ್ತು, ಮನೆಗೆ ಬಂದು ಇನ್ನೇನು ನಾಳೆ ನಾಡ್ದು ಜಾಯ್ನ್ ಆಗ್ಬೇಕು ಅನ್ನೋಕ್ಕಿಂತ ಮುಂಚೆನ ಒಂದು 100 ಜನ ಸನ್ಮಾನ ಮಾಡ್ರು ಏನ್ರಿ, ಕರಿಕರ್ಸಿ ನಮ್ ಊರ್ ಹುಡುಗ ತಹಸೀಲ್ದಾರ್ ಆಗ್ಯಾನ ಇನ್ನೇನಂತ ಹೇಳಿ. ಏನಾಯ್ತು ಹೇಳ್ರಿ, 15 ದಿನದಾಗ ಅಂದ್ರೆ ಗೌರ್ಮೆಂಟ್ ಆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿ ನಮ್ದು ಅಪಾಯಿಂಟ್ಮೆಂಟ್ ಆರ್ಡರ್ ಕ್ಯಾನ್ಸಲ್ ಆಗ್ಬಿಟ್ಟು. ಹೀಗೆ ಎಷ್ಟೋ ಆಗ್ತವೆ. ಈಗ ಮನ್ಮನೆ ನೋಡ್ರಿ, ನಿಮ್ಗೆಲ್ಲ ಗೊತ್ತಿರೋ ಮನ್ಮನೆ PSI ಬ್ಯಾಚ್ ಒಂದಾಗಿ ಪಾಪ ಹುಡುಗರು ಆಯ್ತಲ್ಲ. ಸೊ ಬಟ್ ಏನ್ ಬೇಕಾದಾಗಲ್ರಿ, ಜೀವನಕ್ಕಿಂತ ಯಾವ್ದು ದೊಡ್ಡದಲ್ಲ. ಹೌದಾ? ಹೊಳ್ಳಿ ಸೆಲೆಕ್ಷನ್ ಆಗಬಹುದು, ಆಗದೇನೂ ಇರ್ಬೋದು, ಅದೆಲ್ಲ ಮುಖ್ಯ ಅಲ್ಲ. ಬಟ್ ಕೆಲವೊಬ್ರೆಲ್ಲ ಡಿಸಪಾಯಿಂಟ್ ಆಗ್ತಾರ, ಬಹಳ ಡಿಪ್ರೆಷನ್ಗೆ ಹೋಗ್ತಾರ, ಏನ್ ಜೀವನಾನ ಮುಗಿದು ಹೋಯ್ತು ಅಂತ ತಿಳ್ಕೊಳ್ತಾರ. ನಾನು ಸೆಲೆಕ್ಷನ್ ಆದಾಗೂ ಭಾಳ ಮ್ಯಾಲ ಹೋಗಿರ್ಲಿಲ್ಲ, ಮತ್ತೆ ಅದನ್ನ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದಾಗೂ ಭಾಳ ಮ್ಯಾಲ ಹೋಗಿಲ್ಲ. ಒಂದೇ ನಾಲೆಜ್ ಏನ್ ಬಂತಂದ್ರೆ ತಹಸೀಲ್ದಾರ್ ದೊಡ್ಡದಲ್ಲ, ಅದ್ರ ಮ್ಯಾಲ ಮುರಾರ್ ತಾಲೂಕಿಗೆ ಕೆಲಸ ಮಾಡುವ ಅಸಿಸ್ಟೆಂಟ್ ಕಮಿಷನರ್ ದೊಡ್ಡ ಪೋಸ್ಟ್ ಐತಿ, ಅದನ್ನು ಇದೇ ಎಕ್ಸಾಮ್ ಬರೆದ ಪಾಸ್ ಆಗ್ಬೇಕು ಅನ್ನೋ ನಾಲೆಜ್. ಒಂದ್ ಎಕ್ಸಾಮ್ ಬರೆದು ಫಸ್ಟ್ ಇದ್ರಲ್ಲಿ ಅಟೆಂಪ್ಟ್ ಅಲ್ಲಿ ಪಾಸ್ ಆದ್ಮೇಲೆ ನಮ್ಗೆ ಆ ನಾಲೆಜ್ ಬಂತು. ಈ ಇವನ್ ನಾ ಪೋಸ್ಟ್ ಆಫೀಸ್ನಾಗ ಇದ್ದಾಗ ಈ ಸಿವಿಲ್ ಸರ್ವಿಸ್ ಡೈವರ್ಟ್ ಆಗೋದು ಬಹಳ ಒಂದು ಬಹಳ ವಿಚಿತ್ರವಾದ ರೀಸನ್ ಇದೆ. ನಮ್ ಊರವ್ರು ಬರೋರು ಚಿಕ್ಕೋಡಿ, ಕಬ್ಬೂರ್ ಊರ್ ನಮ್ದು, ಒಂದ್ 20 ಕಿಲೋಮೀಟರ್ ಬರೋರು. ಅವಾಗ ಇವಾಗ ಟೈಮ್ ಐತಿಲ್ ಸರ್ ನನಗೆ ಮಾತಾಡ್ಬೋದಲ್ಲ, ಯಾಕಂದ್ರೆ ನಿಮ್ದು ಲಂಚ್ ಟೈಮ್, ನನ್ಗ ಲಂಚ್ ಇಲ್ಲ, ನಮ್ಮ ಮಧ್ಯಾಹ್ನ ಊಟ ಮಾಡಲ್ಲ. ಸೊ ಚಿಕ್ಕೋಡಿಯಲ್ಲಿ ನೀವು ಸರ್ಕಲ್ ಅಲ್ಲಿ ಹೆಡ್ ಪೋಸ್ಟ್ ಆಫೀಸ್ ಇದೆ, ಅದ್ರ ಹಿಂದೆ ಡಿವಿಷನಲ್ ಆಫೀಸ್ ಇದೆ. ಈ ಗೌರ್ಮೆಂಟ್ ನೌಕರಿಗೆ ಹೋದ್ರೆ ಹೆಂಗಂದ್ರೆ 12 ಗಂಟೆಗೆ ಚಾ, ಕರೆಕ್ಟ್ 1:00 ಊಟ, ಒಂದ್ ತಾಸು ಅಲ್ಲಿ ಅರ್ಧ ತಾಸು ಬ್ರೇಕ್, ಮತ್ತೆ ಅಲ್ಲಿ ಒಂದ್ ಸ್ವಲ್ಪ ಪೇಪರ್ ಓದೋದು, ಮತ್ 4 ಗಂಟೆಗೆ ಮತ್ತೊಂದ್ ಚಾ, 5 ಗಂಟೆಗೆ ಆ ಕಡೆ ಈ ಕಡೆ ನೋಡಿ ಟೈಮ್ ನೋಡಿ ಹೋಗಿ ಎದ್ದು ಹೋಗೋದಿದೆ. ಅಲ್ಲಿ ಇರ್ತದ ವ್ಯವಸ್ಥೆ, ಹಿಂಗಿರ್ತದ. ಬಟ್ ನಾನು ಯಾವಾಗೂ ಹಂಗ ಕೆಲಸ ಮಾಡ್ಲಿಲ್ಲ. ಹಿಂಗಿದ್ದಾಗ ನಾವು ಈ ಟೀ ಬ್ರೇಕ್ ಇದ್ದಾಗ ನಾನು ಎದ್ದು ಹೋಗ್ತಿರ್ಲಿಲ್ಲ, ಬಿಡಂಗಿಲ್ಲ. ಇಲ್ಲಿ ಸ್ವಲ್ಪ ನಾವು ಆಫೀಸರ್ ಆಗಿಲ್ಲ, ನಾ ಚಾ ಕುಡಿಯಂಗಿಲ್ಲ ಅಂದ್ರೆ ಕುಡಿಯಂಗಿಲ್ಲ ಬಿಡಿ ಸರ್ ಅಂತ ಬಿಡ್ತಾರೆ. ಅವಾಗ ಹಂಗಿಲ್ಲ, ನೀ ಚಾ ಕುಡಿಯಂಗಿಲ್ಲ ಅಂದ್ರೆ ನಾವು ಹೋಗ್ಬೇಕು ಬೇಡ, ಬಾ ನೀ ಚಾ ಕುಡಿಸ್ಕೊ ಅಂತ ಕರ್ಕೊಂಡು ಹೋಗ್ತಿದ್ವಲ್ಲ ಸರ್. ಹೋದಾಗೆಲ್ಲ ಏನಾಗುದು, ರೋಡ್ ಮೇಲೆ ಈ ತಹಸೀಲ್ದಾರ್ ಗಾಡಿ, AC ಗಾಡಿ, ಅದು ನಮ್ಮ ಆಫೀಸ್ ಮುಂದಿಂದ, ಅದು ಆಫೀಸ್ ಬರು
ಇದು ಯಾವ ಗಾಡಿ ಸರ್, ಯಾರು ತಿರುಗಾಡ್ತಾರೆ ಇವರು, ಆಫೀಸರ್ ಅದಾರ, ಹೆಂಗಾಗ್ಯಾರು, ಇಷ್ಟು ನಾಲೆಜ್ ಇಲ್ಲ ನಮಗೆ. ನಾನು ಆಲ್ರೆಡಿ ನೌಕರಿ ಮಾಡತ್ತಿದ್ದೆ. ಹೀಗೆ ಜರ್ನಿ ಇದೆ. 2009 ನಾನು ಸರ್ವಿಸ್ ಸೇರಿದಾಗ, ಆ 8ರಲ್ಲಿ ನಾನು ಇದನ್ನ ಮಾಡಿದಾಗ, ಆವಾಗ ಈ ಏನಾಯ್ತು, ನಮ್ಮ ಇದನ್ನ ಹೇಳಿದ್ವಿ, ಇಲ್ಲ ಇದಕ್ಕೆಲ್ಲ ಗ್ರಾಜುಯೇಷನ್ ಆಗ್ಬೇಕು, ಗ್ರಾಜುಯೇಷನ್ ಆದ್ಮೇಲೆ ಇದಕ್ಕೆ ಗೆಸ್ಟೆಡ್ ಪ್ರೊಫೆಷನರ್ ಅಂತ ಎಕ್ಸಾಮ್ ಕರೀತಾರ, ಅದಕ್ಕೆ ನೀನ್ ಅಪ್ಲೈ ಮಾಡಿದ್ಮೇಲೆ ನೀನ್ ಪಾಸ್ ಆದ್ರೆ ಮುಂದೆ ಏನಾದ್ರು ಈ ತರ ಆಫೀಸರ್ ಆಗ್ಬೋದು ಅಂತ ಅನಿಸ್ತು. ಇವ್ರು ಬೇರೆ ಹಿಂಗ್ ಹೇಳಕತ್ರು, ನನ್ಗಾರೆ ಗ್ರಾಜುಯೇಷನ್ ಇಲ್ಲ. ನಾನು ಅವಾಗ ಹುಡುಕ್ಯಾಡಿ ಇದನ್ನ ತಗೊಂಡು ಕರ್ನಾಟಕ ರಾಜ್ಯ ಮುಕ್ತ ಮಾನಸ ಗಂಗೋತ್ರಿ ಏನಿದೆಯಲ್ಲ, ಮುಕ್ತ ವಿಶ್ವವಿದ್ಯಾಲಯ ಇದೆಯಲ್ಲ, ಅಲ್ಲಿ ನಾನು ಬಿಕಾಮ್ ಅನ್ನ ಕಂಟಿನ್ಯೂ ಮಾಡ್ಕೊಂಡೆ ಎಜುಕೇಶನ್. ಅಲ್ಲಿ ಗ್ರಾಜುಯೇಷನ್ ಸ್ಟಾರ್ಟ್ ಆಯ್ತು. ಅವಾಗ ನಮ್ಮ ಊರ್ ಮಂದಿ ಬರೋವ್ರೆ, ಬಂದು ಕಾಕಗಳು ಮಾಮಗಳು ಬರೋರು, ಏನನ್ನವ್ರು ಹೇಳ್ರಿ, ಏನಪ್ಪ ನೌಕರಿ ಏನೋ ಹಿಡಿದಿ, ನಮ್ಗೇನು ಉಪಯೋಗ ಇಲ್ಲ. ನಾವು ಎಂತ ನೌಕರಿ ಹಿಡಿದಿ, ನಮಗಂತೂ ಉಪಯೋಗ ಇಲ್ಲ. ಏನ್ ಪೋಸ್ಟ್ ಆಫೀಸ್ ಸಿಸ್ಟಮ್ ಅಡ್ಮಿನ್ ಅಂದ್ರೆ ಏನ, ನಮಗೇನು ಉಪಯೋಗ ಐತಿ? ನೀ ಏನ್ರ ತಲಾಟೆ ಆಗಿದ್ರೆ ಬಾಳ ಚಲೋ. ನಾವು ತಲಾಟೆ ಆಗಿದ್ರೆ ಏನ್ ಚಲೋ, ಅವ್ರಿಗೆ ಉತ್ತಾರ ಡೈರಿ ಅವು ಒಂದು ಕೆಲ್ಸಗಳು ಇರ್ತಿದ್ವು. ಏನು 108 ಕಾಡ್ತಾರೆ, ಬಾಳ ಹರಾಸ್ಮೆಂಟ್, ಹೋಗಿ ಕ್ಯೂ ಹಚ್ಬೇಕು, ಕೆಲ್ಸಗಳು ಆಗೋದಿಲ್ಲ. ಇಲ್ಲಿ ನೀ ಇದೇ ನಮ್ಮ ಕೆಲಸ ಇಲ್ಲ, ನಿನ್ ಕಡೆ ಇಲ್ಲ, ನೀ ಬರ್ತಿ ಬರೀ ಚಾ ಕುಡಿಸ್ತಿ, ನಮ್ಗೆ ಉಪಯೋಗ ಇಲ್ಲ. ನಾವು ಇದು ಸ್ವಲ್ಪ ಏನೋ ನಾನು ಮಾಡಕತ್ತದ, ನನ್ಗೆ ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿ ಇತ್ರ ಅಲ್ಲಿ. ಅಂದ್ರೆ ಕಂಪೇರಿಟಿವ್ಲಿ ಈಗಲೂ ನೋಡ್ರಿ ನೀವು, ಸ್ಟೇಟ್ಗೆ ಸೆಂಟ್ರಲ್ಗೆ ಯಾವಾಗ್ಲೂ ಗುಡ್ ಸ್ಯಾಲ್ರಿ ಇರ್ತದೆ. ಇಲ್ಲಿ SDA ಸ್ಯಾಲ್ರಿ, ಅಲ್ಲಿ FD ಇರ್ತದೆ. ಹಾಗೆ ಇದ್ದಂತ ಇದನ್ನ ಬಿಟ್ರು ಇವ್ರಿಗೇನಪ್ಪ, ನಾನ್ ಚಲೋ ಇದೇನೆ ಅಂದ್ರು ಇವ್ರಿಗೆ ಸಮಾಧಾನ ಇಲ್ಲಲ್ಲ ಅಂತ ಅನಿಸ್ ನನಗೆ. ಅವಾಗ ಇವ್ರ ಮೊದಲೇ ಈ ಗಾಡಿ ಬೇರೆ ನೋಡಿದ್ನಲ್ಲ, ಬಾವು ಅಂತ ತಿರುಗಾಡ್ತಿದ್ರು ಹೆಡ್ಲೈಟ್ ಹಾಕೊಂಡು. ಆವಾಗ ನಾನು ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಏನಾದ್ರು ಮಾಡ್ಬೇಕಂದ್ರೆ, ಇನ್ನೇನ್ ಹೊಳ್ಳಿ ತಲಾಟೆ ಹೋದ್ರು ಆಗ್ತಿಲ್ಲ, ಆದ್ರೆ ತಹಸೀಲ್ದಾರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಅಲ್ಲಿವರೆಗೆ ತಹಸೀಲ್ದಾರ್ ಆಫೀಸ್ ನೋಡಿಲ್ಲ, ತಹಸೀಲ್ದಾರ್ ಚೇಂಬರ್ ಕಡೆ ಹೋಗಿಲ್ಲ, ಹೊರಗಡೆ ತಿರುಗಾಡೋದು ಗಾಡಿ ಒಂದು ನೋಡಿದ್ದೆ. ಸೀರಿಯಸ್ ಆಗಿ ಎಫರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂದು 9 to 5 ಜಾಬ್ ಇತ್ತು. ಬೆಳಗ್ಗೆ 9 ಗಂಟೆಗೆ ಆಫೀಸ್ ಸ್ಟಾರ್ಟ್ ಆಗ್ತಿತ್ತು. 9 to 6 ಆಕ್ಚುಲಿ ನಮ್ದು. 9 to 6 6 ಗಂಟೆ ಮುಗಿದ ತಕ್ಷಣ 5 ನಿಮಿಷನಾಗ ರೂಮ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ. ಬೇಸಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿ, ಕಾಂಪಿಟೇಟಿವ್ ಬುಕ್ಸು, ಪೇಪರ್ ರೀಡಿಂಗು, ಮ್ಯಾಗ್ಝಿನ್ಸು, ಸ್ವಲ್ಪ ಎಲ್ಲ ನನಗೆ ನನ್ಕಿಂತ ಮುಂಚೆ ಆದವರು ಒಬ್ರು ಒಂದಿಷ್ಟು ಜನ ಗೈಡ್ ಇದ್ರು, ಅವರು ಮಟೀರಿಯಲ್ ಎಲ್ಲ ಕೊಡ್ತಿದ್ರು, ಅದನ್ನ ನೋಡ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನಾನು 2 ಸರಿ ಬರೋದು 2 ಸರಿ ಪಾಸ್ ಆದ್ರೂ ಕೂಡ ಯಾವುದೇ ಕೋಚಿಂಗ್ ನಾನು ಹೋಗಿಲ್ಲ. ಪರ್ಸನಲಿ ನನ್ನ ಸೆಲ್ಫ್ ಸ್ಟಡಿ ಮೇಲೆ ಬಂದಿದ್ದೀನಿ 2 ಸರಿ ಕೂಡ. ಬಟ್ ಇದು ಏನಂದ್ರೆ ಗೈಡೆನ್ಸ್ ಚೆನ್ನಾಗಿತ್ತು, ನನಗೆ ಚೆನ್ನಾಗಿ ಗೈಡೆನ್ಸ್ ಇತ್ತು. ಒಂದ್ಸರಿ ಪಾಸ್ ಆದೆ, ಬಟ್ ಅದು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು, ಬಟ್ ಜಾಯ್ನ್ ಆಗ್ಲಿಲ್ಲ. ಮತ್ತೊಂದ್ಸರಿ ಇದನ್ನಾದೆ. ಈಗ 7-8 ವರ್ಷದಲ್ಲಿ ಈ 7 ವರ್ಷ ಆಗಿ ಹೋಯ್ತು, ಈಗ ಕೆಲಸ ಮಾಡ್ತಿದ್ವಿ. ಬಟ್ ಈ ಪರ್ಟಿಕ್ಯುಲರ್ ಟೈಮ್ ಆಯ್ತು, ಇವನ್ ನಾ ಪೋಸ್ಟ್ ಆಫೀಸ್ನಾಗ ಕೆಲಸ ಮಾಡ್ಬೇಕಾದ್ರು ಒಂದೊಂದ್ಸರಿ ನನಗೆ ಟಾಸ್ಕ್ ಅಂತ ಕೊಟ್ರೆ, ಟಾಸ್ಕ್ ನನ್ ಮುಂದೆ ಕೆಲಸ ಇದೆ ಅಂದ್ರೆ ನಾವು ಒಟ್ಟ ಮಕ್ಕಳಲ್ಲ, ಕೆಲಸ ಮುಗಿಸೋದಕ್ಕ ಹೋಗೋದನ್ನಿಲ್ಲ. ಇವನ್ ನೀವು ನೋಡ್ಬೇಕಾದ್ರೆ ನನ್ನ ಆಫೀಸ್ ಎಲ್ಲ ಈ ಆಫೀಸ್ ಮಾಡ್ಬಿಟ್ಟಿನಿ. ಈಗೇನ್ ರಿಪೋರ್ಟ್ ಯಾರ ಕಡೆ ಬೇಕಾದವ್ರ ಕಡೆ ನನ್ನ ಟೇಬಲ್ ಮೇಲೆ ಆಗ್ಲಿ ಮತ್ತು ನನ್ನ ಈ ಆಫೀಸ್ದಾಗಲಿ ಫೈಲ್ ಇದ್ದು ಅಂದ್ರೆ ನಾನು ಆಫೀಸ್ ಬಿಟ್ಟು ಹೋಗೋದನ್ನೇ ಇಲ್ಲ. ಅದ್ ಏನಾದ್ರೂ ಬಹಳ ಡಿಸ್ಕಷನ್ ಇರ್ಬೇಕು, ಏನಾದ್ರು VC ಅವ್ರ ಜೊತೆ ಅಲ್ಲಿ ಇಲ್ಲಿ ಡಿಸ್ಕಷನ್, ನೀವು ಡಿಸಿಷನ್ ತಗೊಳ್ಳೋದಿದ್ರೆ ಮಾತ್ರ ಅದು ಒಂದು ಪೆಂಡಿಂಗ್ ಇರ್ತದೆ. ಇಲ್ಲಾಂದ್ರೆ ಸ್ವಚ್ಛ ಮಾಡದೆ ಹೋಗೋದಿಲ್ಲ. ಇದು ಆಸ್ ಎ ಕ್ಲರ್ಕ್ ಇಂದ ನಾನು ರೂಢಿ ಇಟ್ಕೊಂಡಿದ್ದೀನಿ, ಆಸ್ ಎ ಆಫೀಸರ್ ಆದ್ಮೇಲೆ ಕೂಡ ರೂಢಿ ಇಟ್ಕೊಂಡಿದ್ದೀನಿ. ಎಷ್ಟೋ ಜನ ರೈತರ ಕೆಲಸ ಮಾಡುವಾಗ ಕೂಡ ಇದನ್ನ ರೂಢಿ ಇಟ್ಕೊಂಡು ಎಷ್ಟೋ ಜನರಿಗೆ ಟೈಮ್ಲಿ ಒಟ್ಟು ಎಡ್ತಾಕ್ ಬರೋದಪ್ಪ ರೈತರಿಗೆ. ಏನ್ ನಮ್ಮ ಕಾಕಾಗಳು ಕೆಲಸ ಮಾಡಿದ್ರೆ ಅಷ್ಟೇ ಕೆಲಸ ಅಲ್ಲ, ಒಳ್ಳೆ ಚಿಕ್ಕೋಡಿ ಕೆಲಸ ಮಾಡಿದೆ ಆ ಮಾತು ಬೇರೆ. ನಾನು ಜಮಖಂಡಿ AC ಮಾಡಿದೆ, ರಾಯಚೂರು AC ಮಾಡಿದೆ. ಇವತ್ತು ಕೂಡ ಅಲ್ಲೆಲ್ಲ ಬಹಳ ಜನ ನೆನೆಸ್ತಾರೆ. ಯಾಕಂದ್ರೆ ನಾವು ಯಾರಿಗೂ ಕೂಡ ಅಂದ್ರೆ ಅನಿವಾರ್ಯ ಕಾರಣಗಳಿಂದ ಏನಂದ್ರೆ ಬಂದವ್ರಿಗೆಲ್ಲ ಎಲ್ಲಾ ಕೆಲಸ ಮಾಡಿಕೊಡುವಂತ ದೊಡ್ಡ ದೈವಿ ಶಕ್ತಿ ನಮ್ಮಲ್ಲಿ ಇಲ್ಲ, ಯಾರಿಗೂ ಇಲ್ಲ ನೋಡ್ರಿ. ಅದು ಯಾರಿಗೂ ಆಗೋದಿಲ್ಲ. ದೇವ್ರನ್ನ ಬೈತೇವ್ ನಾವು, ದೇವ್ರೆಲ್ಲ ಕೊಡ್ತಾನೆ, ನಮ್ಗೆ ಕೇಳಿದ್ದಲ್ಲ ಕೊಡಲ್ಲ. ಹಂಗೆ ಆಫೀಸರ್ಸ್ ಸಮ್ ಲಿಮಿಟೇಷನ್ಸ್ ಅವ, ಕಾನೂನಾಗ ಏನದ ಅಷ್ಟ ಮಾಡಕ್ ಸಾಧ್ಯ ಇದೆ, ಅಂತವಂತೂ ಮಾಡೇ ಮಾಡ್ತೀವಿ. ಬಟ್ ಟೈಮ್ಲಿ ಅದನ್ನ ಮಾಡಿ ಕೊಡ್ಕೊತ ಬಂದಿದ್ವಿ. ಹೀಗಾಗಿ ಜನ ಅದನ್ನ ಬಹಳ ನೆನೆಸ್ತಾರ. ಇದು ನನ್ನ ಗುರಿ ಮತ್ತು ಉದ್ದೇಶ ಆಗಿತ್ತು. ನಾನು ಹೇಳಿದೆ ಪೋಸ್ಟ್ ಆಫೀಸ್ನ 40 ವರ್ಷ ನನಗೆ ಇಲ್ಲಿ ತೆಗಿಯಕ್ಕಾಗಿಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ದಟ್ ಈಸ್ ಪರ್ಪಸ್. ಗುರಿ ಏನಾಗ್ಬೇಕು ಅನ್ನೋದು ಇತ್ತು. ಆವಾಗ ನಾನು ಹೆಂಗೋ ಬೈ ಚಾನ್ಸ್ ಜಾಯ್ನ್ ಆಗಿಬಿಟ್ಟಿದ್ದೆ. ಬಟ್ ಬೈ ಚಾಯ್ಸ್ ನಾನು ಸಿವಿಲ್ ಸರ್ವಿಸ್ ಬಂದಿದ್ದೀನಿ. ವೆದರ್ ಇಟ್ ಇಸ್ ಎ ಯೂನಿವರ್ಸಿಟಿ ಆರ್ ಎ ಮೆಡಿಕಲ್ ಕಾಲೇಜ್ ಆರ್ ಎ ರೆವಿನ್ಯೂ ಡಿಪಾರ್ಟ್ಮೆಂಟ್, ಎಲ್ಲಾ ವೇರಿಯಸ್ ಆಂಗಲ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ. ಬಟ್ ಎಲ್ಲಿ ಹೋದ್ರೂ ಕೂಡ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂತೆ ನಾನು ಕೆಲಸ ಮಾಡ್ತಿರ್ತೇನೆ. ಈ ಒಂದು ಮನೋಭಾವವನ್ನ ದಯವಿಟ್ಟು ನೀವು ಬೆಳೆಸ್ಕೊಡ್ರಿ. ಅದನ್ನ ಆ ಮನೋಭಾವದಿಂದ ನಿಮ್ಮಲ್ಲಿ ಏನಾಗ್ತದೆ, ವೈಯಕ್ತಿಕವಾಗಿ ನೀವು ಬಹಳಷ್ಟು ಬದಲಾವಣೆ ಆಗ್ತೀರಿ. ನಿಮ್ಮನ್ನ ನೀವು ಒಳ್ಳೆಯ ಕೆಲಸಗಳಿಗೆ ತೊಡಗಿಸ್ಕೊಳ್ತೀರಿ. ಆ ಮೂಲಕ ನಿಮ್ಮ ಈ ಲೈಫ್ ಗ್ರೋತ್ ಇದನ್ನಿರ್ತದಲ್ಲ, ಏನು ಬಾರ್ಗ್ರಾಫ್ ಏನಿರ್ತದಲ್ಲ, ಯಾವಾಗ್ಲೂ ಕೂಡ ಅದು ಒಂದು ಬಹಳ ಸ್ಟೀಡಿಯಾಗಿ ಚೆನ್ನಾಗಿ ಏರ್ತಾನೆ ಇರ್ತದೆ. ಇಲ್ಲ ಅಂತಂದ್ರೆ ನಾವು ಬರೀ ಏಳು ಬೀಳುಗಳನ್ನ ನೋಡ್ತಿರ್ತೀವಿ. ಏಳು ಬಂದ್ರೂ ಪರವಾಗಿಲ್ಲ. ನಾನು ಹೇಳಿದಲ್ಲ, ಎಲ್ಲೋ ಒಂದ್ ಕಡೆ ನಾವು ನಡೀತಾ ಇರ್ತೀವಿ ಅಂದ್ರೆ ಅದು ಹೇಳಿದಾರಲ್ಲ, ಕುಳಿತವರು ಎಡವಲಿಕ್ಕೆ ಸಾಧ್ಯ ಇದೆನಾ? ನಡೆಯುವವರು ಎಡದೆ, ಕುಳಿತವರು ಎಡವವ್ರೆ. ನಡೆಯವ್ರು ಎಡವತಾರ, ಕೆಲಸ ಮಾಡೋರ ಮತ್ತೆ ಏನಾದ್ರು ತಪ್ಪು ಮಾಡ್ತಾರ, ಏನಾದ್ರು ಆಗ್ತಿರ್ತಾವ, ಸಣ್ಣ ಪುಟ್ಟಗಳು ಆಗುವವೆಲ್ಲ. ಹಂಗಂತೇಳಿ ನಡೆಯೋದ ಬಿಟ್ಟು ಕೂತ್ ಬಿಟ್ರೆ ಏನು ಮಾಡಕ್ಕಾಗಲ್ಲ.
ಹಾಗಾಗಿ ನಾವು ನಡೆಯುವವರಾಗ್ಬೇಕು. ನಡೆಯುವವರು ಮುಂದೆ ಓಡುವವರಾಗ್ಬೇಕು. ಓಡ್ತಾ ಓಡ್ತಾ ಒಂದು ಗಮ್ಯದ ಹತ್ರ, ಗುರಿ ಹತ್ರ ಹೋಗಿ, ಒಂದು ಸ್ಥಾನಮಾನಕ್ಕೆ ಹೋಗಿ ಲೈಫ್ ಸಕ್ಸಸ್ ಅನ್ನ, ಆ ಟೇಸ್ಟ್ ಅನ್ನ ಎಂಜಾಯ್ ಮಾಡ್ಬೇಕಾಗ್ತದೆ. ಆ ಕಡೆಗೆ ತಾವೆಲ್ಲರೂ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡ್ರಿ. ವಿಶ್ವವಿದ್ಯಾಲಯದಲ್ಲಿ ಇರುವವರೆಗೂ, ವಿಶ್ವವಿದ್ಯಾಲಯದಿಂದ ಹೊರಗೆ ಹೋಗುವವರೆಗೂ, ಹೋದ ಮೇಲೂ ಕೂಡ ವಿಶ್ವವಿದ್ಯಾಲಯದ ಘನತೆಗೆ ಚ್ಯುತಿ ಬರುವಂತಹ ಯಾವುದೇ ಕರ್ತವ್ಯಗಳು, ಕಾರ್ಯಗಳು, ಕಾರ್ಯಗಳಲ್ಲ, ಕೃತ್ಯಗಳು ಅವು ಆಗಬಾರ್ದಂಗೆ ನೀವು ನೋಡ್ಬೋದು. ನಿಮ್ಮಿಂದ ನಾವು ಏನ್ ನಿರೀಕ್ಷೆ ಮಾಡ್ತೀವಪ್ಪ ಅಂದ್ರೆ, ನೀವು ಒಳ್ಳೆಯ ಹೆಸರನ್ನು ತಂದು ಕೊಡದೇ ಇದ್ರೂ ಪರವಾಗಿಲ್ಲ, ನಿಮ್ಮಿಂದ ವಿಶ್ವವಿದ್ಯಾಲಯಕ್ಕೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರಬಾರದು. ನೀವು ಮಾಡುವ ಪ್ರತಿಯೊಂದು ಬಿಹೇವಿಯರ್, ನಿಮ್ಮ ಪ್ರತಿಯೊಂದು ಆಕ್ಟಿವಿಟಿ, ನಿಮ್ಮ ಪ್ರತಿಯೊಂದು ಕೆಲಸ ವಿಶ್ವವಿದ್ಯಾಲಯದ ಘನತೆಗೆ, ನಿಮ್ಮ ವೈಯಕ್ತಿಕ ಘನತೆಗೆ, ಇಲ್ಲಿರ್ತಕ್ಕಂಥ ನಮ್ಮ ಫ್ಯಾಕಲ್ಟಿ ಘನತೆಗೆ ಯಾವುದೇ ಕಾರಣಕ್ಕೂ ಚ್ಯುತಿ ಬಾರದಂತೆ. ನಿಮ್ಮನ್ನ ನೋಡಿದ್ರೆ ನೋಡಪ್ಪ ನಮ್ ಸ್ಟೂಡೆಂಟ್ ಅಲ್ಲಪ್ಪ ಅನ್ನೋಂಗ ಆಗ್ಬಾರ್ದು ಪರಿಸ್ಥಿತಿ. ಹೇಳ್ಬೇಕು ಹೆಮ್ಮೆಯಿಂದ, ನೋಡ್ರಿ ಇದೇ ಹೇಳಿದ್ರೆ ಆಕಾಶ್ ಸರ್ ನಮ್ ಸ್ಟೂಡೆಂಟ್ ಸರ್ ಇಲ್ಲೇ ಇದು ರಿಸರ್ಚ್ ಮಾಡತ್ತಾರ ಅಂತ ಹೇಳಿದ್ರು. ಖುಷಿ ಅನ್ಸ್ಬೇಕು, ಹೇಳಿದ್ರೆ ಕೇಳಕ್ ಖುಷಿ ಅನ್ಸ್ಬೇಕು ನಮ್ಮ. ಆ ತರ ಒಂದು ಒಳ್ಳೆಯ ಕೆಲಸಗಳು ನಿಮ್ಮಿಂದ ಆಗ್ಬೇಕು. ಮತ್ತು ದಯವಿಟ್ಟು ಈ ವಯಸ್ಸಿನಲ್ಲಿ ಈ ಡಿವಿಯೇಷನ್ಸ್ ಬಹಳ, ಆ ಕಡೆ ಕಡೆ ಡೈವರ್ಟ್ ಆಗ್ತಿರ್ತೀವಿ. ಬೇಗ ಯಾವ್ಯಾವ್ದೋ ಮಾರು ಮಾತುಗಳಿಗೆ ನಾವು ಬೇಗ ಮರಳಾಗಿ ಬಿಡ್ತೀವಿ. ನಮ್ಮ ಜೀವನದ ನಿಜವಾದ ಗುರಿ ಏನಿತ್ತು ಅದನ್ನ ಮರೆತು ಬಿಡ್ತೀವಿ. ಎಲ್ಲೋ ಕುಂಡಿರ್ತೀವಿ, ಯಾರ ಜೊತೆನೋ ಮಾತಾಡ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ. ಬಟ್ ಅದೆಲ್ಲಾನು ಕೂಡ ನೀವೇನ್ ಅಂದ್ಕೊಂಡಿರ್ತೀರಿ, ನಮ್ನ ಯಾರೂ ನೋಡ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀರಿ. ಅದನ್ನೇನ್ ನಾವು CC ಕ್ಯಾಮ್ರಾ ಇಟ್ಟೆ ನೋಡ್ಬೇಕಂತಿಲ್ಲ. ನೀವ್ ಏನ್ ಮಾಡಿದ್ರು ಕೂಡ ಎಲ್ಲಾ ವಿಷಯಗಳು ಎಲ್ಲರಿಗೂ ಗೊತ್ತೇ ಇರ್ತಾವ. ನೀವು ಮಾಡುವ ಕೆಲಸಗಳು ಅವು ವಿಶ್ವವಿದ್ಯಾಲಯದ ಘನತೆಗೆ ಧಕ್ಕೆ ಬರದಂತೆ ನೀವು ಇರಬೇಕು. ಇಲ್ಲಿರುವಷ್ಟು ದಿನ ಹೆಚ್ಚಿನ ಸಮಯವನ್ನ ಅಧ್ಯಯನದಲ್ಲೇನೆ ನೀವು ತೊಡಗಿಸಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಉತ್ತುಂಗಕ್ಕೆ ಹೋಗ್ಬೇಕು. ನೋಡ್ರಿ, ವಿಶ್ವವಿದ್ಯಾಲಯದವರು ನೀವು ಎಲ್ಲಿದ್ದೀರಿ ನೋಡು, ಅಲ್ಲಿ ಹುಡುಕ್ಯಾಡ್ಕೊಂಡ್ ಬರ್ಬೇಕು. ಹುಡುಕ್ಯಾಡ್ಕೊಂಡ್ ಕರ್ಕೊಂಡ್ಬಂದು ಕೂಡಿಸಿ, ನೋಡ್ರಿ ನಮ್ಮ ಸ್ಟೂಡೆಂಟ್ ನೋಡ್ರಿ ಇವ್ರು ಇಂತ ಒಂದು ಅಚೀವ್ಮೆಂಟ್ ಮಾಡ್ಯಾರ ಅಂತ ಹೇಳಿ ಮಧ್ಯದಲ್ಲಿ ಕುಣಿಸ್ಕೊಂಡು ನಿಮಗೆ ಸತ್ಕಾರ ಮಾಡ್ಬೇಕು. ಹಂಗೇನಾದ್ರು ಒಂದು ಇಟ್ಕೊಡ್ರಿ. ಆ ತರ ನಾನು ಇದೇ ಹುದ್ದೆಗೆ ಹೋಗ್ರಿ ಅಂತ ನಾನು ಹೇಳ್ತಾ ಇಲ್ಲ, ಇದೇ ವೃತ್ತಿಯನ್ನ ಮಾಡ್ರಿ ಅಂತ ನಾನು ದಯವಿಟ್ಟು ಹೇಳ್ತಾ ಇಲ್ಲ. ಯಾವ್ದಾರ ಇಟ್ರಿ, ಆದ್ರೆ ಅದ್ರಲ್ಲಿ ಪ್ಯಾಷನ್ ಇರ್ಬೇಕು. ಕೆಲಸ ಮಾಡ್ಲಿಕ್ಕೆ ಪ್ಯಾಷನ್ ಇರ್ಬೇಕು, ಪ್ರೀತಿ ಇರ್ಬೇಕು, ಶ್ರದ್ಧೆ ಇರ್ಬೇಕು. ನಾನು ಪೋಸ್ಟ್ ಆಫೀಸ್ನಾಗ ಇವನ್ ಕ್ಲರ್ಕ್ ಅಂತ ಕೆಲಸ ಮಾಡುವಾಗ ಒಂದೊಂದು ಟಾಸ್ಕ್ ಅಂತ ನಾವು ಮೈಗ್ರೇಷನ್ ಟೈಮಲ್ಲಿ ಇದೆ. ಮೈಗ್ರೇಷನ್ ಇನ್ ದ ಸೆನ್ಸ್ ಆಫ್ಲೈನ್ ಟು ಆನ್ಲೈನ್. ಅಲ್ಲಿ ಇನ್ಶೂರೆನ್ಸ್ ಇದೆ ಮತ್ತು ಇನ್ನೊಂದು ಬ್ಯಾಂಕಿಂಗ್ ಸಿಸ್ಟಮ್ ಇದೆ ಪೋಸ್ಟ್ ಆಫೀಸ್. ನಿಮ್ಗೆ ಯಾರು ಗೊತ್ತಿದ್ದವ್ರು ಇರ್ಬೋದು. ಈಗಂತೂ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಆಗ್ಬಿಟ್ಟಿದೆ. ಈ ಮೈಗ್ರೇಷನ್ ಅಂದ್ರೆ ಅರೌಂಡ್, ಯಾಕಂದ್ರೆ ಬಡವ್ರ ದುಡ್ಡಲ್ಲೆಲ್ಲ ಇರೋದು 10 ರೂಪಾಯಿ 20 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಹಳ್ಳಿಯಾಗೆಲ್ಲ ಅಷ್ಟೇ ಅಲ್ರಿ, ಇನ್ನೂ ಅದಕ್ಕೆ ಬಹಳ ಬೆಲೆ ಇದೆ. ಅಲ್ಲಿ ಅಂತ ಸಣ್ಣ ಸಣ್ಣ ಹೂಡಿಕೆ ಮೊತ್ತಗಳದ್ದು ಸಾಕಷ್ಟು ಸಾವಿರಾರು ಕೋಟಿ ಇರ್ತಕ್ಕಂಥ ಲಕ್ಷಾಂತರ ಅಕೌಂಟ್ಗಳಿದ್ದು ಅವನ್ನೆಲ್ಲ ಡಿಜಿಟಲೀಕರಣ ಮಾಡೋದು, ಆನ್ಲೈನ್ ಬ್ಯಾಂಕಿಂಗ್ ಮಾಡೋದು, ಕೋರ್ ಬ್ಯಾಂಕಿಂಗ್ ಮಾಡೋದು ಗೊತ್ತಿದಿಲ್ಲ ನಿಮ್ಗೆಲ್ಲ ಕಾಮರ್ಸ್ ಅವರಿಂದ. ಸೊ ಈ ಒಂದು ಮೈಗ್ರೇಷನ್ ಟೈಮ್ ಅಲ್ಲಿ ನಾನು ಅಲ್ಲಿ ಸಿಸ್ಟಮ್ ಅಡ್ಮಿನ್ ಅಂತ ಕೆಲಸ ಮಾಡ್ತಿದ್ದೆ. ಇನ್ಶೂರೆನ್ಸ್ ಸೆಕ್ಟರ್ ಕೂಡ ಮ್ಯಾನ್ಯುವಲ್ ಇರೋದನ್ನ ಆನ್ಲೈನ್ ತರ್ತಾ ಇದ್ವಿ. ಹೇಗಿರ್ತಿದ್ ಕೂತ್ರಿ ಕೆಲಸ, ಬೆಳಗ್ಗೆ 9 ಗಂಟೆಗೆ ಹೋದ್ರೆ ರಾತ್ರಿ 9 ಆಗಿ ಮತ್ತೆ ಬೆಳಗ್ಗೆ 9 ಆಗೋವರೆಗೂ ಕೂಡ ಕಂಟಿನ್ಯೂಸ್ಲಿ ಕೆಲಸ ಮಾಡ್ಯಾರ, ರೆಸ್ಟ್ಲೆಸ್ ಆಗಿ. ಇದಲ್ಲ ಅಷ್ಟೇ ಅಲ್ಲ, ಇವನ್ ನಮ್ಮ ಎಲೆಕ್ಷನ್ ಅಲ್ಲಿ ನೀವು ಗೊತ್ತಿರ್ತದೆ, ಎಲೆಕ್ಷನ್ ಬಹಳ ಜನ ಮಾಡಿರ್ತೀರಿ. ನಾವು ಎಲೆಕ್ಷನ್ ಟೈಮ್ ಅಲ್ಲಿ ರೆವಿನ್ಯೂ ಆಫೀಸರ್ಸ್ 4 ದಿನದ ಮಿನಿಮಮ್, ಅಂದ್ರೆ ಇವತ್ತು ವೋಟಿಂಗ್ ಇದೆ ಇರ್ತಾರೆ, ಅದ್ರ ಮುಂಚಿನ ದಿನ ಮತ್ತೆ ವೋಟಿಂಗ್ ಆದ ನೆಕ್ಸ್ಟ್ ಡೇ, ಈ 3-4 ಡೇಸ್ ಒಟ್ಟೆ ಹಗಲು ರಾತ್ರಿ ನಿದ್ದೆನೇ ಇರಂಗಿಲ್ಲ. ಹಿಂಗ್ ಕಂಟಿನ್ಯೂಸ್ ಕೆಲಸ ಮಾಡ್ಬೇಕಾಗ್ತದ. ನಿಮ್ಗೆ ಗೊತ್ತಿರ್ಲಿ, ನಮ್ಗೆ 1 ತಿಂಗಳದ ಎಕ್ಸ್ಟ್ರಾ ಸ್ಯಾಲರಿ ಕೊಡ್ತಾರಲ್ಲ, ಆದ್ರೆ ಆಯುಷ್ 2 ವರ್ಷ ಹೋಗಿರ್ತದ. ನಾವು ಒಂದು ಎಲೆಕ್ಷನ್ ಮಾಡ್ಬೇಕಾದ್ರೆ 2 ವರ್ಷನೇ ಆಯುಷ್ ಕಡಿಮೆ ಆಗ್ತದೆ. ಅಷ್ಟು ಪ್ರೆಷರ್ ಇರ್ತದ, ಅಷ್ಟು ಟೆನ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಾಗ್ತದ. ಬಟ್ ಈ ಒಂದು ಪೇಷನ್ಸ್ ಗಳಿಸೋದೈತಲ್ಲ, ತಾಳ್ಮೆ ಐತಲ್ಲ, ಇದನ್ನ ದ ಪೇಷನ್ಸ್, ಇದು ಬಹಳ ಇಂಪಾರ್ಟೆಂಟ್. ಅಂಡ್ ಐ ಆಮ್ ವೆರಿ ಪ್ರೌಡ್. ಏನೋ ನಿಮ್ ಬಗ್ಗೆ ಖುಷಿ ಅನ್ಸತ್ತದ, ಬಹಳ ಪೇಷಂಟ್ ಹಿಯರಿಂಗ್ ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ನೀವೆಲ್ಲರೂ ಕೇಳ್ಕೊಳತ್ತೀರಿ ಅಂತ ನಾನು ಭಾವಿಸಿದೀನಿ. ಮಾತಾಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ತದೆ ಬಿಹೇವಿಯರ್ ಅಟ್ಯೂಟೆಡ್ ಅಲ್ಲಿ ನೀವು ನಿಜವಾಗಿ ಕೇಳಿಸ್ಕೊಳತ್ತೀರಿ, ಇಲ್ಲ ಯಾವಾಗ ಸ್ಟಾಪ್ ಮಾಡ್ಬೇಕು ಅವಾಗ ಮಾಡ್ಬಿಡ್ತೀನಿ. ಬಟ್ ನೀವು ಕೇಳಿಸ್ಕೊಳ್ತಾ ಇರೋದು, ಈ ಕೇಳಿಸ್ಕೊಳ್ಳೋದು ಇದೆಯಲ್ಲ, ಇದೊಂದು ದೊಡ್ಡ ತಾಳ್ಮೆ. ಕುಳಿತುಕೊಳ್ಳೋದಿದೆಯಲ್ಲ, ನಮ್ಮ ಸಿವಿಲ್ ಸರ್ವಿಸ್ ಅಲ್ಲಿ ಹೇಗಿದೆ ಅಂದ್ರೆ, ಒಂದ್ ದಿನಕ್ಕೆ 2 ಎಕ್ಸಾಮ್ ಬರೀಬೇಕು ನೀವು. 3 ಅವರ್ದೊಂದು 3 ಅವರ್ದೊಂದು, ಮತ್ತು 3 ಅವರಲ್ಲಿ 3 ನಿಮಿಷ ಅಲ್ಲ 3 ಸೆಕೆಂಡ್ ನಿಮ್ಗೆ ಟೈಮ್ ಇರಂಗಿಲ್ಲ. ಈವನ್ ಯು ಕೆನಾಟ್ ಸ್ಪೇರ್ 3 seconds ಇನ್ ದ ಎಕ್ಸಾಮ್. ಕ್ವಶನ್ ಓದಿ ಹೊಳೆ ರೀಡ್ ಮಾಡಕ್ಕೂ ನಿಮ್ಗೆ ಚಾನ್ಸ್ ಇರಂಗಿಲ್ಲ. ಓದ್ತಾ ಅಂಡರ್ಲೈನ್ ಮಾಡ್ಕೋಬೇಕು. ಅಂದ್ರೆ ನಾನ್ ಹೇಳಕತ್ತದು, ನೀವು ಇಫ್ ಯು ವಾಂಟ್ ಟು ಕಮ್ ಇನ್ ದ ಟಾಪ್ 10 ಪೊಸಿಷನ್ ಅಲ್ಲಿ ಬರ್ಬೇಕಂತಂದ್ರೆ ನೀವು ಆ ಲೆವೆಲ್ಗೆ ನಿಮ್ದು ರೀಡಿಂಗ್ ಇರಬೇಕು, ರೈಟಿಂಗು ಕೂಡ ಹಂಗಿರ್ಬೇಕು. ಹಂಗ ಇದು ನರ್ಚರ್ ಮಾಡ್ಕೋಬಹುದ್ರಿ ಇದನ್ನ. ಎನಿಬಡಿ ಕ್ಯಾನ್ ನರ್ಚರ್. ಈ ಒಂದು
ಈ ಪ್ರತಿಭೆಯನ್ನ, ಈ ಒಂದು ಶ್ರದ್ಧೆಯನ್ನ, ಈ ಶ್ರಮವನ್ನ ಯಾರು ಬೇಕಾದ್ರೂ ಇದನ್ನ ಗಳಿಸ್ಕೊಳ್ಬಹುದು. ಇದು ಯಾರು ಬೇಕಾದ್ರೂ ನೀವು ಗಳಿಸ್ಕೊಳ್ಬಹುದು. ಯಾಕೆ ಇಷ್ಟು ಕಾನ್ಫಿಡೆನ್ಸ್ ಹೇಳ್ತೇನೆ, ನಾನು ಹೇಗಿದ್ದೆ ಮತ್ತು ನಾನು ಏನ್ ಬದಲಾವಣೆ ಮಾಡ್ಕೊಂಡಿದ್ದೆ ನನಗೆ ಗೊತ್ತಿದೆ. ಹಾಗಾಗಿ ನಿಮ್ಮಲ್ಲೂ ಕೂಡ ಆ ಬದಲಾವಣೆಯನ್ನ ಮಾಡ್ಕೊಳ್ಳಿಕ್ಕೆ ನೀವು ಶಕ್ತರು. ಯಾಕಂದ್ರೆ ನೀವೆಲ್ಲ ಆಲ್ ಮೆರಿಟೋರಿಯಸ್, ಎಲ್ಲ ಒಳ್ಳೆ ರೋಸ್ಟರು ಮತ್ತು ಮೆರಿಟ್ ಮೇಲೆ ಬಂದಿದ್ರಿ. ಇಲ್ಲೆಲ್ಲ ನಿಮ್ಗೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಅಂತ ಆ ಬಿಹೇವಿಯರ್ ಅನ್ನ, ನಿಮ್ಮ ಶ್ರದ್ಧೆಯನ್ನ ಗಳಿಸ್ಕೊಳ್ಳೋದನ್ನ ಕಲಿಬಹುದು, ಈಗಲೂ ಕಲಿಬಹುದು. ಈ ಪರ್ಟಿಕ್ಯುಲರ್ ಇನ್ನೊಂದು ನೀವು ಇಲ್ಲಿ 2 ವರ್ಷ, ಈ 2 ವರ್ಷ ಆದ್ಮೇಲೆ ಇನ್ನೊಂದು 3-4 ವರ್ಷ ಒಳ್ಳೆ ರೀತಿಯಿಂದ ನಿಮ್ಮ ಶ್ರಮವನ್ನು ಹಾಕಿದ್ರೆ ಇನ್ನು 5-6 ವರ್ಷ ಆದ್ಮೇಲೆ ನಿಮ್ಮನ್ನ ರಿಕಗ್ನೈಸ್ ಮಾಡುವ ವಿಧಾನನೇ ಬೇರೆ ಇರ್ತದೆ. ಸಮಾಜದಲ್ಲಿ ನಿಮ್ಮನ್ನ ಗುರುತಿಸುವ ವಿಧಾನ, ನಿಮ್ಮನ್ನ ಐಡೆಂಟಿಫೈ ಮಾಡುವ ವಿಧಾನ ಹೇಗಿರ್ತದೆ ಅಂದ್ರೆ ಬಹಳ 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 ಸರಳವಾಗಿರ್ತದೆ. ಆ ಹುಡುಗಿ ನಮ್ ಕಾಕನ ಮಗ, ನಮ್ಮ ಅಮ್ಮನ ಮಗ, ನಮ್ ದೂರಿಂದ ರಿಲೇಷನ್ ಆಗ್ತಾರ. ಅವ್ರು ಯಾವ ಕಡೆಯಿಂದ ರಿಲೇಷನ್ ಆಗ್ತಾರ ಗೊತ್ತೇ ಇರಂಗಿಲ್ಲ. ಯಾವಾಗಿದು ಇಫ್ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್ ಅಂದಾಗ ಅದು ಸಾಧ್ಯ ಇದೆ. ಅದ ಏನಾದ್ರು ಮಾಡಿ ಏನಾರಲ್ಲ ಒಂಚೂರು ಏನಾರು ತಪ್ಪು ಮಾಡಿ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡಿರಿ ಅಂತ ತಿಳ್ಕೋರ, ನೀವು ಪಕ್ಕ ಅವ್ರ ತಮ್ಮರೇ ಅಥವಾ ಅಕ್ಕರ ಇರ್ತೀರ ಅಥವಾ ಏನಾರ ಇರ್ತೀರಿ ಪಕ್ಕ ರಿಲೇಷನ್, ಏನಂತಾನೆ ಹೇಳ್ರಿ, ಅವ್ ಇಲ್ಲ, ಅವ್ರು ಬಹಳ ದೂರ ಸಂಬಂಧ, ಅವ್ರು ಆ ಊರಾಗ ಇಲ್ರಿ ನಾ ಈಗ, ಅಥವಾ ಅವ ಊರ್ ಬಿಟ್ಟು ಹೋಗ್ಯಾನ, ಅಥವಾ ಹುಡುಗಿನ ಊರ್ ಬಿಟ್ಟು, ಹಿಂಗ ಹೇಳ್ರಿ. ಸೊ ಈಗ ನೋ ಮ್ಯಾಟ್ರ್ ಅವ್ರು ಏನಾರು ಮಾತಾಡ್ಲಿ, ಒಳ್ಳೇದ್ರೆ ಮಾತಾಡ್ಲಿ ಕೆಟ್ಟರೆ ಮಾತಾಡ್ಲಿ, ನಾವು ಅವ್ರ ಸಲುವಾಗಿ ಬದುಕೋದ್ ಬೇಡ. ಬಟ್ ನಮ್ ಸಲುವಾಗಿ ಬದುಕ್ಬೇಕಲ್ರಿ, ನಮ್ ಸಲುವಾಗಿ ನಾವ್ ಏನಾರು ಮಾಡ್ಬೇಕಲ್ರಿ. ನೀವು ತಂದೆ ತಾಯಿಗೆ ಮಾಡೋದು ಬೇಡ, ಗುರುಗಳಿಗೆ ಗೌರವ ತರೋದು ಬೇಡ, ವಿಶ್ವವಿದ್ಯಾಲಯಕ್ಕೆ ತರೋದು ಬೇಡ. ನಿಮ್ಮ ಸಲುವಾಗಿ ಒಂದು ಜೀವನದಲ್ಲಿ ಒಂದು ಗುರುತಿಸುವ ವಿಧಾನ, ನಿಮ್ಮನ್ನ ಗುರುತಿಸೋದು ವಿಧಾನ ಚೆನ್ನಾಗಿ ಇರ್ಬೇಕಲ್ರಿ, ನಿಮ್ಮನ್ನ ಕರೆಯುವ ವಿಧಾನ ಚೆನ್ನಾಗಿರ್ಬೇಕಲ್ರಿ. ಈಗ ನೋಡ್ರಿ, ನಮ್ ಊರಿಗೆಲ್ಲ ಹೋದ್ರೆ ಬಾರಿ ಅನಿಸ್ತದ ನಂಗೆ. ಅಂದ್ರೆ ಒಂಥರ ಅವ್ರು ನನಗೆಲ್ಲ ಹೋಗೋ ಬಾರೋ ಅನ್ನೋ ದೋಸ್ತರೆಲ್ಲಾನು ಒಟ್ಟ ಹಂಗ ಮಾತಾಡೋದಿಲ್ಲ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅವ್ರು ರಿಕಗ್ನೈಸ್ ಮಾಡೋದನ್ನ ವಿಧಾನನೇ ಬೇರೆ. ಅವ್ರಿಗೆ ಎಷ್ಟೇ ನಾನು ಆತ್ಮೀಯವಾಗಿ ಇರಾಕ್ ಬಯಸಿದ್ರು ಕೂಡ ಇಲ್ಲಪ್ಪ ಇವ್ರು ಸಾಹೇಬ್ರ ಅಂತೇಳಿ ತರ ಇದ್ರೊಳಗೆ ಇರ್ತಾರ. ಸೊ ಬಟ್ ಆ ಐಡೆಂಟಿಟಿ ಮತ್ತು ಸಮಾಜದಲ್ಲಿ ಬೇರೆ ಬೇರೆ ಎಲ್ಲೇ ಹೋದ್ರು ಕೂಡ ಆ ಗುರುತಿಸುವ ವಿಧಾನ ಇರ್ತದೆ, ಅದು ಪೂರ್ತಿ ಬದಲಾಗ್ಬಿಡ್ತದೆ. ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ನನ್ನ ಬಹಳ ಹೆಮ್ಮೆ ಇದೆ, ನನ್ನ ತಂದೆ ತಾಯಿ ಎಲ್ಲೋ ಕೂಲಿ ಮಾಡ್ಕೊಂಡು ಎಲ್ಲೆಲ್ಲೂ ಕೆಲಸ ಮಾಡ್ತಿದ್ರು. ಇವತ್ತು ನಾನು ಎಲ್ಲಿ ACI ಕೆಲಸ ಮಾಡ್ತೀನಿ ಅಥವಾ ಎಲ್ಲಿ ನನ್ನ ಪೋಸ್ಟಿಂಗ್ ಇರ್ತದ, ನನ್ನ ತಂದೆ ತಾಯಿ ನನ್ನ ಮನಿ ಇವತ್ತು ನನ್ನ ಸ್ವಂತ ಮನಿ ಇನ್ನೂ ಅಂದ್ರೆ ನಮ್ಮ ತಂದೆ ಮನೆ 10x10 2 ರೂಮ್ದಾಗ ಒಂದು ಅಡಿಗೆ ಮನಿ, ಒಂದು ಪಡಸಲಿ ಅಡಿಗೆ ಮನಿ, ಇಷ್ಟೇ, ಬೇರೆ ಏನಿಲ್ಲ. ಆದ್ರೆ ಇವತ್ತು ನಾನು ಅವ್ರನ್ನ 3 BHK 4 BHK ಮನೇಲಿ ಇರ್ತೀನಿ. ಸರ್ಕಾರ ಕೊಟ್ಟಿರ್ತದ ಒಮ್ಮೆ ನನಗೆ ಒಳ್ಳೆ ಬಂಗ್ಲೆ ಇಟ್ಕೊಳ್ಳೋಷ್ಟು 5 ಡಿಜಿಟ್ ಸ್ಯಾಲ್ರಿ ಇದೆ, ಒಳ್ಳೆ ಕಾರ್ ಇದೆ, ಮತ್ತೇನ್ ಬೇಕ್ರಿ. ಆಮೇಲೆ ಇದ್ರ ಜೊತೆಗೆ ನಾನೊಂದಷ್ಟು ಒಳ್ಳೆ ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಒಳ್ಳೆ ಈ ತರ ಗೈಡ್ ಮಾಡೋದು, ಬೇರೆ ಬೇರೆ ಇಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆ ಹೋಗೋದು, ಮೋಟಿವೇಟ್ ಮಾಡೋದು. ಇದು ಯಾಕೆ ಮಾಡ್ತೇನೆ ಹೇಳ್ರಿ, ಇವತ್ತು ನಾನು ಅಶ್ವಿನಿ ಜಾಮುನಿ ಅವರು ಆಗ್ಲಿ, ನಮ್ಮ ಪ್ರೊಫೆಸರ್ ಇವರು ನಮ್ಮ ಚೇರ್ಮನ್ರಾಗ್ಲಿ, ಅವರು ನನಗೆ ಆಕ್ಚುಲಿ ಹೇಳಿದೆ, ನಾನು ಬರೋದಿಲ್ರಿ, ಮಾಡ್ಕೊಡ್ರಿ, ಸ್ವಲ್ಪ ಲೇಟ್ ಆಯ್ತು, ಇಷ್ಟು ಸಮಯ ಹಾಳು ಮಾಡಿ ಬರೋದು ವೇಸ್ಟ್ ಆಗ್ತದೆ, ನೀವು ಮಾಡ್ಕೊಡ್ರಿ ಅಂತ ಹೇಳಿ. ಆದ್ರೂ ಇಲ್ಲ ಸರ್, ನೀವು ಯಾವಾಗರೇ ಬರ್ರಿ, ನಾವು ಒಟ್ಟು ಬರ್ರಿ ಅಂತ ಹೇಳಿ. ನಾನು ಕೂಡ ಎಷ್ಟೇ ದೂರ ಇದ್ರು ಒಮ್ಮೆ ಆ ಕಾರ್ಯಕ್ರಮಗಳಿಗೆ ಹೋಗ್ತೀನಿ, ವಿದ್ಯಾರ್ಥಿಗಳಿಗೆ ಮಾತಾಡ್ಲಿಕ್ಕೆ ಹೋಗ್ತೀನಿ. ಯಾಕೆ ಹೋಗ್ತೀನಿ ಅಂದ್ರೆ ಹಿಂಗ ನಿಮ್ಮಂದಿನಪ್ಪ ಎಲ್ಲೋ ನಾನು ಒಂದು ಮೂಲ್ಯಾಕ್ ಕುಂತ ಕೇಳ್ತಿದ್ದೆ. ಇಲ್ಲಿ ಬೆಳಗಾವದಲ್ಲೆಲ್ಲ ಯಾರಾದ್ರೂ ಒಬ್ರು ಆಫೀಸರ್ ಬಂದ್ ಮಾತಾಡ್ತಾರಂದ್ರೆ ಹುಡುಕ್ಯಾಡಿ ಒಂದೊಂದ್ ಕಡೆ ಹಿಂಗ್ ಮೂಲ್ಯಾಗ ನಿಂತ್ ಕೇಳಿದೀವಿ ನಾವು ಭಾಷಣ, ಕುಂಡಾಕ್ ಜಾಗ ನಿಂತ್ ಕೇಳಿದೀವಿ, ಅವರಿಂದೆಲ್ಲ ಪ್ರೇರಣೆ ಪಡೆದಿದ್ದೀವಿ. ಹಾಗೆ ನಾನು ಹೇಳೋ ಮಾತು, ಇಲ್ಲಿರ್ತಕ್ಕಂಥ 70-150 ಜನ ಇದ್ರೆ 150 ಜನ ಎಲ್ಲ ಬದಲಾಗ್ತಿರೋ ಬೇಡ, ನಂಗೆ ಒಂದು 5-10 ಜನ ನಿಮ್ ಮನ ಪರಿವರ್ತನೆ ಆಗಿ ಏನಾದ್ರೂ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು, ಇಲ್ಲ ನನ್ನ ಲೈಫ್ ಸ್ಟೈಲ್ ಹಿಂಗೆ ಇರ್ಬೇಕು, ನಾನು ಬದಲಾಗಬೇಕು, ನಾನು ಬೆಳಗ್ಗೆ ಬೇಗ ಹೇಳ್ಬೇಕು, ನಾನು 5 AM ಕ್ಲಬ್ನಾಗ ಇರ್ಬೇಕು, ಮಾಡ್ಕೊಡ್ರಿ. ಹಂಗ ನಿಮ್ಮಲ್ಲಿ 5 AM ಕ್ಲಬ್ ಅಂತ ಮಾಡ್ಕೊಡ್ರಿ, 4 AM ಕ್ಲಬ್ ಅಂತ ಮಾಡ್ಕೊಡ್ರಿ, 8 AM ಕ್ಲಬ್ ಮಾಡ್ಕೋಬೇಡ್ರಿ, ಮತ್ತೆ 8 PM ಮಾಡ್ಕೋಬೇಡ್ರಿ. ಆ ಕ್ಲಬ್ಗಳೆಲ್ಲ ಯಾಕಂದ್ರೆ ಬೆಳಗ್ಗೆ ಬೇಗ ಹೇಳೋದು, ಬೆಳಗ್ಗೆ ಬೇಗ ಎದ್ದು ಓದೋದು, ಈ ಎಲ್ಲಾ ಬದಲಾವಣೆಗಳನ್ನ ರೂಢಿಸ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗೇ ಆಗ್ತದೆ. ಆ ಒಂದು ಗುರಿ ಹತ್ರ ನೀವು ಹೋಗ್ಲಿಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು. ನೀವು ಯಾವಾಗ ನಿಮ್ಮ ಎನರ್ಜಿ ಡ್ರಾಪ್ ಆಗ್ತಿರ್ತದ, ಯಾವಾಗ ನಿಮ್ಮ ಪಾಸಿಟಿವ್ನೆಸ್ ಡ್ರಾಪ್ ಆಗ್ತಿರ್ತದ, ಅವಾಗೆಲ್ಲ ನೀವು ಒಂದೇ ಕೆಲಸ ಮಾಡ್ಬೇಕು. ಒಂದು ಪತ್ರಿಕೆ ಒಳಗಿಂದ ಯಾವ್ದಾದ್ರು ಒಂದು ಪಾಸಿಟಿವ್ ಇರ್ತಕ್ಕಂತ ಒಂದು ನೋಟ್ ಅನ್ನ ಓದ್ರಿ. ಇಲ್ಲ ಈ ಹಾಳು ಮುಳು ರೀಲ್ಸ್ ಅವು ಇವು ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನೀವು ದಯವಿಟ್ಟು ಇದಕ್ಕೆ ಟೈಮ್ ಕೊಡಕ್ ಹೋಗ್ಬಿಡ್ರಿ. ಯಾಕೆ ಈ ಮಾತು ಹೇಳ್ತಿದ್ರೆ, ದ ಫೋಕಸ್ ಟೈಮ್ ಏನಾಗಿದೆ ಅಂದ್ರೆ ಈಗ 7 ಸೆಕೆಂಡ್ ಬರ್ತೀವಿ. ಕಾನ್ಸಂಟ್ರೇಟ್ ಮಾಡ್ಬೇಕಲ್ಲ ನಾವ್ ಯಾವ್ದಾರ ವಿಷಯದ ಮೇಲೆ. ಇವ್ ಹೆಂಗಿರ್ತಾವ, ನಾವ್ ಏನ್ ಮಾಡ್ತೇವೆ, ಇದನ್ನ ಮಾಡ್ದಂಗ್ ಮಾಡ್ತಿರ್ತೇವೆ, ಏನದ ಸ್ವೈಪ್ ಅಲ್ಲ, ಸ್ಕ್ರೋಲ್, ಒಂದೊಂದು ಕೆಳಗೆ ಇಳಿಯೋದಕ್ಕಂತ, ಕೆಲವೊಂದು ಮ್ಯಾಲೆ ಇಳಿಯೋದಕ್ಕಂತದಲ್ಲ, ಏನೆಲ್ಲ ಮ್ಯಾಲ ಸರ್ಸೋದ. ಹಾ, ಸೊ ಅದ್ರೊಳಗನೆ ಏನಾಗ್ಬಿಡ್ತದೆ, ನಮ್ ಸಮಯ ಎಲ್ಲ ಅಲ್ಲೇ ಹಾಳು ಮಾಡತ್ತೀವಿ.
ಅದನ್ನ ಬಿಟ್ಟು ಹೊರಗೆ ಬರ್ರಿ. ನೀವು ಇಫ್ ಯು ವಾಂಟ್ ಏನೋ ಸಮಥಿಂಗ್ ಏನೋ ನಿಮ್ಗೆ ನಿಜವಾಗಿ ಕೇಳ್ಬೇಕಾ, ನೀವು ಅದನ್ನ ಕ್ವಾಲಿಟಿಯಾಗಿ ಕನ್ವರ್ಟ್ ಮಾಡ್ಕೊಡ್ರಿ. ಒಬ್ಬ ಗುರುರಾಜ್ ಕರ್ಜಿಗೆ ಅವ್ರದ್ದು ಒಂದು ತಾಸು ಕೇಳ್ರಿ, ಚಲೋ ಮಾಡಿ ಇಡ್ರಿ, 1 hour ಗಂಟ್ಲೆ ಕೇಳ್ರಿ. ನೀವು ನಿಜವಾಗಿ ನಿಮ್ಮ ಬದಲಾವಣೆ ನೋಡ್ರಿ ಅದು ಹೇಗಿರ್ತದಂತ. ನಾನು ಇವತ್ತಿಗೂ ಕೂಡ ನನ್ನ ಎಲ್ಲಾ ಜರ್ನಿ ಟೈಮು, ನನ್ನ ಟ್ರಾವೆಲಿಂಗ್ ಟೈಮು ಎಲ್ಲರೂ ಒಂದ್ ಕಡೆ ಖಾಲಿ ಕೂತೀನಿ ಅಂದ್ರೆ ನಾನು ಕೂಡ ಮೊಬೈಲ್ ಯೂಸ್ ಮಾಡ್ತೇನೆ. ನಾನೇನು ಮೊಬೈಲ್ ಬ್ರಹ್ಮಚಾರಿ ಏನಲ್ಲ. ಆದ್ರೆ ಎದಕ್ಕೆ ಉಪಯೋಗ ಮಾಡ್ತೀವಿ ಮತ್ತೆ ಹೆಂಗ್ ಉಪಯೋಗ ಮಾಡ್ತೀವಿ ಮತ್ತೆ ಅದನ್ನ ಹೇಗೆ ನನಗೆ ಬೇಕಾದಂತೆ ಬದಲಾವಣೆ ಮಾಡ್ಕೊಳತ್ತೀನಿ ಅನ್ನೋದ್ರ ಮೇಲೆ ಅದು ಇದಾಗ್ತದೆ. ನಾವೆಲ್ಲ ಸ್ಟಡಿ ಸ್ಟಾರ್ಟ್ ಟೈಮ್ ಮಾಡಿದಾಗ ಟಾಟಾ ಡೊಕೊಮೊ ಅನ್ನೋದು ಒಂದೇ ಇಂಟರ್ನೆಟ್ ಇತ್ತು ಅವಾಗ. 2010 ವರ್ಷದ ಹಿಂದಿನ 12 ವರ್ಷದ ಹಿಂದೆ ಹೇಳ್ಬೇಕಾದ್ರೆ ಈ ಜಿಯೋ ಗಿಯೋ ಎಲ್ಲ ಸಿಕ್ಕಾಪಟ್ಟಿ ಡಾಟಾ ಇದೇನೂ ಇರ್ಲಿಲ್ಲ. ಆ ಕೊಟ್ಟಿರೋ 100 MB ಡಾಟಾ, 100 MB ಡಾಟಾಗೆ ಎಷ್ಟು ಒಂದು 50 ರೂಪಾಯಿ 100 ರೂಪಾಯಿ ಹಿಂಗೇನೋ ಕೊಟ್ಟು ಅದ್ರೊಳಗೆ NCERT ಬುಕ್ಸ್ ಎಲ್ಲ ಲ್ಯಾಪ್ಟಾಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಕೊಂಡು ತರಬೇಕಂದ್ರೆ ಕಾಸ್ಟ್ಲಿ, ಅಲ್ಲಿ ಸ್ವಲ್ಪ 100-100 ರೂಪಾಯಿದಾಗ ಎಲ್ಲಾನ ಸಿಗ್ತಾವಂತ ಡೌನ್ಲೋಡ್ ಮಾಡಿ ಹಿಂಗೆಲ್ಲ ಅದ್ರಲ್ಲೆಲ್ಲ ನೋಟ್ಸ್ ಮಾಡಿ ಓದ್ತಿದ್ವಿ. ಈಗ ಏನ್ ಮಾಡ್ತೀವಿ, ಯೂಟ್ಯೂಬ್ ಅಲ್ಲಿ ಬಹಳ ನೋಡಿ ಇಷ್ಟು ಬದಲಾವಣೆ ಆಗಿದೆಲ್ಲ. ನಾನು ನಿಮ್ಗೆ ಹೇಳಿದೆ ಏನು, ನಾನು ಎಲ್ಲೂ ಕೋಚಿಂಗ್ ಹೋಗಿಲ್ಲ ಅಂತ ಹೇಳಿದೆ. ಬಟ್ ಯಾಕೆ ಹೋಗಿಲ್ಲ ಅಂತ ನಿಮ್ಗೆ ಹೇಳಿದೆ. ಯಾಕೆ ಹೋಗಿಲ್ಲ ಅಂದ್ರೆ ರೊಕ್ಕ ಇರ್ಲಿಲ್ರಿ ಹೋಗಕ್ಕ. ಇವತ್ತು ನನ್ನ ಹತ್ರ ಲಕ್ಷಾಂತರ ರೂಪಾಯಿ ರೊಕ್ಕ ಇರ್ಬೋದು, ಅವತ್ತು 30,000 ರೂಪಾಯಿ ಇದ್ದಿದ್ರೆ ನಾನು IAS ಮಾಡ್ತಿದ್ದೆ. ಕನ್ನಡ ಲಿಟ್ರೇಚರ್ ಹೋಗಿ ಡೆಲ್ಲಿಗೆ ಅಥವಾ ಬೆಂಗಳೂರಿಗೆ ಹೋಗಿ ಕೋಚಿಂಗ್ ತಗೊಂಡಿದ್ದಂದ್ರೆ UPSC ಓದಿ ನಾನು IAS ಹೋಗ್ತಿದ್ದೆ, ಬಿಡ್ತಿರ್ಲಿಲ್ಲ. ಬಟ್ ಏನಂದ್ರೆ ನೀವ್ ಹೇಳಿದ್ನಲ್ಲ, ಹುಟ್ಟಿದ ಸಣ್ಣ ಹಳ್ಳಿ ಒಳಗ ನೋಡಿದ್ದ ಬರೀ ಸಣ್ಣ ಹುದ್ದೆಗಳನ್ನ ಓದ್ಕೋತ ನಮ್ಮ ಗುರಿಯನ್ನ ನಾವೇ ಎಕ್ಸ್ಪಾನ್ಷನ್ ಮಾಡತ್ತೀವಿ. ಯಾರು ಇದಕ್ಕೆ ಬಂದು ನಮ್ಗೆ ಮೋಟಿವೇಟ್ ಮಾಡೋರೇ ಇಲ್ಲ. ಇನ್ನೇನು ನನಗೆ IAS ತಿಳುವಳಿಕೆ ಬರೋರ್ಕು ನಾನು ಆಲ್ರೆಡಿ ಜಾಯ್ನ್ ಆಗಿ 2-3 ವರ್ಷ ಸರ್ವಿಸ್ ಆಗಿತ್ತು. ಇನ್ನೇನು ಅದು ಮತ್ತೆ ಇನ್ನು ಅಲ್ಲಿ ಓದಿ ಆ ಕಡೆಯಲ್ಲಿ ಹೋದ ಇನ್ನು ಕೆಲಸರೇ ಮಾಡೋಣ ಜನರಿಗೆ ಸ್ವಲ್ಪ ಅಂತೇಳಿ ಸ್ಟಾರ್ಟ್ ಮಾಡಿದೆ. ಈಗ ಇಲ್ಲಿ ನಾನು IAS ಎಕ್ಸಾಮ್ ಬರಿದೇ ಇದ್ರು ನನಗೆ IAS ಬರ್ತದೆ. ಕನ್ಫರ್ಡ್ IAS ಆಗ್ತೀನಿ. ನಾವು ಗೌರವ ಪ್ರಧಾನವಾಗಿ IAS ಅನ್ನು ನಮಗೆ ನೀಡಲಾಗುತ್ತದೆ, ಅದು ಗಳಿಸ್ತೀನಿ, ಅದರಲ್ಲಿ ಏನು ಅಭ್ಯಂತರ ಇಲ್ಲ. ಆದ್ರೆ ನಿಮಗೆ ನಾನು ಏನು ಕಿವಿಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದ್ರೆ, ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಇದ್ದಂತಹ ಎನರ್ಜಿ ಒಳ್ಳೆ ಮತ್ತೆ ಸಿಗಲ್ಲ. ಈ ಟೈಮ್ ಅನ್ನ ನೀವು ಸದುಪಯೋಗ ಮಾಡಿಸ್ಕೊಳ್ಬೇಕು. ಅದನ್ನ ಮಾಡ್ಕೊಡ್ರಿ. ನೀವು ಯಾವ್ದಾದ್ರೂ ಆಗ್ರಿ, ನಾನು ಇದನ್ನ ಪರ್ಟಿಕ್ಯುಲರ್ ನಿಮ್ ಪದೇ ಹೇಳ್ತಾ ಇದ್ದೀನಿ, ನೀವು ಇದೇ ಆಗ್ರಿ ಅಂತ ಹೇಳ್ತೀನಿ. ಈವನ್ ನೀವು ಒಂದು ಸಣ್ಣ ಕ್ಲರ್ಕ್ ಆಗಿ ಜಾಯ್ನ್ ಆಗ್ರಿ. ಬಟ್ ನೀವು ಮಾಡೋ ಕೆಲಸ ಹೆಂಗಿರ್ಬೇಕಂದ್ರೆ 10 ಜನ ನೋಡ್ರಿ, ನನಗೆ ಖುಷಿ ಆಯ್ತು, ಇವ್ರನ್ನ ಬಿಡ್ತಾನೆ ಇಲ್ಲ ಯಾರು ನಮ್ಮ ಕೇಸ್ ವರ್ಕರ್ನ. ನಾನ್ ಟೀಚಿಂಗ್ ಏನ್ರ ಹೆಸರು ಶಿವ. ನೋಡ್ರಿ ಡೀನ್ರು ನಮ್ಮನ್ನ ಯಾರು ಮಾತಾಡ್ಸ್ಕಿಂತ ಹೆಚ್ಚ ಶಿವನ ಮಾತಾಡ್ಸತ್ತಾರೆ. ಹಂಗ ಫೇವ್ರೇಟ್ ಆಗ್ಬೇಕಂತ ನಾನು ಹೇಳೋದು. ನೀವು ಮಾಡೋ ಕೆಲಸದಲ್ಲಿ ಹೇಗಿರ್ಬೇಕು ಅಂದ್ರೆ ರಿಕಗ್ನೈಸ್ ಆಗ್ಬೇಕು. ಐ ಡೋಂಟ್ ನೋ ನಿಮ್ಮ ಕೆಲಸದ ಇಲ್ಲಿ ಹೇಗಿರ್ತದೆ ಅಂತ. ನಾನು ನನ್ನ ಕ್ಲರ್ಕರ್ ಇರಲಿ, ನೀವು ಬಾಸರ್ ಎಲ್ಲಿರಲಿ, ಜನರಿಗೆ ಪ್ರೀತಿಯಿಂದ ಕೆಲಸ ಮಾಡಿ ಅವ್ರಿಗೆ ಹೆಚ್ಚಿನ ಕೆಲಸ ಮಾಡಿಕೊಟ್ರಿ ಅಂದ್ರೆ, ಅವ್ರು ಕೇಳೋಕ್ಕಿಂತ ಹೆಚ್ಚಿನ ನೀವು ಟೈಮ್ ಕೊಟ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ರಿಕಗ್ನೇಷನ್ ಸಿಗ್ತದೆ. ಒಳ್ಳೆ ರೀತಿ ನಿಮಗೆ ಮಾತುಗಳು ಇರ್ತಾವ, ಎಲ್ಲಾನು ಇರ್ತಾವ. ಅದ್ರ ಕಡೆಗೆ ಹೆಚ್ಚಿನ ಲಕ್ಷ್ಯವನ್ನು ಕೊಡ್ರಿ. ಬಹುಶಃ ನಿಮ್ ಸಮಯವನ್ನು ಜಾಸ್ತಿ ತಗೊಂಡಿನಿ. ನ್ಯೂಸ್ ಪೇಪರ್ ದಯವಿಟ್ಟು ಓದೋದ್ ಬಿಡ್ಬೇಡ್ರಿ. ನೀವ್ ಯಾವ್ದಕ್ಕರೆ ಪ್ರಯತ್ನ ಮಾಡ್ರಿ, ಬಟ್ ನ್ಯೂಸ್ ಪೇಪರ್ ಓದ್ರಿ. ನ್ಯೂಸ್ ನೋಡ್ಬೇಡ್ರಿ. ಏನ್ ಹೇಳ್ರಿ, ನ್ಯೂಸ್ ಓದ್ರಿ. ಮತ್ತೆ ಸಾಧ್ಯ ಆದ್ರೆ ಬೇರೆ ನೀವು ಏನಾದ್ರು ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಡ್ರಿ. ಮತ್ತೆ ಒಳ್ಳೆ ನಾನು ಹೇಳಿದಿಲ್ಲ, ನನಗೆ ಬಹಳ ಮೋಟಿವೇಶನ್ ಆಗಿರ್ತಕ್ಕಂಥ ವ್ಯಕ್ತಿಗಳಂದ್ರೆ ಒಬ್ರು ರಿಚರ್ಡ್ ಬ್ರಾನ್ಸನ್ ಅಂತ, ಅವ್ರ ಬಗ್ಗೆ ಸಾಕಷ್ಟು ಬುಕ್ಗಳು ಸಿಗ್ತಾವ, ನಿಮ್ಗೆ ಓದ್ಕೊಡ್ರಿ. ಇವೆಲ್ಲ ಬಹುಶಃ ನಿಮ್ಮ ಈ ಯೋಚನಾ ವಿಧಾನವನ್ನ, ನಿಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ಲಿಕ್ಕೆ ಬೇಕಾದಂತ ಒಂದು ದೊಡ್ಡ ಪುಷ್ ಬೇಕಾಗ್ತಲ್ಲ, ಅದನ್ನ ನೀವು ಕೊಡ್ತಾವ ಈ ಪುಸ್ತಕಗಳು. ಅದು ನನಗೆ ಆ ಪುಸ್ತಕಗಳಿಂದ ರಿಚರ್ಡ್ ಬ್ರಾನ್ಸನ್ ಅಂತಕ್ಕಂಥ ಒಬ್ಬ ಮೋಟಿವೇಶನಲ್, ಒಬ್ಬ ಒಳ್ಳೆ ಇಂಡಸ್ಟ್ರಿಯಲಿಸ್ಟ್, ಈಸ್ ಅ ಬಿಸ್ನೆಸ್ ಮ್ಯಾನ್, 1000 ಕೋಟಿ ದುಡಿದಾನೆ, ಈಸ್ ಫ್ರಮ್ UK. ಬಟ್ ಅವಂದು ಏನಂತಂದ್ರೆ ಒಂದೇ ಏನು ಡಿಸಿಷನ್ ಮೇಕಿಂಗ್ ಬಗ್ಗೆ ಹೇಳ್ತಾನ ನಾವು. ಹ್ಞೂ ನಮ್ ದೇಶದಾಗ ಇದೊಂದು ದೊಡ್ಡ ಪ್ರಾಬ್ಲಮ್. ಏನ್ ಹೇಳ್ರಿ, ಹ್ಞೂ ಅನ್ನಕ್ಕೂ ದೊಡ್ಡ ಸಮಸ್ಯೆ, ಹ್ಞೂ ಅನ್ನಕ್ಕೂ ದೊಡ್ಡ ಸಮಸ್ಯೆ. ಈ ಹ್ಞೂ ಅನ್ನೋ ಸಮಯಕ್ಕ ಎಷ್ಟು ಸಮಯ ಹಾಳು ಮಾಡ್ತೀವಿ ಅನ್ನೋದು ದಯವಿಟ್ಟು ನೀವೇ ಒಂದ್ಸರಿ ಬರ್ದ್ ನೋಡ್ರಿ. ಈ ಸಣ್ಣ ಕೆಲ್ಸಗಳು ಇರ್ತಾವ, ಬಹಳ ಏನಿರಂಗಿಲ್ರಿ. ನೋಡ್ರಿ, ಯಾವ ವ್ಯಕ್ತಿಯನ್ನು ಕೂಡ ಏನೋ ದೊಡ್ಡ ಸಾಧನೆ ಮಾಡಿದವ್ರು ಏನೋ ದೊಡ್ಡ ಚಮತ್ಕಾರ ಏನು ಮಾಡಿರಂಗಿಲ್ಲ. ಸಣ್ಣ ಬದಲಾವಣೆಗಳ ಮೂಲಕ ಅವರು ದೊಡ್ಡದಾಗಿ ಬೆಳೆತಿರ್ತಾರ ಅಷ್ಟೇ. ಅದನ್ನ ನೋಡ್ರಿ, ನೀವು ಆ ವಿಷಯವನ್ನು ನೋಡ್ರಿ. ಪಟ್ ಅಂತ ಹೇಳ್ತಿರ್ತಾರ ನೋಡಿ, ಎಸ್ ಆರ್ ನೋ. ಈಗ ಎಲ್ಲಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗೋದಿದೆ, ಒಂದು ವರ್ಕ್ಶಾಪ್ ಹೋಗೋದಿದೆ, ಹೋಗ್ತೀವ, ಇಲ್ಲ, ಎಸ್, ಇಲ್ಲ, ನೋ ಅಂದ್ರೆ ನೋನೆ. ಅದನ್ನ ಹೇಳಕ್ ನಾವು ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ಹೀಗೆ ಸಾಕಷ್ಟು ಮೋಟಿವೇಶನಲ್ ಥಾಟ್ಸ್ ನಿಮ್ಗೆ ಸಿಗ್ತಿರ್ತಾವ, ಅಂತವ್ರನ್ನ ಹುಡ್ಕೊಡ್ರಿ. ನನಗಾದಿಲ್ಲ, ನನಗಿದಿಲ್ಲ, ನನಗೆ ನಮ್ಮ ಅವ್ವ ಅಪ್ಪನ ಸಪೋರ್ಟ್ ಇಲ್ಲ, ನನಗೆಲ್ಲ ಬಾಳ್ ಕಾಡ್ತಾರೋ, ಹಾಗೆ ಹೀಗೆ ನಮ್ಮ ಅಟ್ಮಾಸ್ಫಿಯರ್ ಸರಿ ಇಲ್ಲ ಅಂತ ಇವೆಲ್ಲ ನೆಪ ಹೇಳಕ್ ಹೋಗ್ಬಿಡ್ರಿ. ಒಬ್ಬ ನಿಕ್ ಅಂತ ಇದಾರೆ, ನಿಕ್ ಅಂತ ಒಬ್ರು ಇದಾರೆ, ಮೋಟಿವೇಶನಲ್ ಸ್ಪೀಕರ್. ಈಸ್ ಅ ಮೋಟಿವೇಶನಲ್ ಸ್ಪೀಕರ್. ಅವ್ರಿಗೆ 2 ಕೈ ಇಲ್ಲ, ಅವ್ರಿಗೆ 2 ಕಾಲು ಇಲ್ಲ. ಅಂಡ್ ಹಿ ಈಸ್ ಎ ಸ್ವಿಮ್ಮರ್.
ಈಸ್ ಎ ಸ್ವಿಮ್ಮರ್. ನೋಡ್ರಿ ಒಂದ್ಸರಿ ನಿಮ್ಗೆ ಇಷ್ಟ ಆಶ್ಚರ್ಯ ಅನಿಸ್ತದೆ ಹೆಂಗ್ ಮನುಷ್ಯ ಹೆಂಗ್ ಬದುಕ್ಬೋದು. ಅವ ಹೆಂಗ್ ಬದುಕ್ತಾನಂದ್ರೆ ಹಿಂಗ ಸಾವಿರಾರು ಜನರಿಗೆ ಮೋಟಿವೇಶನಲ್ ಸ್ಪೀಚ್ ಇರುತ್ತೆ. ಹೆಂಗ್ ಬದುಕ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾನ. ಅವ ಕೈ ಇಲ್ಲ ಕಾಲಿಲ್ಲ, ನಿಮಗೆ ಎಲ್ಲದವೆಲ್ಲ ಗಟ್ಟಿ, ನಮ್ಗೆಲ್ಲ ಇದಾವಿಲ್ಲ. ಮತ್ ನಾವು ಏನಾರು ಮಾಡ್ಬೇಕಲ್ಲ. ಹಾಗೆ ಹೆಚ್ಚಿನ ಸಮಯವನ್ನು ಅದಕ್ಕೆ ಕೊಡ್ರಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವಿಶ್ವವಿದ್ಯಾಲಯಕ್ಕೆ ಘನತೆ ತರುವ ಕೆಲಸಗಳನ್ನ ಮಾಡ್ರಿ. ನಿಮ್ಮನ್ನ ನೋಡಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇವತ್ತು ನನಗೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದೀನಿ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಅಂಡ್ ನಾನು ಇದೊಂದು ಫ್ಯಾಮಿಲಿ, ಇದು ನಂದೇ ಫ್ಯಾಮಿಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಗ್ರಾಂಟೆಡ್ ಆಗಿ ತಗೊಂಡಿದ್ದೀನಿ. ಎಲ್ಲ ಬೇರೆ ಡಿಪಾರ್ಟ್ಮೆಂಟ್ ದವ್ರು ಯಾರಿಗೆ ಹೇಳ್ಬೇಡ್ರಿ ಮತ್ತೆ ಜಗಳ ತೆಗ್ತಾರ. ಯಾಕಂದ್ರೆ ಆಮೇಲೆ ಮತ್ತೆ ಅವ್ರು ಕಾರ್ಯಕ್ರಮ ಕರಿತಿರ್ತಾರ, ಇಲ್ಲ ಸರ್ ನೀವು ಕಾಮರ್ಸ್ ಅವ್ರು ಭಾರಿ ಪ್ರಿಫರೆನ್ಸ್ ಕೊಡ್ತೀರಂತ ಅನ್ನಬಾರ್ದು. ಹಾಗಾಗಿ ಆ ಒಂದು ಆತ್ಮೀಯತೆಯನ್ನ ಹೆಚ್ಚಿಗೆ ಗಳಿಸ್ಕೊಂಡು ನಿಮ್ ಕಡೆಯಿಂದ ನಾನು ಅದಕ್ಕೆ ನಿಮ್ಗೆ ಹೆಚ್ಚಿನ ಸಮಯವನ್ನ ಮಾತಾಡಿದ್ದೀನಿ. ಇದರಲ್ಲಿ ಒಂದಷ್ಟು ಒಳ್ಳೆಯ ವಿಷಯಗಳನ್ನ ತಗೊಳ್ರಿ. ತಗೊಂಡು ಏನಾದ್ರೂ ಒಂದು ಒಳ್ಳೆಯ ಹೆಸರು ಬಂದ್ರೆ, ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಎಷ್ಟು ಸಮಯವನ್ನು ಕೊಟ್ಟದ್ದು. ನಾವೆಲ್ಲ ಕಾಮರ್ಸ್ ಅಲ್ರಿ, ಏನ್ ನೋಡ್ತೀವಿ ನಾವು? ಲಾಭ ನಷ್ಟ. ನನಗೆ ಯಾವಾಗ ಲಾಭ ಆಗೋದು ಹೇಳ್ರಿ? ನೀವೇನಾದ್ರೂ ಒಂದು ಅಚೀವ್ ಮಾಡಿ, ನಾನು ಎಲ್ಲೋ ಇರ್ತೀನಿ ಅವಾಗ. ನಮ್ ಡೀನ್ರ್ ಇರ್ತಾರ ಕರೆದು, ಇಲ್ಲ ಸರ್ ಇಂಥ ಬ್ಯಾಚ್ ದವರು, ಇಂಥ ವರ್ಷದವರು ಇಂಥ ಸಾಧನೆ ಮಾಡ್ಯಾರ ಸರ್, ಅವ್ರನ್ನ ಕರೆಸಿ ಇವತ್ತು ನಾವು ಅವ್ರದೇ ಗೆಸ್ಟ್ ಲೆಕ್ಚರ್ ಮಾಡಿಸಿದ್ವಿ ಸರ್, ಅವ್ರದೇ ನಾವು ಚೀಫ್ ಗೆಸ್ಟ್ ಆಗಿ ಕರೆದಿದ್ವಿ ಸರ್, ಅವರಿಂದನೇ ಭಾಷಣ ಮಾಡಿಸಿದ್ವಿ ಸರ್ ಅಂತ ಏನ್ ಹೇಳ್ತಾರಲ್ಲ, ಅದು ನನಗೆ ನಿಜವಾದ ಲಾಭ. ನನಗೆ ಲಾಭ ಅದು. ನನ್ನ ಸಮಯವನ್ನು ಏನ್ ನಿಮಗೆ ಇಲ್ಲಿ ಕೊಟ್ಟಿಲ್ಲ, ನನಗೆ ಲಾಭ ಅದು. ನೀವು ಏನೂ ಮಾಡ್ಲಿಲ್ಲ ಅಂದ್ರೆ ಇದರಷ್ಟು ನುಕ್ಸಾನ್ ನನಗೆ ಯಾವಾಗೂ ಆಗಂಗಿಲ್ಲ. ಸೊ ಹಾಗಾಗಿ ನೀವು ನನಗೆ ಒಳ್ಳೆಯ ಒಂದು ಆ ರಿಸಲ್ಟ್ ಅನ್ನ, ಒಳ್ಳೆಯ ಲಾಭಾಂಶವನ್ನ ನನಗೆ ಆ ಮೂಲಕ ಕೊಡ್ತೀರಂತ ಭಾವಿಸ್ತಾ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ, ಮತ್ತೆ ನಿಮ್ಗೆ ಇನ್ನೊಂದ್ಸರಿ ಕ್ಷಮೆ ಕೇಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಿಮ್ ಜೊತೆಗೆ ಎಂತಷ್ಟು ಮಾತುಗಳು ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೂ, ಸನ್ಮಾನಿಸಿದ ಇವರೆಲ್ಲ ನಮ್ಮ ಸಮಯವನ್ನು ಕೊಟ್ಟಂತ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಗಣಿತವರಿಗೂ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. Good afternoon to everyone. Chief guest of this program, Sri Santosh Kamgorji, distinguished and beloved Registrar of our university, my dear fellow learned colleague friends, Dr. Naviji, Dr. Sachindra ji, Dr. Ashwini ji, and student representative Sidling ji, and Chitra ji, and non-teaching staff Shivanand ji, Irana ji, my dear research scholars, and both very young and energetic previous and final year student friends. It is really very happy and proud to me stand before you on view of inauguration of Commerce Association activities, Freshers Day, and also induction program to newcomers. At the very beginning, I should welcome all newcomers to this program, and also I appreciate the way in which the final year students organize these 3 events in one platform. Our registrar sir said, thank you for organizing this program. I should thank final year students for neatly organizing this program. Today we have been invited none other than Santosh Kamgorji. He's very young, energetic, and
very small and very smiling face. Now, what I personally I have observed, very small and very smiling in nature. And sir spoke and took a lot of time and also inspire like anything to everybody, including me also. From sir's speech, it is very clear that success not happening in one day. Success is a package of hard work, dedication, strong desire, and you require to think properly as per as your that what you want to do in the days to come. So, sir is a really is a very good speaker and motivator, and I heard his speech twice or twice, but today sir spoke very well and very heart touching, and he also narrated his story. Because what I want to say here, those who are achieved in their life, no, they are achieved because of what? Because of problems. It means what? Whenever we are having the problem, then only we are thinking how to come forward in our life. Whoever sat on this dais, no, I think most of them come from very humble family, and most of them come from very big economic background, including me also. So said how he come forward because that hungry, no, hungry is always teaching us. Because if you have everything, no, that is not teaching us, that is not forcing us to do what you are required to do. But we require scarce. Whenever we have scarcity, definitely that is teaching like anything, that is motivating like anything, and really, sir is a you have to take. Sir is a role model as far as your journey is concerned. Each words having a very, whatever sir said, no, each words having a very the meaningful. But if you listen properly and if you adopt in your day-to-day life, definitely that may be showing right direction, right path, and definitely you are able to achieve in your life. So, sir, even you having very hectic, busy schedule, you have accepted our invitation and graced the occasion, and also you have trained young minds like our commerce students. So this is really the fruitful program as far as my understanding is concerned. Sir, I thank my own behalf and on behalf of the government. I take this opportunity to congratulate newcomers. I congratulated newcomers because of many reasons. Already sir said, but as a faculty, as a chairman of the department, I want to say, I said today we have organized 3 events. One is inaugurations of academic activities, and another one is welcome program and also induction program. Sir already said many things, but I want to say what are the things actually you require to get success as far as your endeavor is concerned. I congratulated because of many reasons. I think all of you might be aware the Department of Commerce issued more than 700 applications, but Commerce Department main campus require only 60 students, but you successfully secured a position.
This is big achievement as far as my understanding is concerned. Studying in main campus makes lot of difference. Studying in colleges, of course, Department of Commerce running different PG courses in different affiliated colleges. But studying in main campus, no, there are a lot of difference. That's why I said congratulations all of you for having with us as a income student in our department. You have admitted to this course with big ambitions, aspirations, expectations, and your parents also sent to this department or to this university with many dreams about you, expectations from teacher, expectation from university or department. In order to realize your expectations, your dreams, parent expectations, parent dreams, you require quality education. We require appropriate education. As far as my understanding is concerned, the quality education depends on quality and adequate manpower, quality and adequate infrastructure, dynamism of course and course curriculum, and sound governance, adequate resources for teaching and learning, and also the university or colleges should give priority for non-co-curricular activities, and IT facilities also very much essential. Government policies also should be in favor of higher education, and financial soundness of institute also plays very vital role as far as to provide quality education are concerned. I have been with this department since many years. On the basis of that, I want to say what is the status of the university and what is the status of the commerce department. In fact, university is very young and energetic. I think all of you might be aware. The Rani Chennamma University emerged in the year 2010. And commerce department has been running in this centers since 1982. But commerce department, as far as manpower is concerned, no, commerce department is concerned, there is no problem. Adequate full-time teachers are there, and they are very qualified, competent. And the beauty of the commerce department is what the faculty is comprised is senior as well as junior, and also right now research scholars also joined with us. They are also very efficient, and they are also very competent, and they are also teaching like anything, and they are teaching according to expectations of the students. So as far as teacher is concerned, there is no problem. But infrastructure is concerned, infrastructure also makes difference as far as quality education are concerned. I said Rani Chennamma University is a very young university. Even though we having little bit infrastructure, out of that the university given 2 classrooms. So we are happy with that. We have been running our course on healthy basis since inception of the university, but we don't have that. The department is not felt. There is no that scarcity as far as infrastructure are concerned, because we have been running our course on healthy basis. So even whatever infrastructure right now we have it. So infrastructure is concerned, there is no problem. And I said dynamism of course as well as course curriculum. Commerce is a dynamic course. Commerce is a living discipline. Commerce course is a skill-based education.
commerce is a multi-national in nature, education is a multinational in nature, multicultural in nature, and commerce having huge job opportunities, maybe in public undertaking as well as non-public undertaking. But one more thing I said, quality syllabi, but commerce fraternity has been striving like anything to bring a good syllabi, a good course curriculum. So as far as my understanding is concerned, right now our course curriculum is very dynamic, and also that course curriculum we have designed on the basis of requirement of the market, requirement of the society. And even we have included whatever society expecting, whatever industry is expecting. Therefore, that the syllabus is concerned and course curriculum is concerned, or commerce course is concerned, there is no problem. Being a commerce stakeholder or commerce fraternity, we are proud because you see, just like just now, that our honorable Register Ji spoke various issues. He come from our stream. I am very proud. I am very that happy the way in which the commerce product come out. Really, commerce people are not speaking much. But Santosh Kangurji is very different and very dynamic as far as speaking is concerned. He is a motivational speaker. Give at least big round of applause to Santosh sir. And also, that governance is very good in our university. Dynamic register is there, and our own vice chancellor is also very dynamic. And they are supporting like anything to department, not only commerce department. Since Santosh Kangurji is a register for university, not for commerce. So he is having affinity towards commerce, but he is not expressing. I observed many times. Sir, you should continue this and help us, and definitely we are doing our job according to expectations of the students. So as far as the administration is concerned, there is no problem. And we have a good library, but that library is having a huge book. There is no problem as far as reading resources are concerned. Since sir said no, reading. That is very, very important because as far as my understanding, no, every human being having more or similar ability. But Santosh Kangurji came forward, why not? I said no, more or less, every human being have same ability. But those who are using properly their ability, they come forward. Those who are using their own resources, they come forward. Because you see, university having huge resources. Library is there, teachers are there, and every teachers are very young and energetic. And your parents also sacrificing like anything. You also having ability. You should utilize that properly because that speech, no, sir is saying whatever you are having, you should utilize appropriately, optimally, and whatever you want to do, you do with interest. Involvement is very, very important because if you want to prepare for competitive exam, you should be involved fully. If you want to become a teacher, no, for that what actually required, you prepare according to that. Success happening through the long journey, not midnight. It is not happening in midnight. So whatever sir said, no, you should be keep in your mind and you should practice that, and you think on again and again and again. Definitely, that may be create awareness among you. What should we do? What should not we do? That is very, very important. Because there are many things with us. Or sir said, no, the mobile is having good things and as well as maybe other side. I am not saying bad things, but you should be use whatever good things are there optimally, because those who are using the whatever right now we are available, no, optimally, definitely they are come forward.
Whatever achievements you want to achieve, no, you require to achieve in certain ways. If you go beyond that, you are not able to achieve anything because everything we have to do in certain ways. But this is the right time. You have to take the decision in which area you want to grow, in which area you want to come forward. So according to that, you have to prepare the plan. According to that, you execute your the plan, and you go ahead. Definitely, you having a very that fruitful result as far as your that any stated goals are concerned. I don't want to take much time. I said no, whatever dreams you having, parents having, commerce department is capable and competent. The commerce department attempting to realize your dreams and expectation. Only thing is what you should understand your responsibility. You should do hard work. You should think rationally as far as your activities are concerned. If you not think rationally as far as your activities are concerned, sometimes you are not able to undertake right things. Whenever you are not able to undertake right things, you are not able to achieve anything. Uh, to get success, no, sir said is a packages of success because he started his career from post office. Right now, he is a very big officer. He is not a small officer. I think in short period of time he become the DC, and later he become confirming IS. But his, you take his word, whatever he said, no, as far as your that day-to-day activities are concerned, so that are really directing you, guiding you, and motivating you, and inspiring you. So this is really very grateful time today having registered me. So in the days to come also we will invest to the advice to our students, guides to our students because our students are very capable and competent and very always calm because commerce people is always calm, always they are thinking teaching the purview of rules and regulations. We should bring credit to the universities. Our students is always having that conscious and they are always walk on right road. They are not walking on wrong road. But this is my assurance to you, sir. But our students is come from most of the students come from rural area. They have certain drawbacks, but especially they are very well versed as far as literature is that commerce literature are they have that knowledge, but they are very weak as far as communication is concerned. So suppose whatever you said, going read, and you watch. If you practice that, definitely you are able to come out from whatever barriers you have in the and. At the end, no, I don't want to take much time. At the end, I want to say one the word that is success. Sir said, no, I said, sir is the packages of success. But the word success, no, how many alphabets are there? SUCCESS. Right, no? I use this word to motivate you or to say what are the things you require to get success in your lives. S stand for see high dreams. Sir said. S stand for see high dreams. Sir, dream started from SDC to he started dreams from SDC. Right now he is a class 1 officer and register of the university. Earlier commissioner. So dreams, no, you see I dreams. Because many times I said in the classroom, dreams are guiding, dreams are directing, dreams are inspiring, dreams are showing what to do, what to not do. So you see the high dreams. And second word is what? You.
Understand yourself. Understand yourself. How to understand? By using techniques like SWOT analysis, strength, weakness, opportunity, and threat. You understand yourself properly. What are the strengths you have? What are the weaknesses you have? And whatever strength you have, you should utilize properly. On that also you require proper strategy. And whatever weaknesses you have, you have to overcome that. Then only you are able to realize your dreams. And third alphabet is what? C. Committed. Involvement. Committed. Committed is very, very important. Whatever you want to do, no, you should be committed. If you committed to your work or your job, nobody can touch you. And if you committed, you are achieving like Santosh Kambodji. Because of his commitment, because of his dedication, small man become a very big man right now. Economic condition is not a barrier. Economic condition is not a barrier. But the idea, idea, no, how get the idea? By looking the officer task, he created idea. Why not I become the KS officer? Why not become the IS officer? So he realized, that is very big thing. Simply having aspiration, that is not enough. Whatever aspirations you are having, you should chase that. Should run behind that. Simply having aspiration, suppose if you are sleeping always, suppose you are speaking other than that, there is no meaning in that. So you should aspire like Santosh Kambodji. So he is realized his aspiration immediately. He is not taking much time. He proved himself. Even small people also can able to do big things. Because we are more than 90% of people are very small people in India. They are not big in terms of economic condition, in terms of education, in terms of even whatever status having, they are not so rich. But what I observed, rich people are not achieving anything. Even whatever good things come out from individual, those who are having the that experience. Because you see, even whenever we are having the poverty, that is also experience. If you are rich, you are not bothering about what you want to do and how to come forward. So poverty is teaching like anything. Because just you read the people, they are saying like that their story. Once you are listening their story, our minds also may be changing like anything, and we are also maybe motivating like anything.